ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀಮದ್ಹನುಮದ್ಭೀಮಮಧ್ವಾन्तರ್ಗತರಾಮಕೃಷ್ಣವೇದೋವ್ಯಾಸಾತ್ಮಕಲಕ್ಷ್ಮೀ ಹಯಗ್ರೀವಾಯ ನಮಃ ಹರಿಃ ಓಂ ಹರಿಃ ಓಂ ಹರಿಃ ಓಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವದೇದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೂಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸತ್ಯಾಭಿಜ್ಞಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನುಮಃ ಪುರಾ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಶುಭಾನ್ ಧ್ಯಾಯಂತೆ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನ್ ಆತ್ಮಭಾವೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಹರಿಃ ಓಂ ಹರಿಃ ಓಂ ಹರಿಃ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚಕ್ಷೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನ ಪಟುತರೆ ಪುರುಷಾರ್ಥಾರ್ಥಿಕಿಲಾರ್ಥಸಾಧನೀಭೂತೆ ಭವಿಷ್ಯೋತ್ತರ ಪುರಾಣಾಂತರ್ಗತ ಶ್ರೀ ವೆಂಕಟಚಲ ಮಹಾತ್ಮೆ ಅಧ್ಯ ಕಥಾ ಪ್ರಸಕ್ತೌ ಸತಿ ಪೂರ್ವ ಕಿಂಚಿತ್ ಪ್ರಸಕ್ತ ಪ್ರಮೇಯಾನುವಾದಃ ಹರಿಃ ಓಂ ಹರಿಃ ಓಂ ಹರಿಃ ಓಂ. ಪರಮ ಪವಿತ್ರವಾದಂತಹ ಮಾಸ ಆಶ್ವೀಜ ಮಾಸ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಶುಕ್ಲ ಪಕ್ಷದಲ್ಲಿ ನವರಾತ್ರಿ 9 ದಿನಗಳಲ್ಲಿ ದುರ್ಗೆಯ ಅಂತರ್ಯಾಮಿಯಾದಂತಹ ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡುವಂತಹ 9 ದಿವಸಗಳು ಸಾಕ್ಷಾತ್ ಭಗವಂತ ಭೂವೈಕುಂಠ ತಿರುಪತಿಗೆ ಬಂದು ಲಕ್ಷ್ಮೀನಾರಾಯಣರು ಅಲ್ಲೇ ಸ್ವಯಂ ವ್ಯಕ್ತನಾಗಿ ಭಗವಂತ ಶ್ರೀನಿವಾಸನಾಗಿ ನಿಂತಿದ್ದಾನೆ. ಪ್ರತಿ ವರ್ಷದಲ್ಲಿಯೂ ಕೂಡ ಬ್ರಹ್ಮೋತ್ಸವ, ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಆ ಭಗವಂತನಿಗೆ ಈ 9 ದಿವಸಗಳಲ್ಲಿ ದಿವ್ಯವಾದಂತಹ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಮಾಡುವಂತಹ ಉತ್ಸವವನ್ನು ಬ್ರಹ್ಮೋತ್ಸವ ಅಂತ ಕರೀತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಒಂದು ದಿನದಲ್ಲಿ ಎಲ್ಲ ಭಗವಂತನ ರೂಪಗಳು ಅವತಾರ ಆಗಿ ಹೋಗ್ತದೆ.
ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಕೃಷ್ಣ ಬುದ್ಧ ಕಲ್ಕಿ ಎಲ್ಲ ಅವತಾರಗಳು ಪ್ರತಿನಿತ್ಯದಲ್ಲಿಯೂ ಆಗ್ತದೆ. ಆ ಎಲ್ಲ ಅವತಾರ ಭಗವಂತನಿಗೂ ಕೂಡ ಬ್ರಹ್ಮದೇವರು ಪೂಜಾದಿಗಳನ್ನು ಮಾಡ್ತಾರೆ. ಇಂತಹ ಪ್ರಸಂಗದಲ್ಲಿ ಆ ಶ್ರೀ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಕಥಾ ವೇದವ್ಯಾಸದೇವರು ಭವಿಷ್ಯೋತ್ತರ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀನಿವಾಸನ ಕಲ್ಯಾಣ ಕಥಾವನ್ನು ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನು ಶ್ರವಣ ಮಾಡಬೇಕು. ಎಲ್ಲ ಪುರಾಣಗಳನ್ನು ಸೂತಾಚಾರ್ಯರು ಶವನಕಾದಿಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. 18 ಪುರಾಣವನ್ನು ಶವನಕಾದಿಗಳು ಸೂತರನ್ನು ಪ್ರಶ್ನೆ ಮಾಡಿದ್ದಾರೆ. ಅನೇಕ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಸೂತಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಸ್ವಾಮಿ, ಅನೇಕ ಕ್ಷೇತ್ರಗಳ ಮಹಿಮೆಯನ್ನು ಹೇಳಿದ್ದೀರಿ. ಶ್ರೀರಂಗ ಕ್ಷೇತ್ರ ಆದಿ ಕ್ಷೇತ್ರ. ಮೊಟ್ಟ ಮೊದಲಿಗೆ ಭಗವಂತ ಆ ಶ್ರೀರಂಗ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದಾನೆ. ಶ್ರೀರಂಗ ಕ್ಷೇತ್ರ, ಕರಿಗಿರಿ ಕ್ಷೇತ್ರ, ಕಾಶಿ, ಕೇದಾರ, ಮಾಯಾ, ಕರಿಗಿರಿ, ಮಥುರಾ, ದ್ವಾರಕಾ, ವೆಂಕಟಾದ್ರಿ, ಶ್ರೀಮುಷ್ಣ ಕ್ಷೇತ್ರವು ಆ ಎಲ್ಲ ಮಹಾಕ್ಷೇತ್ರಗಳ ಅಲ್ಲಿರತಕ್ಕಂಥ ಭಗವಂತನ ರೂಪದ ಕಥೆಗಳನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದೀರಿ. ವೆಂಕಟಾಚಲದ ಮಹಾತ್ಮೆಯನ್ನು ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಪ್ರಾರ್ಥನೆಯನ್ನು ಮಾಡಿದಾಗ ಸೂತಾಚಾರ್ಯರು ಶವನಕಾದಿಗಳಿಗೆ ವೆಂಕಟಾಚಲದ ಮಹಾತ್ಮ್ಯವನ್ನು ಹೇಳ್ತಾ, ನಿಮಗೆ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಶತಾನಂದರು ಜನಕ ಮಹಾರಾಜನಿಗೆ ಈ ಯಾವ ವೆಂಕಟಾಚಲದ ಮಹಾತ್ಮೆಯನ್ನು ಹೇಳಿದ್ದಾರೆ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜನಕ ಮಹಾರಾಜ ತಾನು ಬಹಳ ಸಂತೋಷದಿಂದ ಇದ್ದಾನೆ. ಸ್ವಲ್ಪನೂ ಜೀವನದಲ್ಲಿ ದುಃಖನೇ ಇಲ್ಲ. ಅವನು ಅಂದ್ಕೊಂಡ, ನನಗೀಗಾಗಲೇ 80,000 ವರ್ಷ, ಒಂದಲ್ಲ ಎರಡಲ್ಲ, ಜನಕ ಮಹಾರಾಜನಿಗೆ 80,000 ವರ್ಷ ಆಗಿತ್ತು. ಅಲ್ಲಿವರೆಗೂ ಒಂಚೂರು ದುಃಖ ಅಂದರೆ ಏನು ಗೊತ್ತೇ ಇರಲಿಲ್ಲಂತೆ. ಎಲ್ಲ ಜೀವರು ಅಪೇಕ್ಷೆ ಮಾಡೋದೇನು ಅಂತಂದರೆ, ಇಹಕಲು ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂತ್. ಸುಖನೇ ಬೇಕು ಹೊರತು ದುಃಖ ಬೇಕು ಅಂತ ಯಾರೂ ಅಪೇಕ್ಷೆ ಮಾಡೋದಿಲ್ಲ. ಆದರೆ ಜೀವನದಲ್ಲಿ ಬರೀ ದುಃಖನೇ ಬರ್ತಾ ಇರ್ತದೆ. ಸುಖ ಅಲ್ಲಿ 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 ಸ್ವಲ್ಪ ಬರ್ತದೆ, ದುಃಖನೇ ಜಾಸ್ತಿ ಬರ್ತದೆ. ಆದರೆ ಜನಕ ಮಹಾರಾಜನ ಜೀವನದಲ್ಲಿ ಸುಖನೇ ಬಹಳ, ದುಃಖ ಇಲ್ಲೇ ಇಲ್ಲ. ನನ್ನಷ್ಟು ಭಾಗ್ಯವಂತ ಇನ್ಯಾರಿಲ್ಲ, ನಾನು ದುಃಖ ಅಂದ್ರೇ ನೋಡಿಲ್ಲ ಅಂತ ವಿಚಾರ ಮಾಡಿದ. ದೇವರು ವಿಚಾರ ಮಾಡಿದ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಹರಿಚಿತ್ತ ಸತ್ಯ. ದುಃಖದ ಪರಿಚಯ ಎಲ್ಲರಿಗೂ ಇದೆ, ಯಾರಿಗಿಲ್ಲ, ಎಲ್ಲರಿಗೂ ಇದೆ. ದುಃಖ ಅಂದರೆ ಏನು ಅನ್ನೋದನ್ನು ನಿನಗೆ ತೋರಿಸ್ತೀನಿ ಅಂತ ಹೇಳಿ ಜನಕ ರಾಜ ಮಲಗಿದಾಗ ಸ್ವಪ್ನದಲ್ಲಿ ತನ್ನ ತಮ್ಮನಾಗಿರ್ತಕ್ಕಂತಹ ಕುಶಧ್ವಜ, ಕುಶಕೇತು ಅಂತಲೂ ಅವನನ್ನು ಕರೀತಾರೆ, ಅವನು ಮೃತನಾಗಿದ್ದಾನೆ. ಸ್ವಪ್ನದಲ್ಲಿ ಮಕ್ಕಳೆಲ್ಲ ಸಣ್ಣ 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 ಮಕ್ಕಳು, ಆ ಎಲ್ಲ ಮಕ್ಕಳು ತಾವು ಅಳ್ತಾ ಇದ್ದಾರೆ. ತಮ್ಮ ದೊಡ್ಡಪ್ಪನಾಗಿರತಕ್ಕಂಥ ಜನಕ ಮಹಾರಾಜನನ್ನು ಅಪ್ಪಿಕೊಂಡು ಅಳ್ತಾ ಇದ್ದಾರೆ ಆ ಎಲ್ಲ ಸಣ್ಣ ಮಕ್ಕಳು. ಅವರೆಲ್ಲ ಅಳ್ತಾ ಇರೋದನ್ನು ನೋಡಿ ಜನಕ ಮಹಾರಾಜನಿಗೆ ದುಃಖ ಆಗಿದೆ. ಅಯ್ಯೋ, ತಮ್ಮ ಸತ್ತು ಹೋಗಿದ್ದಾನೆ, ಆ ಮಕ್ಕಳೆಲ್ಲ ಅನಾಥರಾಗಿದ್ದಾರೆ, ನನ್ನ ಮಕ್ಕಳೆಲ್ಲ ಸಣ್ಣ ಸಣ್ಣವರಿದ್ದಾರೆ, ಬಹಳ ದುಃಖವಾಗಿದೆ. ಎದ್ದ, ಓ ಇದು ಸ್ವಪ್ನ ಅಂತ ಗೊತ್ತಾಯಿತು, ನನಗೆ ದುಃಖ ಆಯ್ತಲ್ಲ, ಏನು ಮಾಡಬೇಕು, ಈ ದುಸ್ವಪ್ನ ಪರಿಹಾರಕ್ಕಾಗಿ ಏನು ಮಾಡಬೇಕು? ಶತಾನಂದರ ಗುರುಗಳನ್ನು ಸ್ಮರಣೆ ಮಾಡಿದ್ದಾನೆ. ಶತಾನಂದರು ಬಂದಿದ್ದಾರೆ. ಬಂದಂತಹ ಶತಾನಂದರಿಗೆ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನೆಲ್ಲ ಕೊಟ್ಟು ತನ್ನ ಸ್ವಪ್ನವನ್ನೆಲ್ಲ ಹೇಳಿಕೊಂಡ. ಸ್ವಾಮಿ, ಹೀಗಾಯಿತು, ಕುಶಧ್ವಜ
ಮೃತನಾಗಿ ಬಿಟ್ಟಿದ್ದಾನೆ. ಅವನಿಗೆ 3 ಜನ ಮಕ್ಕಳಿದ್ದಾರೆ. ವಿಚಿಕಿತ್ಸು, ವಿಕರ್ತನ, ಪ್ರತರ್ಧನ ಅಂಥೇಳಿ 3 ಜನ ಗಂಡು ಮಕ್ಕಳು. ಮಾಂಡವಿ, ಶ್ರುತಿಕೀರ್ತಿ ಅಂಥೇಳಿ 2 ಹೆಣ್ಣುಮಕ್ಕಳು. ನನ್ನ ಮಗಳು ಸೀತಾದೇವಿ ಬೇರೆ ಇದ್ದಾಳೆ. ಇವೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾವೆ. ನನಗೀಗಾಗಲೇ 80,000 ವರ್ಷಗಳಾಗೋಗಿದೆ. ನಾನು ರಾಜ್ಯಭಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳು, ನನ್ನ ತಮ್ಮನ ಮಕ್ಕಳು, ಇವ್ರನ್ನೆಲ್ಲರನ್ನೂ ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು. ಅದರಲ್ಲಿಯೂ ಕೂಡ ಅಪ್ರತಿಮ ಸುಂದರಿ ಸೀತಾದೇವಿ. ರಾವಣಾದಿ ದೈತ್ಯರಿದ್ದಾರೆ. ಯಾವ ಕ್ಷಣದಲ್ಲಿ ಬಂದು ನನ್ನ ಮೇಲೆ ಆಕ್ರಮಣವನ್ನು ಮಾಡಿ ಇವ್ರನ್ನೆಲ್ಲರನ್ನೂ ಕೂಡ ಅಪಹಾರ ಮಾಡಿ ಹೋಗ್ತಾರೋ ಗೊತ್ತಿಲ್ಲ. ಏನು ಮಾಡಬೇಕು ನನಗೆ ತೋಚ್ತಾ ಇಲ್ಲ. ಈ ಎಲ್ಲ ವಿಘ್ನಗಳೆಲ್ಲ ಪರಿಹಾರವಾಗಿ ನನ್ನ ಮಕ್ಕಳಿಗೆಲ್ಲ ಒಳ್ಳೆ ಮನೆ ಸಿಗಬೇಕು. ಒಂದೇ ಮನೆಗೆ ಈ 4 ಜನರು ಕೂಡ ಸೊಸೆಯಂದ್ರಾಗಿ ಹೋಗಬೇಕು. ಹೀಗೆ ನನ್ನ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಯಾವುದಾದ್ರೂ ಒಂದು ವ್ರತ, ಉದ್ಯಾಪನ, ಕಥಾ ಏನಾದರೂ ಇದ್ದರೆ ಹೇಳ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಆವಾಗ ಶತಾನಂದರು ಹೇಳ್ತಾ ಇದ್ದಾರೆ, ನಿನಗೆಲ್ಲ ವಿಧವಾದ ಕಲ್ಯಾಣವಾಗಬೇಕಾದ್ರೆ ಈ ಯಾವ ವೆಂಕಟಾಚಲ ಮಹಾತ್ಮೆಯನ್ನು, ಶ್ರೀನಿವಾಸನ ಕಲ್ಯಾಣ ಕಥಾವನ್ನು ಕೇಳಿದ್ರೆ ಆ ಎಲ್ಲ ವಿಧವಾಗಿರತಕ್ಕಂತಹ ಕಷ್ಟಗಳೂ ಕೂಡ ಪರಿಹಾರವಾಗಿ ಅವರ ಮನೆಯಲ್ಲಿ ಮಂಗಲವಾಗ್ತಾ ಇದೆ. ಅದಕ್ಕಾಗಿ ಆ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾ, ಧನಕಾಮಸ್ಯ ಧನದಂ, ಪುತ್ರಕಾಮಸ್ಯ ಪುತ್ರದಂ, ರೋಗಾರ್ಥಾನಾಂ ರೋಗಹರಂ, ಜ್ಞಾನಿನಾಂ ಜ್ಞಾನ ಸಾಧನಂ. ಈ ವೆಂಕಟಾಚಲ ಮಹಾತ್ಮೆಯನ್ನು ಶ್ರವಣ ಮಾಡೋದೇನಿದೆಯಲ್ಲ, ಯಾರು ಶ್ರವಣ ಮಾಡ್ತಾರೆಯೋ ಅವ್ರ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಮಾಡ್ಕೊಳ್ತಾರೆಯೋ ಅದಾಗ್ತದೆ. ಒಳ್ಳೆ ಸಂಪತ್ತು ಬೇಕು, ಧನ ಬೇಕು ಅಂತ ಅಪೇಕ್ಷೆ ಇದೆ ಈ ಮನೆಯವರಿಗೆ. ಹೌದಾ ಇಲ್ಲ? ನಿಮಗೆ ಹಣ ಬೇಕು ಅಂತ ಅಪೇಕ್ಷೆ ಇದೆಯಲ್ಲ? ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಕುಬೇರ ಕೃಪಾ ಅಂತ ಧನ ಬೇಕು ಅಂತ ಅಪೇಕ್ಷೆ ಇದ್ದು ಮಾತ್ರ ಧನ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಧನ ಕಾಮಸ್ಯ ಧನದಂ. ಈ ಯಾವ ವೆಂಕಟಾಚಲ ಮಹಾತ್ಮೆಯನ್ನ ಭಕ್ತಿಯಿಂದ ಶ್ರವಣ ಮಾಡ್ರಿ, ಎಷ್ಟು ಬೇಕಾದ್ರೆ ಸಂಪತ್ತು. ಪುತ್ರ ಕಾಮಸ್ಯ ಪುತ್ರದಂ, ರೋಗಾರ್ಥಾಣಂ, ಅನೇಕ ರೋಗ. ದುಡ್ಡಿದ್ದು ತೊಗೊಂಡು ಏನು ಮಾಡ್ಬೇಕ್ರಿ? ದುಡ್ಡನ್ನು ತಿನ್ನಕ್ಕೆ ಬರುತ್ತಾ? ಶುಗರು BP ಇದ್ದರೆ ಏನು ಮಾಡಿದ್ರು ಏನು, ಎಷ್ಟೇ ಸಂಪತ್ತಿರಲಿ, ಏನೇ ಇರಲಿ, ಏನಿದ್ರೂ ಉಪಯೋಗ ಇಲ್ಲ. ಮೊದಲು ಆರೋಗ್ಯ ಇರಬೇಕು. ಆರೋಗ್ಯನೇ ಭಾರಿ ದೊಡ್ಡ ಸಂಪತ್ತು. ದೇವರು ನಮ್ಮ ಕಣ್ಣು ಸರಿ ಇಟ್ಟಾನೆ ಅಂದರೆ 2 ಕೋಟಿ ರೂಪಾಯಿ ನಮ್ಮ ಡಿಪಾಸಿಟ್ ಮಾಡ್ಕೊಂಡಿವಿ ಅಂತ ಅರ್ಥ. ಕಿವಿ ಸರಿ ಇದೆ ಅಂದರೆ 1 ಕೋಟಿ ರೂಪಾಯಿ ಸರಿಯಾಗಿ ಇಟ್ಕೊಂಡಿವಿ ಅಂತ ಅರ್ಥ. ಎಲ್ಲ ಇಂದ್ರಿಯಗಳಿತ್ತು ಅಂದರೆ, ಎಲ್ಲ ಇಂದ್ರಿಯಗಳು ಸರಿಯಾಗಿದೆ ಅಂತಂದರೆ ಎಷ್ಟು ಸಂಪತ್ತನ್ನು ನಾವು ಡಿಪಾಸಿಟ್ ಮಾಡೀವಿ ಅಂತ ತಿಳ್ಕೊಬೇಕು ನೋಡಿ. ಅದಿದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅದು ಹೋಯ್ತು, ಅದಕ್ಕೆ ಖರ್ಚು ಮಾಡ್ತೀವಲ್ಲ ಆವಾಗ ಗೊತ್ತ. ನಾವು ಎಷ್ಟೇ ಹಣವನ್ನು ಕೂಡಿಟ್ಟರೂ ಕೂಡ ಎಲ್ಲ ಖರ್ಚಾಗ್ಬೋದು. ರೋಗಾರ್ಥಾನಾಂ ರೋಗಹರಂ, ಜ್ಞಾನಿನಾಂ ಜ್ಞಾನ ಸಾಧನಂ. ನಮ್ಮ ದೃಷ್ಟಿ ಬೇರೆ ಬೇರೆ ರೀತಿಯಾಗಿರ್ತದೆ. ಒಂದೇ ವೆಂಕಟಾಚಲ ಮಹಾತ್ಮ್ಯ ಅದನ್ನು ಕೇಳುವವರ ಮನಸ್ಸಿನಲ್ಲಿ ಯಾವ ರೀತಿಯಾದ ಪ್ರಾರ್ಥನೆ ಇರ್ತದೆಯೋ ಅದಕ್ಕೆ ಅನುಗುಣವಾಗಿ ಭಗವಂತನ ಕಥೆಗಳನ್ನು ಹೇಳಬೇಕು. ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನ ಬೇಕು, ಭಗವಂತನ ಜ್ಞಾನ, ಶುದ್ಧವಾದ ಜ್ಞಾನ ಆಗಬೇಕು ಅಂತ ಅಪೇಕ್ಷೆಯಿಂದ ಕೇಳ್ತಾರೆಯೋ ಅವರಿಗೆ ಜ್ಞಾನ ಸಿಗ್ತದೆ. ಮೋಕ್ಷ ಬೇಕು ಅಂತ ಅಪೇಕ್ಷೆಯಿಂದ ಕೇಳಿದ್ರೆ ಮೋಕ್ಷ ಸಿಗ್ತದೆ. ಅಂತಹದ್ದು ವೆಂಕಟಾಚಲ ಮಹಾತ್ಮ್ಯ. ವದವೈಕುಂಠ ಮಹಾತ್ಮ್ಯಂ ಕಲೋ ತಚ್ಚರಿತಂ ಕಥಂ. ಈ ಯಾವ ವೆಂಕಟಾಚಲಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಬಂತದ್ದು. ಕೃತ, ತ್ರೇತ, ದ್ವಾಪರ, ಕಲಿಯುಗ. ಕೃತಯುಗದಲ್ಲಿ ವೃಷಭಾಚಲ ಅಂತ ಈ ಯಾವ ವೆಂಕಟಾಚಲಕ್ಕೆ ಹೆಸರು. ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೇಳಿ, ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೇಳಿ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ನಾಮಕರಣ ಆಗಿದೆ. ಅದಕ್ಕೆ ಕಥೆಯನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅಷ್ಟು ವಿಸ್ತಾರವಾಗಿ ತಿಳಿಯೋ ಟೈಮ್ ಇಲ್ಲ ಈಗ ಅಷ್ಟೇ. ಕೃತಯುಗದಲ್ಲಿ ಈ ಯಾವ ತಿರುಪತಿ ಬೆಟ್ಟ ಏನಿದೆಯಲ್ಲ ಅದನ್ನು ಆ ವೃಷಭಾಚಲ ಅಂತ ಕರೀತಾ ಇದ್ದಾರೆ. ಯಾಕೆ ಅಂತಂದರೆ ಒಬ್ಬ ಅಸುರ, ದೊಡ್ಡ ದೈತ್ಯ, ವೃಷಭಾಸುರ ಅಂತ ಹೇಳಿ, ಅವನು
ನರಸಿಂಹದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ನಂತೆ. ರೂಕ್ಷ ಕರ್ಮಕೃತ ಅಂತಾರೆ. ಅವನು ಹೇಗೆ ತಪಸ್ಸನ್ನು ಮಾಡ್ತಾ ಇದ್ದ ಅಂದರೆ, ಏನೋ ಎಲೆ ಗಿಡ, ಎಲೆ ಬಳ್ಳಿ ಹಣ್ಣು ಇವುಗಳನ್ನು ತಿನ್ಕೊಂಡು ತಪಸ್ ಮಾಡೋದಲ್ಲ. ಇದೆಲ್ಲ ಸಾಧಾರಣ ತಪಸ್ ಮಾಡೋದು. ಅವನು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ ಇದ್ದ. ಪ್ರತಿನಿತ್ಯ ತುಂಬುರು ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು. ನರಸಿಂಹದೇವರ ಶಾಲಿಗ್ರಾಮಕ್ಕೆ ಪೂಜೆ ಮಾಡಬೇಕು. ಅಧೋಮುಖ ನರಸಿಂಹದೇವರ ಶಾಲಿಗ್ರಾಮ, ಕರಾಳವದನ ನರಸಿಂಹದೇವರ ಶಾಲಿಗ್ರಾಮ, ಇಂಥ ದೊಡ್ಡ ನರಸಿಂಹದೇವರ ಶಾಲಿಗ್ರಾಮ. ಮನೆ ಒಳಗೆ ಸಣ್ಣ ಪುಟ್ಟ ನರಸಿಂಹದೇವರ ಶಾಲಿಗ್ರಾಮ ಇತ್ತು ಅಂದ್ರೇ ಒಂದು ಸೇರು ಅನ್ನ ಮಾಡಿಬಿಡು ಅಂತಾರೆ. ನರಸಿಂಹದೇವರ ಶಾಲಿಗ್ರಾಮ ಅಂತಂದ್ರೆ ಸಾಮಾನ್ಯ ಅಲ್ಲ. ಅದು ದಿನನಿತ್ಯದಲ್ಲಿಯೂ ನೈವೇದ್ಯ, ವೈಷ್ಣದೇವ, ಬಲಿಹರಣ ಪೂಜಾದಿಗಳು ವಿಶೇಷವಾಗಿರಬೇಕು. ಶಾಲಿಗ್ರಾಮಾದಿಗಳು ಮನೆ ಒಳಗಿತ್ತು, ದೇವರ ಪ್ರತಿಮಾದಿಗಳ ಮನೆ ಒಳಗಿತ್ತು ಅಂತಂದರೆ ಪೂಜಾ ಪುನಸ್ಕಾರ ಇಲ್ಲದಲೇ ಆ ಅರ್ಚಗಳನ್ನು, ಪ್ರತಿಮೆಗಳನ್ನು ನಾವೇನಾರು ಇಟ್ಟರೆ ಅದರಿಂದ ನಮ್ಗೆ ಅನರ್ಥನೇ ಜಾಸ್ತಿ ಆಗ್ತದೆ. ಸರಿ, ಅವನು ಶಾಲಿಗ್ರಾಮ ಪೂಜೆ ಮಾಡ್ತಾ ಇದ್ದ. ಪ್ರತಿನಿತ್ಯ ಪುಷ್ಪವನ್ನು ಏರಿಸ್ಬೇಕಲ್ಲ, ಎಲ್ಲೋ ಪುಷ್ಪವನ್ನು ತೊಗೊಂಬಂದು ಏರಿಸೋದಲ್ಲ. ಕೊನೆಯ ಒಳಗೆ ತನ್ನ ತಲೆಯನ್ನೇ ಕತ್ತರಿಸಿಕೊಂಡು ಆ ತಲೆಯನ್ನೇ ಆ ದೇವರಿಗೆ ಪುಷ್ಪದ ರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದ. ಹೀಗೆ ಒಂದಲ್ಲ ಎರಡಲ್ಲ 5,000 ವರ್ಷಗಳ ಕಾಲ ಮಾಡಿದ್ದ. ಒಂದಲ್ಲ ಎರಡು. ಆ ಘೋರವಾಗಿರ್ತಕ್ಕಂಥ ತಪಸ್ಸಿಗೆ ಭಗವಂತ ಅನುಗ್ರಹವನ್ನು ಮಾಡದ. ನೋಡ್ರಿ, ದೇವರಿಗೆ ಪಕ್ಷಪಾತ ಇಲ್ಲ. ದೇವತೆಗಳಿಗಷ್ಟೇ ಅನುಗ್ರಹ ಮಾಡ್ತಾನೆ, ದೈತ್ಯರಿಗೆ ಅನುಗ್ರಹ ಮಾಡೋದಿಲ್ಲ ಅಂತಿಲ್ಲ. ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿ ಬಂದರು, ದೈತ್ಯ ಕುಲದಲ್ಲೇ ಬಂದರು. ಆ ಪ್ರಹ್ಲಾದನಿಗೆ ಅವನ ಸಲುವಾಗಿಯೇ ಒಂದು ಸ್ಪೆಷಲ್ ಆದ ರೂಪವನ್ನು ತೆಗೆದುಕೊಂಡ ದೇವರು. ದೈತ್ಯರಿಗೆ ಅನುಗ್ರಹ ಮಾಡೋದಲ್ಲ, ದೈತ್ಯರ ಸಲುವಾಗಿಯೇ ಒಂದು ವಿಶೇಷ ರೂಪವನ್ನು ತೆಗೆದುಕೊಂಡ. ಅಷ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಹಾಗೆ ವೃಷಭಾಸುರನಿಗೆ ಪ್ರತ್ಯಕ್ಷನಾದ ದೇವರು ಸ್ತೋತ್ರ ಮಾಡಿದ. ವೃಷಭಾಸುರ ಏನಪ್ಪ ವರ ಬೇಕು ಅಂದರೆ, ಈ ದೈತ್ಯರದೆಲ್ಲ ಒಂದು ಹುಚ್ಚು ವರ ಕೇಳ್ಕೊಳ್ಳೋದು, ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ. ಕೆಲವೊಮ್ಮೊಮ್ಮೆ ನೋಡೋದಿಕ್ಕೆ ಚಂದ ಇರ್ತದೆ, ಮಾಡೋದಿಕ್ಕೆ ಕಷ್ಟ ಇರ್ತದೆ. ತೆಂಡೂಲ್ಕರ್ ಬ್ಯಾಟಿಂಗ್ ಆಡ್ದಾಗ ನಾನು ಆಡಬೇಕು ಅಂದರೆ ಅದು ನೋಡ್ಬೇಕಷ್ಟೇ, ಅವನ ಥರ ಆಡೋದಿಕ್ಕೆ ನಮಗೆ ಬರೋದಿಲ್ಲ. ಹಂಗಿದ್ದಂಗೆ ದೇವರು ಮಾಡುವ ಯುದ್ಧವನ್ನು ನೋಡಬೇಕು. ದೇವರ ಜೊತೆಗೆ ಯುದ್ಧ ಮಾಡ್ತೀನಿ ಅಂದರೆ ನನಗೇನು ಆಸೆ ಇಲ್ಲ ಸ್ವಾಮಿ, ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ. ಬೇಡೋ, ಯುದ್ಧ ಬೇರೆ ಯಾವ್ದಾರು ವರ ಕೇಳ್ಕೋ. ಇಲ್ಲ ಇಲ್ಲ, ಯುದ್ಧನೇ ಮಾಡಬೇಕು. ದೇವರು ಶಂಖ, ಚಕ್ರ, ಗದಾ, ಪದ್ಮ, ಅಷ್ಟಬಾಹುಗಳಲ್ಲಿ ನಾನಾ ವಿಧವಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಈ ವೃಷಭಾಸುರನು ಕೂಡ ತನ್ನ ತಪಶಕ್ತಿಯಿಂದ ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳನ್ನು ಧಾರಣೆ ಮಾಡಿದ. ಇಬ್ಬರಿಗೂ ಕೂಡ ಯುದ್ಧ ಶುರುವಾಯಿತು. ಕೊನೆಗೆ ಭಗವಂತ ಅವನನ್ನು ಸಂಹಾರ ಮಾಡಿದ್ದಾನೆ. ಮಾಡಬೇಕಾದಾಗ ಒಂದು ಮಾತು ಕೇಳ್ದ, ಏನಿದ್ರೂ ನನ್ನನ್ನು ಸಂಹಾರ ಮಾಡ್ತೀ, ನಿನ್ನ ಸುದರ್ಶನ ಚಕ್ರದಿಂದ ನಾನು ಮೃತನಾದರೆ ನನಗೆ ಮೋಕ್ಷ ಗ್ಯಾರಂಟಿ. ಆದರೆ ಈ ಯಾವ ಪರ್ವತಕ್ಕೆ ನನ್ನ ಹೆಸರಿಡಬೇಕು. ನೋಡ್ರಿ, ನಾವೆಲ್ಲ ಬಿಟ್ಟು ಹೋಗ್ತೀವಿ, ಆದರೂ ಮನೆಗೆ ಹೆಸರು ಬರೆಸಿರ್ತೀವೋ ಇಲ್ಲೋ, ನಾರಾಯಣ ರಾವ್ ಬರೆಸ್ಬಿಟ್ಟಿರ್ತೀವಿ. ಹೋಗಿ ಎಷ್ಟೋ ವರ್ಷ ಆಗೋಗಿರ್ತದೆ. ನಾವು ಹೋದರೂ ಕೂಡ ಮನೆಗೆ ನಮ್ಮ ಹೆಸರು ಬರಬೇಕು. ಹಂಗಿದ್ದಂಗೆ ವೃಷಭಾಸುರ ಈ ಪರ್ವತಕ್ಕೆ ವೃಷಭಾಚಲ ಅಂತ ತಥಾಸ್ತು ಅಂತ ಅಂದಿದ್ದಾನೆ. ಅವನಿಗೆ ಅನುಗ್ರಹವನ್ನು ಮಾಡಿ ಆ ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬಂದಿದೆ. ವೃಷಭಾಚಲ. ಆಮೇಲೆ ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ. ಅಂಜನಾ ಕೇಸರಿಯ ಹೆಂಡತಿ. ನೋಡ್ರಿ, ವಾಯುದೇವರ ಅವತಾರವನ್ನು ಮಾಡಬೇಕಾದ್ರೆ ಆ ವಾಯುದೇವರ ಅವತಾರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ತಪಸ್ಸನ್ನು ಮಾಡಬೇಕು. ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದರೆ ತಪಸ್ಬೇಕು. ಸುಮ್ಮನೆ ಒಳ್ಳೆ ಮಕ್ಕಳು ಹುಟ್ಟೋದಿಲ್ಲ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪು. ಗುಣಗಳಿಂದ ಆಢ್ಯರಾಗಿರ್ತಕ್ಕಂಥ ಉತ್ತಮರಾದ ಮಕ್ಕಳು ಹುಟ್ಟಬೇಕಾದ್ರೆ ದೇವರಲ್ಲಿ ಭಕ್ತಿ, ಜ್ಞಾನ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಇತ್ಯಾದಿಗಳು ಸದ್ಗುಣಗಳು ಉಳ್ಳಂಥ ಮಕ್ಕಳು ಹುಟ್ಟಬೇಕಾದ್ರೆ ತಂದೆ ತಾಯಿಗಳು ಹೆಚ್ಚು ಪುಣ್ಯವನ್ನು ಮಾಡಿರಬೇಕು. ಶರಭಂಗರು, ಋಷ್ಯಶೃಂಗರಲ್ಲ, ಮತಂಗ ಋಷಿಗಳು. ಆ ಮತಂಗ ಋಷಿಗಳು ಆ ಅಂಜನಾದೇವಿಗೆ ಹೇಳ್ತಾರೆ. ಅಂಜನಾದೇವಿ ಪ್ರಾರ್ಥನೆಯನ್ನು ಮಾಡಿದ್ಲು, ನನಗೂ ಒಳ್ಳೆ ಮಗ ಆಗಬೇಕು. ಅದಕ್ಕೆ ಹೇಳಿದ್ರು,
ನೋಡು, ಈ ಪರ್ವತದಲ್ಲೇ ನೀನು ತಪಸ್ಸನ್ನು ಮಾಡು, ವಾಯುದೇವರು ನಿನಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ತಪಸ್ಸನ್ನು ಮಾಡಿದ್ದಾಳೆ. 16,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಲು ವಾಯುದೇವರ ಅನುಗ್ರಹದಿಂದ ಹನುಮಂತ ದೇವರ ಅವತಾರವಾಗಿದೆ. ಅಂಜನಾಳಲ್ಲಿ ಅಂಜನೇಯ ಮಗ ಆಂಜನೇಯ. ಆ ಪರ್ವತದಲ್ಲೇ ಅಂಜನಾದೇವಿಗೆ ವಾಯುದೇವರ ಅನುಗ್ರಹವನ್ನು ಮಾಡಿ ಪುತ್ರ ಭಾಗ್ಯವನ್ನು ಕೊಟ್ಟದ್ದಕ್ಕಾಗಿ ಅದಕ್ಕೆ ಅಂಜನಾಚಲ ಅಂತ ಬಂದಿದೆ ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಇದೇ ಪರ್ವತಕ್ಕೆ ಶೇಷಾಚಲ ಅಂತ ನಾಮಕರಣ ಬಂದಿದೆ. ಯಾಕೆ ಇದನ್ನು ಶೇಷಾಚಲ ಅಂತ ಕರೀತಾ ಇದ್ದಾರೆ ಅಂತಂದರೆ, ಶೇಷದೇವರು ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಭಗವಂತನ ಹಾಸಿಗೆಯಾಗಿ ಇದ್ದಾರೆ. ಸರಿ, ರಮಾನಾರಾಯಣರು ಏಕಾಂತದಲ್ಲಿ ಇರಬೇಕಾದಾಗ ಶೇಷದೇವರಿಗೆ ಆಜ್ಞೆಯನ್ನು ಮಾಡಿದ್ರು. ನೋಡಪ್ಪ, ಯಾರು ಹೊರಗಡೆಯಿಂದ ಒಳಗೆ ಬಂದುಬಿಡ್ತಾರೆ, ನುಗ್ಗಿಬಿಡ್ತಾರೆ, ಗೊತ್ತಾಗೋದಿಲ್ಲ, ಸ್ವಲ್ಪ ನೀನು ಅದನ್ನು ತಡಿಬೇಕು, ದ್ವಾರಪಾಲಕನಾಗಿರು ಅಂತೇಳಿ. ಸರಿ, ದ್ವಾರಪಾಲಕನಾಗಿ ಶೇಷದೇವರು ಇದ್ದಾರೆ. ವಾಯುದೇವರು ಬಂದರು, ಒಳಗೆ ಹೋಗಬೇಕು. ಬಿಡೋದಿಲ್ಲ. ಜೋರು ಗಲಾಟೆ ಆಯಿತು, ಇಬ್ಬರಿಗೂ ವಾದ ಆಯಿತು, ವಿವಾದಗಳಾದವು. ವಾಯುದೇವರು ಹೇಳಿದ್ರು, ನೋಡಪ್ಪ, ಹಿಂದೆ ಹೀಗೆ ಜಯ ವಿಜಯರು ಮಾಡಿದ್ದಕ್ಕಾಗಿ 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟಬೇಕಾಯಿತು. ದೇವರ ಹತ್ರ ಇರಬೇಕಾದಾಗ ಸೊಕ್ಕು ಬರಬಾರ್ದು, ಅಹಂಕಾರ ಬರಬಾರ್ದು. ನಮಗೆ ದೊಡ್ಡ ಸ್ಥಾನಕ್ಕೆ ಹೋಗ್ತಾ 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 ಏನು ಬರ್ತದೆ? ಅಹಂಕಾರ ಬರ್ತಾ ಹೋಗ್ತದೆ. ದೊಡ್ಡವರ ಹತ್ರ ಇದ್ದಷ್ಟು ನಮಗೆ ವಿನಯ ಬರಬೇಕು ಹೊರತು ದೊಡ್ಡವರ ಹತ್ರ ಇದ್ದಷ್ಟು ಅಹಂಕಾರ ಬರಬಾರ್ದು ಅಂತ ಹೇಳಿದಾಗ ಏನು ಹೇಳಿದ್ರು ಶೇಷದೇವ್ ಕೇಳೋದು, ನಾನು ದೊಡ್ಡವನು, ನೀನೇ ಸಣ್ಣವನು ಅಂತ. ಯಾಕೆ? ನನ್ನ ಮೇಲೆ ದೇವರಿಗೆ ಬಹಳ ಪ್ರೀತಿ, ಜ್ಞಾನೇ ಭಕ್ತಿಯಲ್ಲಿ ವಿರಾಗೆ ಎಲ್ಲದರಲ್ಲಿಯೂ ಕೂಡ ನನಗೆ ಸಮಾನರು ಯಾರೂ ಇಲ್ಲ. ಯಾಕೆಂದರೆ ನನ್ನನ್ನು ಎಲ್ಲಿಟ್ಕೊಂಡಾನೆ ದೇವರು? ತನ್ನ ಹಾಸಿಗೆ ಆಗಿ ಇಟ್ಕೊಂಡಿದ್ದ. ಹಾಸಿಗೆ ಮೇಲೆ ಬಹಳ ಪ್ರೀತಿ ಜನರಿಗೆ. ಯಾಕೆ? ಏನೇ ಶ್ರಮ ಆದ್ರೆ ಎಲ್ಲೋ ಮಲ್ಕೊಂತೀವಿ, ಹಾಸಿಗೆ ಮೇಲೆ ಬಿದ್ಕೊಂತೀವಿ. ಕೆಲವರು ಮನೆಯೊಳಗೆ ಹೇಳ್ತಿರ್ತಾರೆ, ಯಾರು ಎಷ್ಟೊತ್ತು ಹಾಸಿಗೆ ಮೇಲೆ ಬಿದ್ಕೊಂಡಿರ್ತೀವಿ ಅಂತ. ಎಷ್ಟು ಬಿದ್ಕೊಂಡಿರ್ತೀವೋ ಅಷ್ಟು ಆನಂದ ಜಾಸ್ತಿ. ನೋಡಿ, ಟಿ ವಿ ನೋಡಬೇಕಾದ್ರೆ ಕೂತ್ಕೊಂಡು ನೋಡಲ್ಲ, ಮಲ್ಕೊಂಡು ನೋಡೋಣ, ಅದು ಚಂದ ಇರುತ್ತೆ ಅಲ್ವಾ? ಹಾಗೆ ನಾನು ದೇವರಿಗೆ ಹಾಸಿಗೆ, ನಾನು ದೇವರಿಗೆ ಅತ್ಯಂತ ಪ್ರಿಯ. ನಾನು ಯಾವಾಗಲೂ ಅಂತಃಪುರದಲ್ಲೇ ಇರ್ತೀನಿ. ಗಂಡ ಹೆಂಡತಿ ಮಾತಾಡ್ಕೊಳ್ಬೇಕಾದಾಗ ಏಕಾಂತದಲ್ಲಿ ಯಾರೂ ಇರೋದಿಲ್ಲ, ಆದರೆ ಹಾಸಿಗೆ ಇರ್ತದೆ. ಏನಾಯ್ತು? ಹಾಸಿಗೆ ಇರ್ತದೆ, ಆದರೆ ಹಾಸಿಗೆ ಅದು ಜಡ, ಅದಕ್ಕೇನು ಗೊತ್ತಾಗೋದಿಲ್ಲ. ಆದರೆ ಶೇಷ ದೇವ್ರ ಜಡನೇನು ಇಲ್ಲ. ಅವರಿಗೆ ರಮಾನಾರಾಯಣರು ಏನೆಲ್ಲ ಮಾತಾಡ್ಕೊಳ್ತಾರೆಯೋ ಪರ್ಸ್ನಲ್ ಆದದ್ದು ಎಲ್ಲವೂ ಗೊತ್ತಾಗ್ತದೆ. ಅಂದ ಮೇಲೆ ನಾನು ಅತ್ಯಂತ ಪ್ರಿಯ. ಅದಕ್ಕೆ ವಾಯುದೇವರು ಹೇಳ್ತಾರೆ, ಹೌದಪ್ಪ, ಇಲ್ಲ ಅನ್ನೋದಿಲ್ಲ. ಬೆಕ್ಕು ರೂಮಲ್ಲೇ ಇರ್ತದೆ, ಬೆಡ್ರೂಮಲ್ಲೇ ಬೆಕ್ಕು ಇರ್ತದೆ ಅಂದ ಮಾತ್ರಕ್ಕೆ ಆ ಬೆಕ್ಕಿಗೆ ಬೆಲೆ ಜಾಸ್ತಿನೋ? ಮನೆ ಹೊರಗಡೆ ಇರ್ತದೆ, ಅರಮನೆ ಹೊರಗಡೆ ಇರ್ತದೆ ಪಟ್ಟದ ಆನೆ, ಅದಕ್ಕೆ ಬೆಲೆ ಜಾಸ್ತಿನೋ? ಪಟ್ಟದ ಆನೆಗೆ ಬೆಲೆ ಜಾಸ್ತಿ ಹೊರತು ಪಟ್ಟದ ಬೆಕ್ಕು ಅಂತ ಎಲ್ಲೂ ಇಲ್ಲ. ಪಟ್ಟದ ಆನೆ ಅಂತಿದೆ ಹೊರತು ಪಟ್ಟದ ಬೆಕ್ಕು ಅಂತಿಲ್ಲ. ಪಕ್ಕದ ಮನೆ ಬೆಕ್ಕು ಅಂತಿದೆ ಅಷ್ಟೇ ಹೊರತು ಪಟ್ಟದ ಬೆಕ್ಕು ಅಂತಿಲ್ಲ. ಬಿಡಾಲೋ ಅಂತಸ್ಥಿತೋ ವಾಪಿ ಬಹಿಸ್ತೇವ ಸಮೋ ನಹಿ ಶಯಾನಂ ರತ್ನ ಪರ್ಯಂಕೆ ರಾಜಾನಾಮಪಿ ಸೇವತೆ. ಆದ್ದರಿಂದ ದೇವರಿಗೆ ಅತ್ಯಂತ ಪ್ರಿಯ ಯಾರು ಅಂತಂದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ನ ತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ದೇವರ ಗುಣಗಳನ್ನು ಯಾರು ಹೆಚ್ಚಾಗಿ ತಿಳ್ಕೊಂಡಿರ್ತಾನೆಯೋ ಅವನ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ ಅಂತೆ. ತನ್ನನ್ನು ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆಯೋ ಅವ್ರ ಮೇಲೆ ಭಗವಂತನಿಗೆ ಬಹಳ ಪ್ರಿಯ, ಭಗವಂತನಿಗೆ ಪ್ರೀತಿ. ವಾಯುದೇವರು ಬ್ರಹ್ಮದೇವರು ಭಗವಂತನನ್ನು ಎಷ್ಟು ತಿಳಿದುಕೊಂಡಿದ್ದಾರೆಯೋ ಅಷ್ಟು ಇನ್ಯಾರೂ ತಿಳ್ಕೊಂಡಿಲ್ಲ. ಆದ್ದರಿಂದ ವಾಯುದೇವರ ಮೇಲೆ ಭಗವಂತನಿಗೆ ಪ್ರೀತಿ. ಇಷ್ಟೆಲ್ಲ ಜೋರು ಗಲಾಟೆ ನಡೀತಾ ಇರಬೇಕಾದ್ರೆ ದೇವರು ಹೊರಗೆ ಬಂದ. ಏನು ಗಲಾಟೆ ಏನು? ಓಹೋ, ಯಾವಾಗ ಬಂದ್ಯಪ್ಪ ವಾಯುದೇವ್ರನ್ನ ಮಾತಾಡಿಸಿದ್ದಾರೆ. ಶೇಷದೇವ್ರಿಗೆ ಸಿಟ್ಟು ಬಂದ್ಬಿಡ್ತು. ಅಲ್ಲ, ನಾನು ಇಷ್ಟು ಗಂಟು ಹೊರ್ಕೊತಾ ಇದ್ದೀನಿ, ದೇವ್ರು ನನ್ನ ಮಾತಾಡಿಸೋಲ್ಲ, ಬಂದಿದ ತಕ್ಷಣ ವಾಯುದೇವ್ರನ್ನ ಮಾತಾಡಿಸ್ತಾ ಇದ್ದಾನೆ. ನಾ ಇದ್ದೀನಿ, ನಾಯಿ. ಓಹ್, ನೀನೇ ಇಲ್ಲೇ ಇದೆಯೇನಪ್ಪ? ಸರಿ,
ಏನು ಯಾಕೆ ಜಗಳ ಮಾಡ್ತಾ ಇದ್ದೆ? ಇಲ್ಲ ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ಇವೆಲ್ಲ ಸರಿ ಹೋಗಲ್ಲ. ಒಂದು ಪರೀಕ್ಷೆ ಮಾಡಿಬಿಡೋಣ ಯಾರು ಶ್ರೇಷ್ಠರು ಅಂತ ಹೇಳಿ. ನೀನು ಆನಂದ ಪರ್ವತ ಅಂತಿದೆ, ಮೇರು ಪರ್ವತದ ಮಗು. ಆ ಮೇರು ಪರ್ವತದ ಮಗು ಪುತ್ರ ಏನಿದ್ದಾನಲ್ಲ ಆನಂದಾಚಲ, ಆ ಆನಂದಾಚಲವನ್ನು ಚೆನ್ನಾಗಿ ಸುತ್ತಾಕೊಂಬಿಡು, ಗಟ್ಟಿಯಾಗಿ ಸುತ್ತಾಕು. ಅದನ್ನ ವಾಯುದೇವರು ಅಳಗಾಡಿಸ್ಲಿ. ಅಳಗಾಡಿಸಿದ್ರೆ ಅವ್ರು ದೊಡ್ಡವರು, ಅಳಗಾಡ್ಸಕ್ಕಾಗಲಿಲ್ಲ ಅಂದ್ರೆ ನೀನು ದೊಡ್ಡವನು, ಇಷ್ಟೇ ಸರಿ ಅಂತ ಹೇಳಿ ಬರ 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 ಶೇಷದೇವ್ರು ಹೋದ್ರು, ಸುತ್ತಾಕೊಂಡು ಕೂತರು. ವಾಯುದೇವರು ಹೊರಟರು. ದೇವ್ರು ಕರೆದ, ಬಾ, ಏನು ನೀನು ನಿನ್ನ ಬಲ ಎಲ್ಲ ಉಪಯೋಗಿಸ್ಬಿಡ್ಬೇಡಪ್ಪ, ಸ್ವಲ್ಪ ಸುಮ್ಮನೆ ಶಾಂಪಲ್ ತೋರಿಸು ಅಷ್ಟೇ. ಈ ಮಹಾರಾಷ್ಟ್ರದ ಕಡೆ ಮಜ್ಜಿಗೆ ಮಾಡೋದು ಹೇಗೆ ಮಾಡ್ತಾರೆ ಗೊತ್ತಾ? ತಾಕ್ ಅಂತಾರೆ, ಮಜ್ಜಿಗೆಗೆ ತಾಕ್ ಅಂತಾರೆ. ತಾಕ್ ಅಂದರೆ ಈ ಮೊಸರೇನಿರ್ತಲ್ಲ, ಮೊಸರಲ್ಲಿ ಬೆಟ್ಟನ್ನು ಅದ್ದಿ ಸ್ವಲ್ಪ ಹಾಲಿಗೆ ಸಿಂಪಡಿಸೋದು ಅಷ್ಟೇ, ಅಷ್ಟು ಹುಳಿಯಾಗಿಬಿಡ್ತದೆ ಅದು. ಸುಮ್ಮನೆ ಸಣ್ಣಗೆ ಒಂದ್ಸಲಿ ಪ್ರೋಕ್ಷಣೆ ಮಾಡೋದು ಸ್ವಲ್ಪ ಅಷ್ಟೇ. ಹಾಗಿದ್ದ ಹಾಗೆ ನೀನು ಕೇವಲ ಪಾದಸ್ಪರ್ಶ ಮಾಡು ಅಷ್ಟೇ. ದೇವರು ಇನ್ನೊಂದ್ಸಲಿ ಹೇಳ್ತಾನೆ ಎಲ್ಲಿ ಅಂತಂದರೆ, ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಿದಾಗ ವೇದವ್ಯಾಸ ದೇವರಿಗೆ ಅಲ್ಲಿ ಶ್ರೀಮದ್ ಆಚಾರ್ಯರು ಮಂಗಲಾಚರಣೆ ಪದ್ಯದಲ್ಲಿ ಬರೆದಿರ್ತಾರೆ, ಶಕ್ತಿತಃ ಅಂತ ಬರೆದಿರ್ತಾರೆ. ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಹೇಳೀನಿ ಅಂತ ಹೇಳಿ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ನಿನ್ನ ಶಕ್ತಿ ಇರೋಷ್ಟು ಹೇಳಿಬಿಟ್ರೆ ತಿಳ್ಕೊಳ್ಳೋರಿಗೆ ಬೇಕಲ್ಲ, ಬುದ್ಧಿ ಬೇಕಲ್ಲ. ಇಲ್ಲ, ತೇನ ಲೇಷತ ಪದ ಇತೀಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ಅಪ್ಪ ಲೇಷತಃ ಸ್ವಲ್ಪ ಹೇಳಷ್ಟೇ, ನಿನಗೆ ಗೊತ್ತಿರೋ ಅಷ್ಟೆಲ್ಲ ಹೇಳಿಬಿಟ್ರೆ ತಿಳ್ಕೊಳ್ಳೋ ಅಷ್ಟು ಬುದ್ಧಿ ಜನರಿಗಿಲ್ಲ, ಸ್ವಲ್ಪ ಮಾತ್ರ ಹೇಳು. ಹಾಗಿದ್ದಾಗೆ ಭಗವಂತ ಆಜ್ಞೆ ಮಾಡಿ ಕಳಿಸ್ದ, ಸ್ವಲ್ಪ ನಿನ್ನ ಹೆಬ್ಬೆರಳಿನ ಉಗುರನ್ನ ಸ್ಪರ್ಶ ಮಾಡು ಅಷ್ಟೇ, ಬಹಳ ಸ್ಪರ್ಶ ಮಾಡಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಸರಿ, ವಾಯುದೇವರು ಬಂದರು. ಆ ಆನಂದ ಪರ್ವತ ಶೇಷದೇವರಿಂದ ಏನು ಆವೃತವಾಗಿತ್ತು ಆ ಪರ್ವತವನ್ನು ತಮ್ಮ ಹೆಬ್ಬೆರಳಿನ ತುದಿಯಿಂದ ಸ್ಪರ್ಶ ಮಾಡಿದ್ರೆ ಸಾಕು 1,00,000 ಯೋಜನೆ ದೂರ ಹೋಗ್ಬಿತ್ತು ಅಂತ. ಮೈ ಕೈ ಎಲ್ಲ ಹಣ್ಣುಗಾಯಿ ನೀರುಗಾಯಿ ಆಗೋಯ್ತು. ಈಗ ಬಸವನಗುಡಿಯಿಂದ RR ನಗರಕ್ಕೆ ರೋಡಲ್ಲಿ ಬರ್ತೀವಲ್ಲ, ಮೈಕೈ ಎಲ್ಲ ಹೆಂಗೆ ಆಟೋದಲ್ಲೇ ಬಂದದ್ದು ಆಚಾರ, ಮೈಕೈ ಎಲ್ಲ ಹಣ್ಣಣ್ಣಾಗೋಗಿದೆ. 1-5-6 ಕಿಲೋಮೀಟರ್ ಬಂದ್ರೇ ಹಣ್ಣಣ್ಣಾಗೋಗಿರ್ಬೇಕಾದ್ರೆ 1,00,000 ಯೋಜನೆ ಒದ್ದಿದ್ದಾರೆ, ಫುಟ್ಬಾಲ್ ಒದ್ದಂಗೆ. ಹೆಂಗಾಗಿರ್ಬೇಕು ಮೈಕೈ ಎಲ್ಲ ಹಣ್ಣುಗಾಯಿ ನೀರ್ಗಾಯಿ ಆಗಿಬಿಟ್ಟಿದೆ. ಗತಗರ್ವ, ಗರ್ವ ಎಲ್ಲ ಹೋಯ್ತು. ಅಯ್ಯೋ ನಾನು ಮಾಡಿದ ತಪ್ಪು, ಅಪರಾಧ ಆಯಿತು ಅಂತ ವಾಯುದೇವರ ಪಾದವನ್ನು ಹಿಡಿದಿದ್ದಾರೆ. ಆವಾಗ ಈ ಯಾವ ಪರ್ವತಕ್ಕೆ ಶೇಷಾಚಲ ಅಂತ ಹೆಸರು ಬರಬೇಕಂದ್ರೆ ಶೇಷಾಚಲ ಅಂತ ನಾಮಕರಣವಾಗಿದೆ. ಕಲಿಯುಗದಲ್ಲಿ ವೆಂಕಟಾಚಲ ಅಂಥೇಳಿ ಹೆಸರು ಬಂದಿರತಕ್ಕಂಥದ್ದು. ಯಾಕೆ ಅಂತಂದರೆ, ಒಬ್ಬ ಬ್ರಾಹ್ಮಣ, ಮಾಧವ ಬ್ರಾಹ್ಮಣ, ಅವನು ತಾನು ಒಳ್ಳೆ ಅಗ್ನಿಹೋತ್ರವನ್ನು ಇಟ್ಟಿದ್ದಾನೆ. ಬ್ರಾಹ್ಮಣರಿಗೆ ಏನೆಲ್ಲ ಕರ್ಮ ಕರ್ತವ್ಯಗಳಿದೆ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ, 6 ಷಟ್ಕರ್ಮಗಳಿದೆ. ಆ ಷಟ್ಕರ್ಮಗಳನ್ನು ಮಾಡಬೇಕು ಬ್ರಾಹ್ಮಣನಾದವನು. ಅದನ್ನೆಲ್ಲವನ್ನು ಮಾಡಿಕೊಂಡು ತಂದೆ ತಾಯಿಗಳ ಮಾತನ್ನು ಕೇಳಿಕೊಂಡು ಒಳ್ಳೆ ಧರ್ಮನಿಷ್ಠನಾಗಿ ಇರುವಂತಹ ಸಂದರ್ಭದಲ್ಲಿ ಒಳ್ಳೆ ಬಾಲ್ಯ ವಿವಾಹವನ್ನು ಮಾಡಿದ್ದಾರೆ. ಸರಿ, ಆ ಮಾಧವ ಬ್ರಾಹ್ಮಣ ದಂಪತಿಯರು ಸುಖವಾಗಿ ಇರಬೇಕಾದಾಗ ಮನುಷ್ಯನ ಗ್ರಾಚಾರ ಅನ್ನೋದು ಎಲ್ಲೂ ಹೋದ್ರೂ ತಪ್ಪೋದಿಲ್ಲ. ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ. ಪ್ರಾರಬ್ಧ ಅನ್ನೋದು ಉತ್ತಮ ಜನರನ್ನೂ ಬಿಡೋದಿಲ್ಲ, ಅವರಿಗೂ ಕೂಡ ಪ್ರಾರಬ್ಧ ಉಂಟೆ, ಗೊತ್ತಾಯ್ತಾ? ಹೀಗಾಗಿ ಸರಿ, ತಾನು ಮಧ್ಯಾಹ್ನ ಕಾಲದಲ್ಲಿ, ಹಗಲಿನ ಕಾಲದಲ್ಲಿ ಹೆಂಡತಿಯ ಸಂಘವನ್ನು ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಆಗಿದೆ. ಹೆಂಡತಿಗೆ ಹೇಳ್ದ, ಹಗಲಿನಲ್ಲಿ ಸಂಘವನ್ನು ಮಾಡಬಾರದು, ವಿಹಿತ ಕಾಲವಲ್ಲ ಅಂತ ಹೇಳಿದ್ದಾಳೆ. ಆದರೂ ಕೂಡ ಈ ಮಾಧವ ಬ್ರಾಹ್ಮಣ ಕೇಳಿಲ್ಲ. ಸರಿ, ಗಂಡನ ಅಪೇಕ್ಷೆಯನ್ನು ಪೂರ್ಣ ಮಾಡೋದೇನೇ ಹೆಂಡತಿಯ ಧರ್ಮ, ಬೇರೆದಲ್ಲ. ಅದಕ್ಕಾಗಿ ಸರಿ ಅಂತ ಹೇಳಿದ್ದಾಳೆ. ಮಾಧವ ಬ್ರಾಹ್ಮಣ ಹೇಳ್ದ, ನಾನು ಸಮಿತ್ತು ಕುಶಾದಿಗಳನ್ನು ತರೋದಕ್ಕಾಗಿ ಅರಣ್ಯಕ್ಕೆ ಹೋಗ್ತೀನಿ, ನೀರು ತಗೊಂಡು ಬರೋ ರೂಪದಲ್ಲಿ ನೀನು ಬಾ, ಅಲ್ಲಿ ನಾವು ಸೇರೋಣ ಅಂತ ಹೇಳಿ, ಹಾಗೆ ಆಗಲಿ ಅಂತ ಹೇಳಿದ್ದಾರೆ. ಸರಿ, ಮಾಧವ ಬ್ರಾಹ್ಮಣ ಹೊರಟ.
ಹೆಂಡತಿಯೂ ಕೂಡ ಹೊರಟಿದ್ದಾಳೆ. ಸ್ವಲ್ಪ ಬೇಗನೆ ಮಾಧವ ಬ್ರಾಹ್ಮಣ ಅರಣ್ಯಕ್ಕೆ ಬಂದಿದ್ದಾನೆ. ಅಲ್ಲಿ ಒಬ್ಬ ಸುಂದರಿ ನೋಡ್ತಾ ಇದ್ದಾನೆ. ಕುಂತಲ, ನೀಲ ಕುಂತಲ, ಅವಳ ಹೆಸರು ಕುಂತಲ ಅಂತ ಹೇಳಿ, ಅಂತ್ಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವಳು. ಅವಳ ಜಡೆ ಎಲ್ಲಿ ತನಕ ಇತ್ತು ಅಂತಂದರೆ ಕಸ ಹೊಡಿಬೋದಂತೆ, ಭೂಮಿ ತನಕ ಹತ್ತಿತ್ತು, ಅಷ್ಟು ನೀಲ ಕುಂತಲ. ಕುಂತಲ ಅಂದರೆ ಕೂದಲು, ಒಳ್ಳೆ ಕಪ್ಪಾಗಿರತಕ್ಕಂಥ ಕೂದಲು, ನೀಲವಾಗಿರತಕ್ಕಂತಹ ಕೂದಲು. ಆದ್ದರಿಂದ ಅವಳನ್ನು ಕುಂತಲ ಅಂತ ಕರಿತಾ ಇದ್ದಾರೆ. ಅವಳನ್ನು ನೋಡಿದ್ದಾನೆ. ನೋಡಿದಾಗ ಕಾಮಪರವಶನಾಗಿದ್ದಾನೆ. ನೀನು ಯಾರು ಎಂತ ಎಲ್ಲ ಕೇಳ್ತಾ ಇದ್ದಾನೆ. ಸರಿ, ಅದೇ ಸಮಯಕ್ಕೆ ಹೆಂಡತಿ ಬಂದಿದ್ದಾಳೆ. ಆ ಹೆಂಡತಿಗೆ ಹೇಳ್ದ, ಓ ನಿನ್ನಲ್ಲಿ ಎಷ್ಟು ಪತಿಭಕ್ತಿ ಇದೆ ಅಂತ ನಾನು ನೋಡಬೇಕಾಗಿತ್ತು, ನನ್ನ ಮಾತು ಕೇಳ್ತೀಯೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಕೇಳಿದೆ. ನೀನು ಪಾಸ್ ಆಗಿದೆ, ಹೋಗಿ ಮನೆಗೆ ಅಂತ. ನೋಡ್ರಿ, ಮನೆಯೊಳಗೆ ಕೆಲವೊಮ್ಮೊಮ್ಮೆ ಗಂಡಂದ್ರೆ ಹಿಂಗೆ ಮಾಡ್ತಿರ್ತಾರೆ. ಪ್ರತಿನಿತ್ಯ ಬೆಂಡೆಕಾಯಿ ಹುಳಿನೇ ಮಾಡಿಸೋದು, ಸೋಮವಾರದಿಂದ ಭಾನುವಾರ ತನಕ. ದಿವಸ ಹೆಂಡತಿಗೆ ಮಾಡಿ 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 ಬೇಸರ ಬಂದು, ಯಾವುದೋ ಫ್ರೆಂಡ್ಸ್ ಬಂದಿರ್ತಾರೆ ಮನೆಯೊಳಗೆ. ಇವತ್ತೇನು ಮಾಡ್ಬೇಕ್ರಿ ಅಡುಗೆ? ಬೆಂಡೆಕಾಯಿ ಹುಳಿ ಮಾಡು. ಸರಿ, ಬೆಂಡೆಕಾಯಿ ಹುಳಿ ಮಾಡೋಕ್ಕೆ ಹೋದರೆ ಅವಾಗಂತಾನೆ ಗಂಡ, ಬೇಡ ಬೇಡ, ಸುಮ್ಮನೆ ನಿನ್ನ ಪರೀಕ್ಷೆ ಮಾಡೋಕ್ಕೆ ಹೇಳಿದೆ, ನನ್ನ ಮಾತು ಕೇಳ್ತೀಯೋ ಇಲ್ಲೋ ಅಂತ ಹೇಳಿ ಇವತ್ತು ಬೇರೆ ಹುಳಿ ಮಾಡು ಅಂತನೋ ಇಲ್ಲ. ಹಂಗಿದ್ದ ಹಾಗೆ ಇಲ್ಲಿಯೂ ಕೂಡ ನೀಲಕುಂತಳ ಅವಳ ಜೊತೆಗೆ ತಾನು ವಿಹಾರವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಹೆಂಡತಿಗೆ ಹೇಳ್ದ, ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ನಾನು ಕೇಳಿದ್ದು, ನೀನು ಹೋಗು. ಖುಷಿಯಾಗೋಯಿತು ಹೆಂಡತಿಗೆ. ಓ, ನಮ್ಮ ಮನೆಯವರಿಗೆ ಸ್ವಲ್ಪ ಧರ್ಮದ ಬುದ್ಧಿ ಉಳಿದಿದೆ. ಪಾಪ ಎಲ್ಲಿ ಮಾಡಿಬಿಡ್ತಾರೋ ಅಂತ ಭಯ ಆಗಿತ್ತು, ಅಧರ್ಮವನ್ನು ಎಲ್ಲಿ ಮಾಡಿಬಿಡ್ತಾರೋ ಅಂತ ಭಯ ಆಗಿತ್ತು. ದೇವರು ನಮ್ಮ ಮನೆಯವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟ ಅಂತ ಹೇಳಿ ಸಂತೋಷಪಟ್ಟು ಹೋದ್ರು. ನೀವು ಬರ್ತೀರಾ ಇಲ್ಲ ಮನೆಗೆ? ಬರ್ತೀನಿ, ಒಂದು ಸ್ವಲ್ಪ ಇನ್ನೂ ಸಮಿತಿ ಆರಿಸ್ಕೊಂಡು ಬರ್ತೀನಿ, ಹೊರಟಿದ್ದಾಳೆ. ಈ ಕಡೆ ನೀಲಕುಂತಳನ್ನ ವಿಚಾರ ಮಾಡ್ತಾ ಇದ್ದಾನೆ ಮಾಧವ ಬ್ರಾಹ್ಮಣ. ಅವಳು ಹೇಳೋದು ಅನೇಕ ಮಾತುಗಳನ್ನು ಹೇಳಿದ್ದಾಳೆ. ನಾನು ಅಂತ್ಯಜಳು, ಅದ್ಯ ಪ್ರವೃತ್ತಿಭೋ ವಿಪ್ರಾಪತಿಸ್ತ್ವಂ ಮಮ ಭೂಸುರ ತ್ಯಜ ಯಜ್ಞೋಪವೀತಂತೆ ಮುಂಡಯಿತ್ವಾ ಶಿರಸ್ತಥ. ಅನೇಕ ಮಾತುಗಳನ್ನು ಹೇಳಿದ್ದಾಳೆ. ನನ್ನ ಹತ್ರ ಬರಬೇಡ, ನಾನು ಅಂತ್ಯಜಳು, ನೀನು ಉತ್ತಮ ಬ್ರಾಹ್ಮಣನಾಗಿದ್ದೀ. ಇದು ಹೇಗಾಗ್ತದೆ ಅಂತಂದರೆ, ನಾಯಿ ಮುಟ್ಟಿರ್ತಕ್ಕಂಥ ಅನ್ನ ಏನಿದೆ, ಹವಿಸ್ಸಿನ ಅನ್ನವನ್ನು ನಾಯಿ ಮುಟ್ಟಿದ್ರೆ ಅದು ಹೇಗೆ ಅಪವಿತ್ರವಾಗ್ತದೆಯೋ, ಹಾಗಿದ್ದ ಹಾಗೆ ನನ್ನನ್ನು ಮುಟ್ಟಿದ್ರೆ ನೀನು ಅಪವಿತ್ರ ಆಗ್ತಾ ಇದ್ದೀ. ನೀವು ಉತ್ತಮ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು, ನಾನು ಅಂತ್ಯಜಳು, ನನ್ನ ಸಹವಾಸವನ್ನು ಮಾಡಬೇಡಿ. ಏನು ಹೇಳಿದ್ರೆ ಕೇಳ್ತಾ ಇಲ್ಲ. ಕಾಮಮೋಹಿತನಾಗಿ ಬಿಟ್ಟಿದ್ದಾನೆ. ಅವಳಲ್ಲಿ ಆಸಕ್ತನಾದ, ಅವಳನ್ನೇ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ, ಬಲಾತ್ಕಾರವನ್ನು ಮಾಡಿದ್ದಾನೆ. ಸರಿ, ಇಷ್ಟೆಲ್ಲ ಆದಮೇಲೆ ಅವಳು ಹೇಳಿದ್ಲು, ನೀ ಮದುವೆ ಮಾಡ್ಕೊಂಡಿದ್ದೀ ಅಂದಮೇಲೆ ನಾನೇನು ಹೇಳ್ತೀನಿ ಅದನ್ನು ನೀ ಕೇಳಬೇಕು ಅಂತ. ನೀನು ಯಾರನ್ನು ಮದುವೆ ಮಾಡ್ಕೊಂಡಿದ್ದೀ? ಅಂತ್ಯಜಳಾಗಿರ್ತಕ್ಕಂತಹ ನನ್ನನ್ನು ನೀನು ಮದುವೆ ಮಾಡ್ಕೊಂಡಿದ್ದೀ. ಹೀಗಾಗಿ ನಿನಗೆ ಯಾಕೆ ಶಿಖ ಯಾಕೆ ಬೇಕು, ಯಜ್ಞೋಪವೀತ ಯಾಕೆ ಬೇಕು? ಯಜ್ಞೋಪವೀತ ತೆಗಿ, ನೀ ಹೇಳೋಕ್ಕಿಂತ ಮುಂಚೆನೇ ತೆಗಿಬೇಕು ಅಂದ್ಕೊಂಡಿದ್ದೆ, ಈಗ ಹೇಳಿದೆಯಲ್ಲ ಅಂತ ತೆಗೆದುಬಿಟ್ಟ. ಶಿಖ ಬೇಡ, ಶಿಖ ಕ್ಷೌರ ಮಾಡಿಸು ಅಂತ ಹೇಳಿದ ತಕ್ಷಣ ಶಿಖವನ್ನು ತೆಗೆದಿದ್ದಾನೆ. ಅಬ್ರಾಹ್ಮಣ್ಯಂ ಉಪಾಗಮ್ಯ ಭುಂಕ್ಷ್ವ ಗೋಮಾಂಸಂ ಉತ್ತಮಂ, ಗೋಮಾಂಸವನ್ನು ತಿನ್ನು ಅಂತ ಹೇಳಿದ್ದಾಳೆ. ತಿಂದಿದ್ದ. ಹೀಗೆ ಅವಳ ಜೊತೆ 80 ವರ್ಷಗಳು ಕಳೆದುಬಿಟ್ಟ. ಅನೇಕ ಜನ ಮಕ್ಕಳಾಗಿದ್ದಾರೆ. ಎಲ್ಲಿ ತನಕ ಸೌಂದರ್ಯ ಇರ್ತದೆ? ಯೌವನ ಅಂತಂಚ ಅಲ್ಲ, ಪ್ರಸವಾಂತಂಚ ಯೌವನಂ. ಯೌವನ ಅನ್ನೋದು ಒಂದು ಮಗು ಹಡಿಯೋ ತನಕ ಇರ್ತದೆ, 2 ಮಗು ಹಡಿಯೋ ತನಕ ಇರ್ತದೆ. ಯಾವಾಗಲೂ ಕೂಡ ಸೌಂದರ್ಯ ಹಾಗೆ ಉಳಿಯೋದಿಲ್ಲ, ಮುಪ್ಪು ಬರ್ತದೆ. ಕೂದಲೆಲ್ಲ ಬೆಳಗಾದ್ಮೇಲೆ ಸೌಂದರ್ಯ ಉಳಿಯೋದಿಲ್ಲ. ಅವಳು ಕೂಡ ಅನೇಕ ರೋಗ ಬಂದು ಅವಳು ಕೂಡ ಮೃತಳಾಗಿ ಬಿಟ್ಟಿದ್ದಾಳೆ. ಸರಿ, ಆವಾಗ ಈ ಮಾಧವ ಬ್ರಾಹ್ಮಣಿಗೆ ತನ್ನ ಹಿಂದಿಂದೆಲ್ಲ ಜ್ಞಾಪಕಕ್ಕೆ ಬರೋಕ್ಕೆ ಶುರುವಾಯಿತು. ಅಯ್ಯೋ, ನಾನು ಎಂತಹ ಬ್ರಾಹ್ಮಣ, ನನ್ನ ತಂದೆ ತಾಯಿಗಳು ಎಂಥವ್ರು, ವೃದ್ಧರಾಗಿರತಕ್ಕಂಥ ತಂದೆ ತಾಯಿಗಳನ್ನು ಬಿಟ್ಟು ಬಂದೆ. ನಿತ್ಯದಲ್ಲಿಯೂ ಮನೆಯ ಒಳಗೆ ಅಗ್ನಿಹೋತ್ರ, ದೇವರ ಪೂಜಾ, ಅತಿಥಿ ಅಭ್ಯಾಗತರ ಆರಾಧನಾ, ಮತ್ತು ವೈಶ್ವದೇವ ಬಲಿಹರಣ, ಇಷ್ಟೆಲ್ಲ ಮಾಡಿಕೊಂಡು ಸಾಧ್ವಿ ಪತ್ನಿ ಅಂತಹ ಹೆಂಡತಿಯನ್ನು ಬಿಟ್ಟು ಬಂದೆ. ನಾ ಎಷ್ಟೆಲ್ಲ ಪಾಪ ಮಾಡಿದ್ದೇನಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಏನು ಮಾಡ್ಕೋಬೇಕು ಅಂತ ಅನ್ನಿಸ್ತು. ಒಳ್ಳೆಯವ್ರು ಕೆಡೋದಿಲ್ಲ ಅಲ್ಲ, ಒಳ್ಳೆಯವ್ರು ಬೇಗನೆ ಕೆಡುತ್ತಾರೆ, ಆದರೆ ಅವರಿಗೆ ಬುದ್ಧಿನೂ ಬೇಗನೆ ಬರ್ತದೆ.
ಹೀಗೆ ಮಾಧವ ಬ್ರಾಹ್ಮಣ ವಿಚಾರ ಮಾಡ್ತಾ ಇರಬೇಕಾದಾಗ ಒಂದಿಷ್ಟು ರಾಜರು ಎಲ್ಲ ಅನೇಕ ಜನರು ತೀರ್ಥಯಾತ್ರೆಗೆ ಹೊರಟಿದ್ರು. ಇವರು ತೀರ್ಥಯಾತ್ರೆಗೆ ಹೊರಟಿದ್ದಾರೆ, ಇವ್ರ ಜೊತೆ ಹೋದರೆ ನನಗೂ ಒಂದಿಷ್ಟು ಪುಣ್ಯ ಬರ್ತದೆ ಅಂತ ತಾನೂ ಕೂಡ ಹೊರಟಿದ್ದಾನೆ. ಅವರು ತೀರ್ಥಯಾತ್ರೆ ಕ್ರಮದಲ್ಲಿ ಕಪಿಲ ತೀರ್ಥಕ್ಕೆ ಬಂದಿದ್ದಾರೆ. ಕಪಿಲ ತೀರ್ಥದ ಸ್ನಾನವನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡಿ ಇವನು ಕೂಡ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ ನೋಡ್ತಾನೆ, ಏನಿಲ್ಲ ತನ್ನ ಹತ್ರ. ಅವರೆಲ್ಲ ಪಿಂಡ ಪ್ರದಾನವನ್ನು ಮಾಡೋದನ್ನು ನೋಡಿ ತಾನು ಮಣ್ಣನ್ನು ಅದನ್ನೇ ನೀರು ಹಾಕಿ ಕಲಸಿ ಪಿಂಡಗಳ ರೂಪದಲ್ಲಿ ಮಾಡಿ ಅದನ್ನೇ ಪಿಂಡ ಪ್ರದಾನವನ್ನು ಮಾಡಿ ತಾನೂ ಕೂಡ ಆ ವೆಂಕಟಾಚಲವನ್ನು ಸ್ಪರ್ಶ ಮಾಡಿದ್ದಾನೆ. ಎಲ್ಲರೂ ಕೂಡ ಆ ಪರ್ವತವನ್ನು ಏರ್ತಾ ಇದ್ದಾರೆ. ತಾನೂ ಕೂಡ ಆ ಪರ್ವತವನ್ನು ಏರಬೇಕು ಅಂತ ಸ್ಪರ್ಶವನ್ನು ಮಾಡದ ತನ್ನ ಎಲ್ಲ ಕೆಟ್ಟ ಕರ್ಮಗಳೇನಿದೆಯಲ್ಲ ಅದೆಲ್ಲ ಹೊಟ್ಟೆ ತೊಳಸೋದಕ್ಕೆ ಪ್ರಾರಂಭ ಆಯಿತಂತೆ. ವಾಂತಿ ರೂಪದಲ್ಲಿ ಆ ಎಲ್ಲ ಪಾಪಗಳು ಕೂಡ ಕಳೆದು ಹೋಗಿಬಿಟ್ಟಿದೆ. ಬ್ರಹ್ಮದೇವರು ಬಂದಿದ್ದಾರೆ, ಆ ದುರ್ಗಂಧ ಹೋಯ್ತಂತೆ ದೇವತೆಗಳ ಲೋಕಕ್ಕೆ. ಯಾರಿಗೂ ಉಸಿರಾಡಕ್ಕೆ ಆಗ್ತದೆ, ಎಲ್ಲ ಮೂಗು ಮುಚ್ಕೊಂತ ಇದ್ದಾರೆ. ಬ್ರಹ್ಮದೇವರ ಹತ್ರ ಹೋಗಿ ಹೇಳಿದ್ರು, ಹಿಂಗಾಗಿಬಿಟ್ಟಿದೆ. ಬ್ರಹ್ಮದೇವರೇ ಬಂದಿದ್ದಾರೆ. ಹಂಸಾರೂಢರಾಗಿ ಬ್ರಹ್ಮದೇವರು ಬಂದು ಆ ಮಾಧವ ಬ್ರಾಹ್ಮಣನನ್ನು ಒಂದು ಸ್ಪರ್ಶ ಮಾಡಿದ್ದಾರೆ. ಒಳ್ಳೆ ದಿವ್ಯವಾಗಿರ್ತಕ್ಕಂಥ ದೇಹ ಬಂದಿದೆ. ಅವನಿಗೆ ಹೇಳ್ತಾ ಇದ್ದಾರೆ, ಈ ಜನ್ಮವನ್ನು ಇಲ್ಲೇ ಕಳಿ, ನೀನು ಮುಂದಿನ ಜನ್ಮದಲ್ಲಿ ದೊಡ್ಡ ರಾಜನಾಗ್ತಿ, ಆಕಾಶ ಮಹಾರಾಜನಾಗ್ತಿ. ನಿನಗೆ ಸಾಕ್ಷಾತ್ ಲಕ್ಷ್ಮೀದೇವಿ ರಮಾದೇವಿಯೇ ಪದ್ಮಾವತಿಯಾಗಿ ಅವತಾರವನ್ನು ಮಾಡ್ತಾ ಇದ್ದಾಳೆ. ಸಾಕ್ಷಾತ್ ಭಗವಂತ ಶ್ರೀನಿವಾಸನೇ ನಿನ್ನ ಅಳಿಯನಾಗಿ ಬರ್ತಾ ಇದ್ದಾನೆ. ಎಂಥ ಭಾಗ್ಯ ನೋಡ್ರಿ. ಮಾಧವ ಬ್ರಾಹ್ಮಣ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ಮುಂದಿನ ಜನ್ಮದಲ್ಲಿ ಆಕಾಶ ಮಹಾರಾಜನಾಗಿ ಲಕ್ಷ್ಮೀದೇವಿಯನ್ನೇ ಮಗಳನ್ನಾಗಿ ಸ್ವೀಕಾರ ಮಾಡಿ ಶ್ರೀನಿವಾಸನನ್ನೇ ಅಳಿಯ ಮಾಡಿಕೊಳ್ಳೋ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ ಹೇಳಿ. ಏನೋ 2 ಲಕ್ಷನೋ 3 ಲಕ್ಷನೋ 4 ಲಕ್ಷನೋ ಸಂಬಳ ಬರ್ತಾ ಇದ್ರೆ ನಿಮ್ಮ ಅಳಿಯ ಏನು ಮಾಡಿ ಫಾರಿನಲ್ಲಿ 4 ಲಕ್ಷ ಸ್ಯಾಲ್ರಿ, ಏನೋ ಕುಬೇರನೇ ಇವನ್ ಮನೇಲಿ ಇದ್ದಂಗೆ. ಇಷ್ಟಕ್ಕೆ ಜಗತ್ಪತಿ ಜಗತ್ಪತಿ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂಥ ಭಗವಂತ ಜಾಮಾತಾಚ ಜಗತ್ಪತಿ ನಿನ್ನ ಅಳಿಯನಾಗಿ ಬರ್ತಾ ಇದ್ದಾನೆ ಅಂತ ಹೇಳಿ ಹೇಳಿದಾಗ ಆ ವೆಂಕಟಾಚಲ ಮಾಧವ ಬ್ರಾಹ್ಮಣನ ಎಲ್ಲ ವಿಧವಾದ ಪಾಪವನ್ನು ಪರಿಹಾರ ಮಾಡಿದ್ದಕ್ಕಾಗಿ ಆವತ್ತಿನಿಂದ ವೆಂಕಟಾಚಲ ಅಂತ ಹೆಸರು ಬಂದಿದೆ. ವೇಂ ಕಟತೀತಿ ವೆಂಕಟಃ. ವೇಮ್ ಅಂದರೆ ಪಾಪ, ಕಟತಿ ಅಂದರೆ ಅದನ್ನು ನಾಶ ಮಾಡೋದು. ವೇಂ ಪಾಪಂ ಕಟತೆ ಯಸ್ಮಾತ್ ತಾಪದಾಹನ ಶಕ್ತಿತಃ ವೆಂಕಟಾಚಲ ಇತ್ಯೇವ ನಾಮ ದೇವ ಸದಾ ಜಗುಹು. ಈ ಯಾವ ವೆಂಕಟಾಚಲಕ್ಕೆ ವೆಂಕಟಾಚಲ ವೆಂಕಟಾಚಲ ಅಂತ ಯಾಕೆ ಹೆಸರು ಬಂದಿದೆ ಅಂದರೆ ನಮ್ಮ ಎಲ್ಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡ್ತೀವಿ. ನೋಡ್ರಿ, ಆದಷ್ಟು ತಿರುಪತಿ ಯಾತ್ರೆಯನ್ನು ಮಾಡಬೇಕಾದಾಗ ವೆಂಕಟಾಚಲ ಪರ್ವತವನ್ನು ತಿರುಮಲ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಆ ಪರ್ವತವನ್ನು ಹತ್ತಬೇಕಾದ್ರೆ ಆದಷ್ಟು ಕಾಲ್ನಡಿಗೆಯಿಂದಲೇ ಹತ್ತಬೇಕು. ಆಗಲಿಲ್ಲ, ಕೂತ್ರೆ ಸೊಂಟ ಏಳಕ್ಕಾಗಲ್ಲ, ಮಲಗಿದ್ರೆ ಏಳಕ್ಕಾಗಲ್ಲ, ಸೊಂಟ ನೋವು, ಇದು ಏನೋ ಅನೇಕ ರೋಗಗಳಿರ್ತದೆ, ನಡೆಯೋಕ್ಕಾಗೋದಿಲ್ಲರಿ. ಮಂಡಿ ಎಲ್ಲ ಚಿಪ್ಪೆಲ್ಲ ಬಿದ್ದೋಗ್ಬಿಟ್ಟಿದೆ, ಏನು ಮಾಡೋದು? ಮಂಡಿ ಮುರಿ ಅಂತ ಬರ್ತದೆ, ಅಲ್ಲಿ ಮೇಲೆ ಹೋದರೆ ಮಂಡಿ ಎಲ್ಲ ಮುರಿದೋಗ್ತದೆ, ಅಷ್ಟು ಕಷ್ಟ ಆಗ್ತದೆ, ಏರೋಕ್ಕಾಗೋದಿಲ್ಲ. ಬಸ್ಸಲ್ಲಿ ಹೋಗೋದು ಅನಿವಾರ್ಯ, ಹೋಗ್ರಿ ಬೇಡನಲ್ಲ, ಆದರೆ ಚಪ್ಪಲಿ ಹಾಕ್ಕೊಂಡು ಹೋಗಬಾರ್ದು. ಚಪ್ಪಲಿ ಹಾಕ್ಕೊಂಡು ಅನಿವಾರ್ಯ, ಚಪ್ಪಲಿ ಹಾಕ್ಕೊಂಡು ಹೋಗ್ರಿ ಬೇಡನಲ್ಲ. ಆ ಪರ್ವತ ಏರಿದ ಮೇಲೆ ಆ ಚಪ್ಪಲಿ ಅಲ್ಲೇ ಬಿಟ್ಬಿಡ್ರಿ. ಅದಾರು ಒಂದು ತೀರ್ಥಯಾತ್ರೆಗಳನ್ನು ಮಾಡಬೇಕಾದ್ರೆ ಪಾದುಕಾದಿಗಳನ್ನು ಹಾಕ್ಕೊಂಡು ತೀರ್ಥಯಾತ್ರೆಯನ್ನು ಮಾಡಬಾರ್ದು. ಅದರಲ್ಲಿಯೂ ವಿಶೇಷವಾಗಿ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತಲೂ ವಿಶಿಷ್ಟವಾದ ತೀರ್ಥಕ್ಷೇತ್ರ ಯಾವುದು ಅಂದರೆ ಅದು ತಿರುಪತಿ, ತಿರುಮಲ. ವೆಂಕಟಾಚಲ ಏನಿದೆ ಬಹಳ ದೊಡ್ಡ ಕ್ಷೇತ್ರ. ಅದಕ್ಕೆ ಹೇಳ್ತಾರೆ, ತಸ್ಯ ಪುಣ್ಯ ಫಲಂ ವಕ್ಷೇ ಶೃಣುರಾಜನ್ ಯಥಾಸ್ಥಿತಂ ಫಲಂ ಭವೇ ಧ್ರುವಂ ಗಂಗಾ ಸೇತು ಯಾತ್ರಾ ಸಹಸ್ರಜಂ. ಒಂದಲ್ಲ ಎರಡಲ್ಲ, 1000 ಸರಿ ಗಂಗಾ ಯಾತ್ರೆಯನ್ನು ಮಾಡಿದರೆ, ಬರೀ ಗಂಗಾ ಯಾತ್ರೆ ಅಲ್ಲ, ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ. ಗಂಗಾ ಉತ್ತರದಲ್ಲಿ ಇದ್ದಾಳೆ, ಸೇತು ಮಾಧವ ರಾಮಸೇತು ಇದು ದಕ್ಷಿಣಕ್ಕಿದೆ. ಆ ಸೇತು ಹಿಮಾಚಲದವರೆಗೆ 1000 ಬಾರಿ ಯಾತ್ರೆಯನ್ನು ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಒಮ್ಮೆ ವೆಂಕಟಾಚಲದ ದರ್ಶನದಿಂದ ಬರ್ತದೆ.
ಅನೇಕ ಜನ್ಮಗಳಲ್ಲಿ ಪುಣ್ಯ ಮಾಡಿದರೆ ಮಾತ್ರ ವೆಂಕಟಾಚಲ ನೋಡೋದಕ್ಕೆ ಸಿಗ್ತದೆ, ಹತ್ತೋದಕ್ಕೆ ಮುಟ್ಟೋದಕ್ಕಲ್ಲ. ಅದಕ್ಕಿನ್ನೂ ಜಾಸ್ತಿ ಪುಣ್ಯ ಮಾಡಬೇಕು. ದರ್ಶನ ಎಷ್ಟು ಮಜಾ ಇದೆ ಅಂತಂದರೆ, ನಾವಿಲ್ಲಿಂದ ವಿಜಯವಾಡಕ್ಕೋ ಯಾವುದೋ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ? ತಿರುಪತಿ ಮೇಲೆ ಹೋಗಬೇಕು. ತಿರುಪತಿ ಮೇಲೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಕೂತ ಕಿಟಕಿ ನೋಡ್ತಿರ್ತೀವಲ್ಲ, ತಿರುಪತಿ ಬೆಟ್ಟ ನೋಡ್ಕೊಂಡು ಹೋಗ್ತೀವಿ. ಬೆಟ್ಟ ಹತ್ತೋದಿಲ್ಲ, ಶ್ರೀನಿವಾಸ ದೇವ್ರ ದರ್ಶನ ಮಾಡೋದಿಲ್ಲ, ಏನೂ ಇಲ್ಲ. ಬರೀ ಬೆಟ್ಟ ನೋಡ್ಕೊಂಡು ಹೋಗೋದು. ಬೆಟ್ಟ ನೋಡ್ಕೊಂಡು ಹೋಗಬೇಕಾದ್ರೇನೆ ಅನೇಕ ಜನ್ಮದ ಪುಣ್ಯ ಬೇಕು. ಇಲ್ಲ ಅಲ್ಲೇ ಇಳಿದು ಬೆಟ್ಟವನ್ನು ಹತ್ತಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇನ್ನೂ ಪುಣ್ಯ ಬೇಕು. 100 ಕೋಟಿ ಜನ್ಮ ಪುಣ್ಯವನ್ನು ಮಾಡಿದ್ರೆ ದರ್ಶನ ಆಗ್ತದಂತೆ ಆ ಪರ್ವತದ್ದು. 200 ಕೋಟಿ ಜನ್ಮದ ಪುಣ್ಯ ಮಾಡಿತು ಅಂದರೆ ಆ ಪರ್ವತವನ್ನು ಮುಟ್ಟೋದಿಕ್ಕಾಗ್ತದಂತೆ. 300 ಕೋಟಿ ಜನ್ಮದ ಪುಣ್ಯ ಇತ್ತು ಅಂತಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತದೆ. ನೋಡಿ ಎಷ್ಟಿದೆ ಅಲ್ವಾ? ಅಷ್ಟು ಪುಣ್ಯ ತಮವಾಗಿರ್ತಕ್ಕಂಥದ್ದು ಆ ಪರ್ವತ. ಸರಿ, ಆಮೇಲೆ 4 ಯುಗಗಳಲ್ಲಿ ಯಾವ ಕ್ರಮದಲ್ಲಿ ಆ ಪರ್ವತಕ್ಕೆ ಹೆಸರು ಬಂದಿದೆ ಅಂತ ಹೇಳಿ ಶತಾನಂದರು ಹೇಳ್ತಾ ಇದ್ದಾರೆ. ನೋಡ್ರಪ್ಪ, ಒಮ್ಮೆ ಸೂತ ಶವನಕಾದಿಗಳೆಲ್ಲ ಸೇರಿ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸತ್ರ ಅಂತ ಕರೆದರು. ಸಹಸ್ರ ಸಮಮಾಸತ, 1,000 ನಿಮಿಷೇ ಅನಿಮಿಷ ಕ್ಷೇತ್ರ ಋಷಯ ಶೌನಕಾದಯ. ಅನಿಮಿಷ ಕ್ಷೇತ್ರ ಅಂದರೆ ಯಾವುದು? ನೈಮಿಷಾರಣ್ಯ. ಆ ನೈಮಿಷಾರಣ್ಯದಲ್ಲಿ ಸತ್ರಂ ಸ್ವರ್ಗಾಯ, ಸ್ವರ್ಗಲೋಕವನ್ನು ಅಪೇಕ್ಷಾ ಮಾಡಿಕೊಂಡು ಒಂದು ದೊಡ್ಡ ಯಜ್ಞ 1000 ವರ್ಷಗಳ ಕಾಲ ಮಾಡುವಂಥ ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಕೂಡ ಕೂತಿದ್ದಾರೆ. ನಾರದರು ಬಂದರು. ನಾರದರು ಬಂದಿದ ತಕ್ಷಣ ನಾರದರು ಬಂದಾರೆ ಅಂತ ಹೇಳಿ ಎಲ್ಲರೂ ಅವರಿಗೆ ನಾರದರ ಗೌರವ ಕೊಟ್ಟು ದೊಡ್ಡ ಆಸನದಲ್ಲಿ ಕೂಡಿಸಿದ್ದಾರೆ. ನಾರದರು ಕೇಳಿದ್ರು, ನೋಡಪ್ಪ ನೀವೆಲ್ಲ ಇದೇನು ಮಾಡ್ತಾ ಇದ್ದೀರಲ್ಲ, ಈ ಯಜ್ಞ ಎಲ್ಲ ಮಾಡ್ತಾ ಇದ್ದೀರಲ್ಲ, ಇದು ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಯಾರಿಗೆ ಸಮರ್ಪಣೆ ಮಾಡ್ತೀವಿ? ನಮಗೇನು ಗೊತ್ತು, ಸುಮ್ಮನೆ ಮಾಡಬೇಕು, ಮಾಡ್ತಾ ಇದ್ದೀವಿ ಅಷ್ಟೇ. ಈ ಯಜ್ಞದ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಗೊತ್ತಿಲ್ಲ. ಯಾರಿಗೆ ಸಮರ್ಪಣೆ ಮಾಡಬೇಕು, ಯಾರು ಉದ್ದೇಶವಾಗಿ ಈ ಯಜ್ಞವನ್ನು ಮಾಡ್ತಾ ಇದ್ದೀರಿ ಅದನ್ನೇ ತಿಳ್ಕೊಳ್ಳೋದಲ್ಲೇನೆ ಕ್ವಶನ್ಗೆ ಆನ್ಸರ್ ತಿಳ್ಕೊಂಡು ಬರಿಬೇಕು. ಈ ಕ್ವಶನ್ಗೆ ಆನ್ಸರ್ ಏನು ಅಂತ ಗೊತ್ತಿಲ್ಲದೇನೆ ಆನ್ಸರ್ ಶೀಟ್ ತೊಗೊಂಡ್ರೆ ಏನು ಉಪಯೋಗ? ಏನು ಉಪಯೋಗ ಇಲ್ಲ. ಆನ್ಸರ್ ಶೀಟನ್ನು ಬರಿಬೇಕಾದ್ರೆ ಆನ್ಸರ್ ಗೊತ್ತಿರಬೇಕಲ್ಲ. ಹಂಗಿದ್ದಂಗೆ ಯಜ್ಞವನ್ನು ಮಾಡ್ತಾ ಇದ್ದೀರಿ ಅಂದಮೇಲೆ ಈ ಯಜ್ಞದ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು, ಯಾರನ್ನು ಉದ್ದೇಶ ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಇದು ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತಿಲ್ಲ. ಹಾಗಾದರೆ ಜಗತ್ತಿನಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಉತ್ತಮ ದೇವತೆಗಳು ಅಂದರೆ ರುದ್ರದೇವರು, ಬ್ರಹ್ಮದೇವರು, ವಿಷ್ಣು. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು. ಇವರಲ್ಲಿ ಯಾರು ಉತ್ತಮ ಅನ್ನೋದನ್ನು ನಿಶ್ಚಯ ಮಾಡಿಕೊಂಡು ಅವರ ಉದ್ದೇಶವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿರಿ, ಅವನಿಗೆ ಈ ಯಜ್ಞ ಫಲವನ್ನು ಸಮರ್ಪಣೆ ಮಾಡಿರಿ. ಸರಿ, ಹಾಗಾದ್ರೆ ತಿಳ್ಕೊಂಬರೋರು ಯಾರು? ಭೃಗು ಋಷಿಗಳಿದ್ರು. ಎಲ್ಲರೂ ಭೃಗು ಋಷಿಗಳನ್ನು ಪ್ರಾರ್ಥನೆ ಮಾಡಿ. ನೀವೇ ಹೋಗಿ ಒಂಚೂರು ನೋಡ್ಕೊಂಡು. ಭೃಗು ಋಷಿಗಳನ್ನೇ ಯಾಕೆ ಪ್ರಾರ್ಥನೆ ಮಾಡಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಭೃಶಂ ಶೀಘ್ರಂ ಸಮುದ್ದಿಷ್ಟ ಗತಿ ಗಮನ ಮುಚ್ಚತೆ. ಭೃಗುವನಲ್ಲಿ ಭೃ ಇದೆ, ಗು ಇದೆ. ಭೃ ಅಂದರೆ ಭೃಶಂ ಚೆನ್ನಾಗಿ, ಗು ಅಂದರೆ ಗಮನ, ಶೀಘ್ರ ಗಮನ. ನಾವು ಯಾರನ್ನೋ ಕಳಿಸೋಣ, ಅವ್ರು 1,00,000 ವರ್ಷ ಮಾಡ್ಕೊಂಡು ಬಂದರೆ ಏನು ಮಾಡಿದಂಗೆ? ಹೋಮ ಎಲ್ಲ ಮುಗಿದೋಗಿರುತ್ತೆ. ತುಪ್ಪ ತೊಗೊಂಡು ಬಾ ಅಂತ ಕಳಿಸಿರ್ತೀವಿ, ಹೋಮಕ್ಕೆ ಬೇಕಾಗಿರುತ್ತೆ, ಅರ್ಜೆಂಟ್ ಆಗೋಗಿರುತ್ತೆ. ಹೋಮ ಎಲ್ಲ ಮುಗಿದ ಮೇಲೆ ತುಪ್ಪ ತೊಗೊಂಡು ಬಂದರೆ ಉಪಯೋಗ ಏನು ಬಿತ್ತು? ಉಪಯೋಗ ಬೀಳೋದಿಲ್ಲ, ಹೋಮಕ್ಕೆ ಬೇಕಾಗಿತ್ತು. ಹಂಗಿದ್ದಂಗೆ ಯಜ್ಞವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಅವನ್ನು ಹುಡ್ಕೊಂಬರ್ರಿ ಅಂತ, ಅವು ಸರ್ವೋತ್ತಮತ್ವ ಅಂತ ತಿಳ್ಕೊಂಬರ್ರಿ ಅಂತ. ಅದಕ್ಕೋಸ್ಕರ ಶೀಘ್ರಗಾಮಿಗಳಾಗಿರ್ತಕ್ಕಂಥ ಭೃಗು ಋಷಿಗಳ ಹತ್ರ ಅಷ್ಟೇ ಅಲ್ಲದಲೇ 3 ಲೋಕಕ್ಕೂ ಹೋಗುವಂಥ ವೀಸಾ ಅವ್ರ ಹತ್ರ ಇತ್ತು. ಈಗ ಅಮೇರಿಕದವ್ರು ಏನು ಮಾಡಿಬಿಟ್ಟಾರೆ, 90 ಲಕ್ಷ ಕೊಟ್ರೇನೆ ವೀಸಾ ಕೊಡ್ತೀವಿ. $1,00,000 ಅಂತೆ. $1,00,000 ಅಂದರೆ = 90 ಲಕ್ಷ ಆಗ್ತದೆ ಇಲ್ಲಿ ಪ್ರಾಯಶಃ ಒಂದು ವೀಸಾಕ್ಕಷ್ಟು. ಆದರೆ ಭೃಗು ಋಷಿಗಳ ಹತ್ರ ಎಂಥ ವೀಸಾ ಇತ್ತಪ್ಪ ಅಂತಂದರೆ 3 ಲೋಕಕ್ಕೂ ಹೋಗಿ ಬರ್ಬೋದು ಅಂತ ವೀಸಾ ಇತ್ತು. ವೀಸಾ ಕಾರ್ಡ್ ಅವ್ರ ಹತ್ರ ಇತ್ತು, ಅದಕ್ಕೋಸ್ಕರ ಕಳಿಸಿದ್ರು. ಮೊದಲಿಗೆ ಎಲ್ಲಿಗೆ ಬಂದಿದ್ದಾರೆ? ಸತ್ಯಲೋಕಕ್ಕೆ ಬಂದಿದ್ದಾರೆ.
ಸತ್ಯಲೋಕದಲ್ಲಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಕೂತಾರೆ. 4 ಮುಖಗಳಿಂದಲೂ 4 ವೇದಗಳನ್ನು ಹೇಳ್ತಾ ಕೂತಿದ್ದಾರೆ. ದೇವರನ್ನು ಧ್ಯಾನ ಮಾಡ್ತಾ ಅದನ್ನು ನೋಡಿದ್ರು, ಇವ್ರು ಯಾರೋ ಧ್ಯಾನ ಮಾಡ್ತಾ ಇದ್ದಾರೆ ಅಂದಮೇಲೆ ಧ್ಯೇಯನಾದಂಥ ವ್ಯಕ್ತಿ ಇನ್ನೊಬ್ಬ ಇರಬೇಕು, ಸರ್ವೋತ್ತಮನಾದ ವ್ಯಕ್ತಿ ಒಬ್ಬ ಇರಬೇಕು, ಇವರು ಸರ್ವೋತ್ತಮರಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಬಂದ್ಬಿಟ್ಟು ಕೈಲಾಸಕ್ಕೆ ಬಂದರು. ಅಲ್ಲಿ ಪಾರ್ವತೀ ದೇವಿಯಿಂದ ಸಹಿತರಾಗಿ ರುದ್ರದೇವರು ನರ್ತನವನ್ನು ಮಾಡ್ತಾ ಇದ್ದಾರೆ, ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಭೃಗು ಋಷಿಗಳು ಬಂದರು, ಆ ಪಾರ್ವತಿ ದೇವಿಗೆ ನಾಚಿಕೆ ಆಯ್ತಂತೆ. ಅಯ್ಯೋ, ನಾವಿಬ್ಬರು ಏಕಾಂತದಲ್ಲಿದ್ದಾಗ ಬಂದುಬಿಟ್ರಲ್ಲ ಅಂತ ಸ್ವಲ್ಪ ಪಾರ್ವತಿ ದೇವಿ ಸರ್ಕೊಂಡ್ಲಂತೆ. ರುದ್ರದೇವ ನೋಡು ಯಾಕೆ ಸರ್ಕೊಂತ ಇದ್ದಾಳೆ, ಭೃಗು ಋಷಿಗಳು ಬಂದಿದ್ದಾರೆ. ಸಿಟ್ಟು ಬಂತು, ನಮ್ಮ ಏಕಾಂತಕ್ಕೆ ಭಂಗ ತಂದೀಯಾ ಅಂಥೇಳಿ ತ್ರಿಶೂಲ ತಗೊಂಡು ಚುಚ್ಚೋದಿಕ್ಕೆ ಶುರು ಮಾಡಿ. ಆವಾಗ ಅಂದ್ಕೊಂಡ್ರು, ಸರ್ವೋತ್ತಮನಾದಂಥ ದೇವತೆಗೆ ಮೊದಲಿಗಿರಬೇಕಾದ ಗುಣ ಯಾವುದು? ಕ್ಷಮಾ, ಸಹನೆ ಇರಬೇಕು, ಶಾಂತಿ ಇರಬೇಕು. ಇಷ್ಟು ಸಿಟ್ಟು ಮಾಡ್ಕೊತಾ ಇದ್ದಾನೆ ಅಂದಮೇಲೆ ಇವನಲ್ಲಿ ದೋಷ ಇದೆ. ಸಿಟ್ಟು ಅನ್ನೋದು ದೋಷ, ಮೈಲಿಗೆ. ದೇವ್ರ ಪೂಜೆ ಕೂತಾಗ ಏನಾದ್ರು ಸಿಟ್ಟು ಬಂತು ಅಂದರೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕಂತೆ. ನಮಗೆ ಬರೋದೇ ಅವಾಗ ದೇವ್ರ ಪೂಜೆ ಕಾಲದಲ್ಲಿ. ಬೇರೆ ಟೈಮ್ ಮಲ್ಕೊಂಡಾಗ ಯಾಕೆ ಸಿಟ್ಟು ಬರುತ್ತಾ? ಬರೋದಿಲ್ಲ. ಮೈಲಿಗೆಲಿದ್ದಾಗ ಸಿಟ್ಟು ಬರೋದಿಲ್ಲ, ಮಡಿಲಿದ್ದಾಗ ಸಿಟ್ಟು. ಯಾಕೆ? ಅನ್ನ ಹೊತ್ತು ಹೋಗ್ತಾ ಇರ್ತದೆ, ಸಿಟ್ಟು ಬರುತ್ತೆ. ಅನ್ನ ಹೊತ್ತಿಸ್ತಾ ಇದ್ದೀವಿ ಮೊದಲು ತೆಗಿ. ಸಿಟ್ಟು ಮಾಡಿಕೊಂಡ್ರೆ ಮೈಲಿಗೆ. ಸರಿ, ಹಾಗೆ ನೀನು ಸಿಟ್ಟು ಮಾಡಿಕೊಳ್ತಾ ಇದ್ದೀ, ನಿನ್ನಲ್ಲಿ ದೋಷ ಇದೆ. ನೀನು ಸರ್ವೋತ್ತಮ ದೇವತೆ ಅಲ್ಲ. ಸರ್ವೋತ್ತಮ ದೇವತೆಯಲ್ಲಿ ಸಕಲ ಗುಣಗಳೂ ಇರಬೇಕು, ಸರ್ವ ದೋಷಗಳು ಇರಬಾರ್ದು. ಯಾವ ದೋಷಗಳು ನಿನ್ನಲ್ಲಿ ಸಿಟ್ಟಿದೆ, ಅದರಿಂದ ನೀನು ಸರ್ವ. ನನ್ನೇ ಚುಚ್ಚಕ್ಕೆ ಬರ್ತೀಯ, ನಿನಗೆ ಜಗತ್ತಿನಲ್ಲಿ ಪೂಜೆನೇ ಇಲ್ಲದೆ ಹೋಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ನಿನಗೆ ಮೂರ್ತಿಮತ್ತಾದ ಪೂಜೆ ಇಲ್ಲದೆ ಹೋಗಲಿ ಅಂತೇಳಿ. ಅದಕ್ಕೋಸ್ಕರನೇ ಎಲ್ಲಿಗೂ ರುದ್ರದೇವರಿಗೆ ಮೂರ್ತಿಮತ್ತಾದ ಪೂಜೆ ಇಲ್ಲ, ಲಿಂಗದ ರೂಪದಲ್ಲೇ ಪೂಜೆ. ಸರಿ, ಎಲ್ಲ ಸುಸ್ತು ಮಾಡ್ಕೊಂಡು ಓಡಿ 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 ಸುಸ್ತಾಗಿ ಕೊನೆ ಒಳಗೆ ವೈಕುಂಠಕ್ಕೆ ಬಂದ್ರಂತೆ. ಇಲ್ಲಿ ಬಂದರೆ ದೇವರು ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದ, ಪ್ರೀ ಪ್ಲ್ಯಾನ್ಡ್ ದೇವ್ರದು. ಯೋಗ ನಿದ್ರಾ ಸಮಾಶ್ರಿತ, ಯೋಗ ನಿದ್ರಾವನ್ನು ಮಾಡ್ತಾ ಇದ್ದಾನೆ ದೇವರು. ಲಕ್ಷ್ಮೀದೇವಿ ಹೇಳ್ಬಿಟ್ಟಿದ್ದಾನ, ಈಗ ಭೃಗು ಋಷಿಗಳು ಬರ್ತಾರೆ, ನಾನು ನೀನು ನಾಟಕ ಮಾಡೋಣ. ನಾ ಮಲ್ಕೊಂಡಾಗ ಮಾಡ್ತೀನಿ, ನೀನು ಒಂದು ಗಾದೆ, ನಾನು ಸತ್ತಂಗೆ ಮಾಡ್ತೀನಿ, ನೀ ಅತ್ತಂಗೆ ಮಾಡು ಅಂತೇಳಿ. ಹಂಗಿದ್ದ ಹಾಗೆ ಯಾಮ್ಯಾಮ್ ಇದನ್ನೇ ಹೇಳ್ತಾರೆ, ಯಾಮ್ಯಾಮ್ ಕರೋತಿ. ಭಗವಂತ ಯಾವ ಯಾವ ರೀತಿಯಾಗಿ ನಟನೆಯನ್ನು ಮಾಡ್ತಾನೆಯೋ ತಾಮ್ ತಾಮ್ ಕರೋತಿ ಉರುಕ್ರಮಾಪಿ ದೇವಿ. ಲಕ್ಷ್ಮೀದೇವಿನೂ ಅದೇ ರೀತಿ ನಾಟಕ ಮಾಡ್ತಾಳಂತೆ. ದೇವರ ಮನಸ್ಸು ಎಂಥದ್ದು ಅನ್ನೋದು ಲಕ್ಷ್ಮೀದೇವಿಗೆ ಗೊತ್ತಲ್ಲ. ಹೀಗಾಗಿ ದೇವರು ಯೋಗ ನಿದ್ರಾ ಸಮಾಶ್ರಿತ, ಕಣ್ಣು ಮುಚ್ಚಿ ಮಲಗಿಬಿಟ್ಟ. ಲಕ್ಷ್ಮೀದೇವಿ ಪಾದ ಸಂವಹನವನ್ನು ಮಾಡ್ತಾ ಇದ್ದಾಳೆ. ಬಂದರು ಭೃಗು ಋಷಿಗಳು, 2 ಕಡೆಗೂ ಸರಿಯಾಗಿ ದಕ್ಷಿಣೆ ಕೊಟ್ಟಿಲ್ಲ, ಪಾದ ಪೂಜೆ ಮಾಡಿಲ್ಲ, ಏನೇನೇನೇನೂ ಮಾಡಿಲ್ಲ. ಮೊದಲೇ ಸಿಟ್ಟು ಬಂದ್ಬಿಟ್ಟಿತ್ತು. ಏನೋ ತಿನ್ನಕ್ಕೆ ಒಂಚೂರು ಕೊಟ್ಟು ಪಾದ ಪೂಜೆ ಮಾಡಿ ದಕ್ಷಿಣೆ ಗಿಕ್ಷಣೆ ಎಲ್ಲ ಚೆನ್ನಾಗಿ ಕೊಟ್ಟು ಮಾಡಿದ್ರೆ ಸ್ವಲ್ಪ ಶಾಂತರಾಗಿತ್ತಿದ್ರು. ಏನು ಮಾಡಿಲ್ಲ, ಸುಸ್ತಾಗಿ ಹೋಗಿತ್ತು. ಬಂದರು ನೋಡ್ತಾರೆ, ಇಲ್ಲಿ ಯಜಮಾನ ಮಲ್ಕೊಂಡ್ಬಿಟ್ಟಾನೆ. ಭಾಳ ಸಿಟ್ಟು ಬಂತಲ್ಲ, ಜಾಡಿಸಿ ಎದೆಗೆ ಒದ್ಬಿಟ್ರು. ನಾ ಬಂದೀನಿ, ಏನು ಬೆಲೆ ಇಲ್ವಾ? ಬ್ರಾಹ್ಮಣರಂದ್ರೆ ಬೆಲೆ ಇಲ್ವಾ? ಮಲಗಿದವ್ರನ್ನ ಎಬ್ಬಿಸ್ಬಿಡ್ಬೋದು, ಸುಮ್ಮನೆ ನಾಟಕಕ್ಕೆ ಮಾಡಕ್ಕೆ ಮಲಗಿರ್ತಾರಲ್ಲ, ಅವ್ರನ್ನ ಎಬ್ಸೋದು ಭಾಳ ಕಷ್ಟ. ಅವ್ರನ್ನ ಎಬ್ಬಿಸ್ಬೇಕಾದ್ರೆ ಹೊಡೆದೇ ಎಬ್ಬಿಸ್ಬೇಕು. ಭೃಗು ಋಷಿಗಳು ಒದ್ಬಿಟ್ರು. ದೇವರು ಪಟ್ಟಂತೆ ಎದ್ದು ಕೂತ್ನಂತೆ. ಅಯ್ಯೋಯ್ಯೋ, ಅಲ್ಲ ಸ್ವಾಮಿ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ನಿಮ್ಮ ಕೋಮಲವಾಗಿರತಕ್ಕಂತಹ ಕಿಮರ್ಥಂ ತ್ವಂ ಋಷಿಶ್ರೇಷ್ಠ ಮಚ್ಚರೀರಂ ಕಠೋರಕಂ. ನನ್ನ ದೇಹ ಏನಿದೆಯಲ್ಲ, ಇದು ಭಾರೀ ಒರಟಾಗಿರತಕ್ಕಂಥ ದೇಹ. ದೇವರು ಕೂರ್ಮನಾಗಿ ಅವತಾರ ಮಾಡಿದ. ಕೂರ್ಮನಾಗಿ ಅವತಾರ ಮಾಡಿದಾಗ ಅವನ ಮೇಲೆ ಮಂದರ ಪರ್ವತ 1,00,000 ಯೋಜನ ಅಂತೆ. ಈ ಕೂರ್ಮ ಏನಿದೆ, ದೇವರು ಕೂರ್ಮನಾಗಿ ಅವತಾರ ಮಾಡಿದ. ಆ ಕೂರ್ಮನ ಡುಬ್ಬ ಬೆನ್ನಿ ಏನಿದೆಯಲ್ಲ, ಬೆನ್ನು ಎಷ್ಟು ಅಗಲ ಇತ್ತು ಅಂದರೆ, ಉದ್ದ ಅಲ್ಲ ಅಗಲ ಎಷ್ಟಿತ್ತು ಅಂದರೆ 1,00,000 ಯೋಜನ. ಅದರ ಮೇಲೆ ಮಂದರ ಪರ್ವತವನ್ನು ಇಟ್ಟಿದ್ರಂತೆ. ಕಡಿತಾ ಇದ್ರು ದೇವತೆಗಳು ದಾನವರು. ಅದು ಹಿಂಗೆ ಕಡಿಬೇಕಾದಾಗ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ದೇವರಿಗೆ ಏನೋ ಒಂದು ಸ್ವಲ್ಪ ತುರಿಸ್ಕೊಂಡಾಗ ಅನ್ನಿಸ್ತಿತ್ತು. ದೇವರಿಗೆ ಒಂಚೂರು ತುರಿಸ್ದಂಗೆ, ನಮ್ಗೇನು ಕಾಲು ಕೈಗೆ ಏನಾರು ಆಗಿದೆ ಒಂಚೂರು ತುರಿಸ್ಕೊಂತೀವಲ್ಲ, ಹಾಗೆ ಬೆನ್ನು ತುರಿಸ್ಕೊಂತಿದ್ದಂತ ದೇವರು. ಹೀಗಾಗಿ ನನ್ನ ದೇಹ ಅಷ್ಟು ಕಠೋರವಾಗಿರೋದು. ವಜ್ರಾದಪಿ ಕಠೋರಾಣಿ. ದೊಡ್ಡ ದೊಡ್ಡ ಪರ್ವತಗಳನ್ನು ಕತ್ತರಿಸೋದಕ್ಕೆ ಏನನ್ನು ಉಪಯೋಗಿಸ್ತಾರೆ? ವಜ್ರವನ್ನು ಉಪಯೋಗಿಸ್ತಾರೆ.
ಆ ಬ್ಲೇಡ್ ಏನಿರುತ್ತಲ್ಲ, ಆ ಬ್ಲೇಡ್ಗೆ ಅಕ್ಷ ಬ್ಲೇಡ್ ಅಲ್ಲ, ಏನಾದ್ರು ಪರ್ವತಗಳನ್ನು ಕಟ್ ಮಾಡತಕ್ಕಂಥ ಬ್ಲೇಡ್ ಏನಿರುತ್ತಲ್ಲ ಅದಕ್ಕೆ ವಜ್ರ ಲೇಪನವನ್ನು ಮಾಡಿರ್ತಾರೆ. ಬರೀ ನಿಮ್ಮ ಕಬ್ಬಣದಿಂದ ಪರ್ವತ ಕತ್ತರಿಸೋದಕ್ಕೆ ಸಾಧ್ಯ ಇಲ್ಲ, ವಜ್ರದಿಂದ ಅದಕ್ಕೋಸ್ಕರನೇ ಇಂದ್ರದೇವರು ಏನನ್ನು ಇಟ್ಕೊಂಡಾರೆ? ವಜ್ರಾಯುಧವನ್ನ ಇಟ್ಕೊಂಡಿದ್ದಾರೆ. ವಜ್ರಾಯುಧದಲ್ಲಿ ಎಲ್ಲವನ್ನ ವಜ್ರಾದಪಿ ಕಠೋರ ಅಂತ ನನ್ನ ಕಠೋರವಾಗಿರ್ತಕ್ಕಂಥ ವಕ್ಷಸ್ಥಳಕ್ಕೆ ನೀವು ಒದ್ಬಿಟ್ರಿ, ನಿಮ್ಮ ಪಾದ ಕೋಮಲವಾಗಿರ್ತಕ್ಕಂಥ ಪಾದ ಎಲ್ಲಿ ಏನಾಯ್ತೋ ಅಂಥೇಳಿ ಕಾಲನ್ನು ಒತ್ತುತ್ತಾ ವೀಸ ತೆಕ್ಕೊಂಬಿಟ್ಟ ದೇವರು. ಕಾಲೊಳಗೆ ಒಂದು ಕಣ್ಣಿತ್ತು ಅವರಿಗೆ. ಆ ಕಣ್ಣಿನಿಂದಲೇ ಅವ್ರಿಗೇನು ಸಾಮರ್ಥ್ಯ ಇತ್ತು ಅಂದ್ರೆ 3 ಲೋಕದಲ್ಲಿ ಅಡ್ಡಾಡೋ ಸಾಮರ್ಥ್ಯ ಇತ್ತು. ಆ ಕಣ್ಣನ್ನು ಒತ್ತಿಬಿಟ್ಟ. ಅದು ಗೊತ್ತಾಗಲೇ ಇಲ್ಲ ಅವರಿಗೆ. ದೇವರು ನಮಗೆ ಸಂಪತ್ತನ್ನು ಹೇಗೆ ಕೊಡ್ತಾನೆ, ವಿಪತ್ತನ್ನು ಹೇಗೆ ಕೊಡ್ತಾನೆ ಅಂದರೆ ಒಮ್ಮೊಮ್ಮೆ ನಮಗೆ ಗೊತ್ತಾಗೋದೇ ಇಲ್ಲ, ಹಂಗೆ ಕೊಟ್ಟುಬಿಡ್ತಾನೆ. ಬಂತು 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 ಅಂದ್ರೆ ಸುನಾಮಿ ರೂಪದಲ್ಲಿ ಸಂಪತ್ತು ಬಂದ್ಬಿಡುತ್ತದೆ, ಗೊತ್ತಾಗೋದಿಲ್ಲ. ಒಮ್ಮೆ ದೇವರು ಕಿತ್ಕೊಳ್ಳೋಕೆ ಶುರು ಮಾಡ್ತು ಅಂದರೆ ನಮ್ಗೆ ಗೊತ್ತಾಗದಂಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ದೇವರಿಗೆ ಅನಂತ ಕೈಗಳಿದೆ. ದೇವರು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಈ 2 ಕೈಯಿಂದ ಏನನ್ನು ಇಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನು ಅನಂತ ಕೈಗಳಿಂದ ಕೊಡುವವನು, 2 ಕೈಯಿಂದ ಏನು ಇಸ್ಕೊಳ್ಳೋಕೆ ಸಾಧ್ಯ? ಅದೇ ದೇವರು ಕಿತ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರೆ 2 ಕೈ ಹಾಕೊಂಡು ಕಿತ್ಕೊಳ್ಳೋದಿಲ್ಲ. ಅನಂತ ಕೈಗಳಿಂದ ಕಿತ್ಕೊಳ್ಳೋಕೆ ನಿಂತಾಗ 2 ಕೈಯಿಂದ ಹಿಡ್ಕೊಳ್ಳೋಕೆ ಏನು ಸಾಧ್ಯ ಇಲ್ಲ. ಹಾಗೆ ಆ ಭೃಗು ಋಷಿಗಳ ಕಣ್ಣನ್ನು ತೆಗೆದು ಬಿಟ್ಟಿದ್ದಾನೆ. ಪಾದಪೂಜೆಯನ್ನು ಮಾಡಿದ. ಲಕ್ಷ್ಮೀದೇವಿ ನೀರು ತಗೊಂಡ್ ಬಾ ಅಂದ್ರೆ ಹಂಗನ್ನಕ್ಕೆ ಬರಂಗಿಲ್ಲ. ಆದರೆ ಲಕ್ಷ್ಮೀದೇವಿ ಹೇಳಿದಂತೆ ನೀರು ತಗೊಂಡ್ ಬಾ. ಏನು ಮಾತಾಡಲಿಲ್ಲ ಲಕ್ಷ್ಮೀದೇವಿ. ಹೋಗಿ ಬಂಗಾರದ ಕಲಶದಲ್ಲಿ ನೀರು ತಗೊಂಬಂದಿದ್ದಾಳೆ. ಬ್ರಾಹ್ಮಣರ ಪಾದ ಪ್ರಕ್ಷಾಳನ ಆಯಿತು. ಆ ಪಾದ ಪ್ರಕ್ಷಾಳನ ನೀರನ್ನು ತೆಗೆದುಕೊಂಡು ತಾನು ಪ್ರೋಕ್ಷಣೆ ಮಾಡಿಕೊಂಡ ದೇವರು. ಯಜಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರು. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾ ಎಲ್ಲ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರಬೇಕಾದರೆ ಏನು ಮಾಡಬೇಕು ಅಂದರೆ ಏನಿಲ್ಲ, ಬ್ರಾಹ್ಮಣರ ಪಾದ ತೊಳೆದು ಪ್ರೋಕ್ಷಣೆ ಎಲ್ಲ ಬಂದು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ್ದಾನೆ. ಮನೆ ವೈಕುಂಠ ಎಲ್ಲ ಪ್ರೋಕ್ಷಣೆ ಮಾಡಿದ. ಲಕ್ಷ್ಮೀದೇವಿ ಬಾಯಿಲಿ ಪ್ರೋಕ್ಷಣೆ ಮಾಡಿದ. ಉರಿತಾ ಇದೆ ಲಕ್ಷ್ಮೀದೇವಿಗೆ. ಏನೂ ಮಾಡೋ ಹಾಗಿಲ್ಲ, ಸುಮ್ಮನೆ ಇರ್ಬೇಕು. ಸರಿ ಆಯ್ತು, ನೀನೇ ಸರ್ವೋತ್ತಮನೋ ಸ್ವಾಮಿ, ನಾ ಇಷ್ಟು ಹೊತ್ತರೂ ಕೂಡ ನನಗೆ ಪಾದಪೂಜೆ ಮಾಡ್ತೀಯ ಅಂದಮೇಲೆ ಕರುಣಾ ಸಮುದ್ರ ಸ್ವಾಮಿ ನೀನು. ಭೀಷ್ಮನ ಅವಗುಣಗಳು ಎಣಿಸಿದನೇನೋ ಕರುಣಾಡು. ಭೀಷ್ಮಾಚಾರಿ ಎಷ್ಟೆಲ್ಲ ತಪ್ಪು ಮಾಡಿದ್ರು, ಏನಾದರೂ ಅವಗುಣವನ್ನು ಎಣಿಸ್ನ ನೀನೇ ಕರುಣಾಡು. ಹೀಗೆ ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದು ಭೂಲೋಕಕ್ಕೆ ಬಂದರು. ಭೃಗು ಋಷಿಗಳು ಬಂದು ಅಲ್ಲೆಲ್ಲ ಹೇಳಿದ್ದಾರೆ ಋಷಿಮುನಿಗಳಿಗೆಲ್ಲ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮತ ಚ ಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿಕರಣಮನಂತಂ ಭಜೇರುದು. ಎಲ್ಲ ತಾರತಮ್ಯವನ್ನು ಹೇಳಿ ವಿಷ್ಣುನೇ ಸರ್ವೋತ್ತಮ, ಈ ಯಜ್ಞವನ್ನೆಲ್ಲ ಸರ್ವೋತ್ತಮನಾದ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಆ ಯಜ್ಞವನ್ನು ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ನೋಡ್ರಿ, ಅದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಎಲ್ಲ ವಿಧವಾದ ಯಜ್ಞಗಳಿಗೆ ನಾನೇ ಭೋಕ್ತ. ಅದನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು? ನೃಸಿಂಹರೂಪಿಯಾದ ಭಗವಂತನಿಗೇನೇ ಎಲ್ಲ ವಿಧವಾದ ಯಜ್ಞಗಳನ್ನು ಸಮರ್ಪಣೆ ಮಾಡಬೇಕು. ಎಲ್ಲ ಆಯ್ತು. ಗೆಸ್ಟ್ ಹೋಗೋ ತನಕ ಸುಮ್ಮನೆ ಇದ್ಲು ಲಕ್ಷ್ಮೀದೇವಿ. ಏನು ಮನೆ ಗಂಡ ಹೆಂಡತಿ ಇಷ್ಟು ಜಗಳ ಆಡ್ತಾರಪ್ಪ ಅಂತ ಅನಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ಲು. ಗೆಸ್ಟ್ ಆ ಕಡೆ ಹೋದ್ರು, ಬೆಸ್ಟ್ ಜಗಳ ಶುರು ಮಾಡಿದ್ವಿ ಕಡೆ. ನಾನು ಇರೋದಿಲ್ಲ, ಸೂಟ್ ಕೇಸ್ ರೆಡಿನೇ ಆಗೋಯ್ತು, ನಾವು ಹೊರಟು ಬಿಡ್ತೀವಿ, ನಾ ಇರೋದಿಲ್ಲ. ಎಲ್ಲಿ ಹೋಗ್ತಿ ಹೇಳು? ಅಡ್ರೆಸ್ ಹೇಳೋದಾಗಿತ್ತು ಅಂದ್ರೆ ನಿಮಗೆ ಯಾಕೆ ಹೇಳಬೇಕು? ಇಲ್ಲ, ಎಲ್ಲಿ ಹೋಗ್ತಿ ಹೇಳು? ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ. ಯಾರು ಮನೆ ಬಿಟ್ಟು ಹೋಗೋರು ಅಡ್ರೆಸ್ ಹೇಳೋಗ್ತಾರೆ ಅಲ್ರಿ? ಲಕ್ಷ್ಮೀದೇವಿ ಹೇಳೋ ಕೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳು. ಸರಿ, ಹೊರಟು ಬಿಟ್ಟಿದ್ದಾಳೆ ವೈಕುಂಠವನ್ನು. ದೇವರಂದ, ನೀನೇ ಬಿಟ್ಟ ಮೇಲೆ ವೈಕುಂಠ ನಾನು ತಗೊಂಡು ಏನು ಮಾಡಲಿ? ಯಾಕಿರಬಾರ್ದು? ಅಡುಗೆ ಮಾಡೋರು ಯಾರ್ರಿ? ಅಡುಗೆ ಏನೋ ಮಾಡ್ಕೋಬೋದು, ಪಾತ್ರೆ ತೊಳೆಯೋರು ಯಾರ್ರಿ? ದೇವ್ರಿಗೆ ಕಷ್ಟ ಆಯ್ತಂತೆ. ಎಲ್ಲವೂ ಕೂಡ ಮನುಷ್ಯರಂತೆ. ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣ. ಸುಮ್ಮನೆ ಜಗತ್ತಿನಲ್ಲಿ ಹೇಗೆ ಗಂಡ ಹೆಂಡತಿಯರ ಕಲಹ ಇರ್ತದೆ ಅನ್ನೋದನ್ನು ತೋರಿಸ್ದ ಭಗವಂತ. ಸರ್ವತಂತ್ರ ಸ್ವತಂತ್ರ, ಅವನಿಗೇನು ಊಟ ಬೇಡ, ತಿಂಡಿ ಬೇಡ, ಗುರಿ ಬೇಡ. ಜ್ಞಾನಾನಂದ ಸ್ವರೂಪ ಭಗವಂತ. ಸರಿ, ಅಲ್ಲಿಂದ ಆ ಭಗವಂತನೂ ಕೂಡ ಬಿಟ್ಟು ಬಿಟ್ಟಿದ್ದಾನೆ.
ವೈಕುಂಠವನ್ನು ಬಿಟ್ಟು ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೇ ರಮಯ ಸಹಬೋಧತ್ತಿ ಕಲ್ಯಾಣ ಅದ್ಭುತ ಗಾತ್ರಾಯ. ವೈಕುಂಠವನ್ನು ಬಿಟ್ಟು ವೆಂಕಟಾಚಲಕ್ಕೆ ಬಂದಿದ್ದಾನೆ. ಅಲ್ಲಿ ಒಂದು ದಕ್ಷಿಣದಲ್ಲಿ ಒಂದು ವಲ್ಗ ವೃಕ್ಷ, ತಿಂತ್ರಿಣಿ ವೃಕ್ಷ, ಹುಣಸೆಕಾಯಿ ದೊಡ್ಡ ವೃಕ್ಷ. ಅಲ್ಲಿ ಒಂದು ಕೆಳಗಡೆ ಒಂದು ವಲ್ಮೀಕ ಹುತ್ತ. ಆ ಹುತ್ತವನ್ನು ನೋಡಿದ ಪ್ರಶಸ್ತವಾದ ಸ್ಥಳ. ದೇವರ ಅವತಾರ ಕಲಿಯುಗದಲ್ಲಿ ಇಲ್ಲ. ಕೃತ ತ್ರೇತ ದ್ವಾಪರಗಳಲ್ಲಿ ಮಾತ್ರ ದೇವರ ಅವತಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನನ್ನು ತ್ರಿಯುಗ ಹೂತಿ ಅಂತ ಕರೀತಾರೆ. ಕಲಿಯುಗದಲ್ಲಿ ಅವತಾರ ಇಲ್ಲ. ದೇವರು ವೈಕುಂಠವನ್ನು ಬಿಟ್ಟು ಕಲಿಯುಗದಲ್ಲಿ ತಿರುಪತಿಗೆ ಬಂದದ್ದಲ್ಲ. ದ್ವಾಪರ ಯುಗ ಮುಗಿದಿದೆ, ಕಲಿಯುಗ ಇನ್ನೂ ಪ್ರಾರಂಭವಾಗಿಲ್ಲ. ಸಂಧಿಕಾಲ ಅಂತಾರೆ. 200 ವರ್ಷಗಳ ಕಾಲ ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಭಗವಂತ ಕ್ಷೇತ್ರಕ್ಕೆ ಬಂದಿದ್ದಾನೆ. ಆ ಯಾವ ವಲ್ಮೀಕವನ್ನು ಆಶ್ರಯ ಮಾಡಿದ್ದಾನೆ, ಅಲ್ಲೇ ಅಂತರ್ಧಾನನಾಗಿ ಇದ್ದಾನೆ. ದೇವರು ಆ ವಲ್ಮೀಕದಲ್ಲೇ ಇದ್ದೇ 10,000 ವರ್ಷಗಳು ಕಳೆದು ಹೋಗಿದೆ. ಕಲಿಯುಗ ಪ್ರಾರಂಭವಾಗಿದೆ. ಕಲಿಯುಗ ಪ್ರಾರಂಭವಾಗಿ 10,000 ವರ್ಷಗಳೇ ಕಳೆದ ಮೇಲೆ ಒಬ್ಬ ರಾಜ, ಚೋಳ ರಾಜ ಅಂಥೇಳಿ, ಅವನ ಧರಣಿ ದೇವಿ ಚೋಳ ರಾಜ. ಆ ಚೋಳ ರಾಜನ ಇದು ರಾಜ್ಯಭಾರದಲ್ಲಿ ಅನೇಕ ಪ್ರಜೆಗಳೆಲ್ಲರೂ ಕೂಡ ಸುರಕ್ಷಿತರಾಗಿದ್ದಾರೆ. ಲಕ್ಷ್ಮೀದೇವಿ ವಿಚಾರ ಮಾಡೋದಂತೆ, ನಾನೇನೋ ನಮ್ಮ ಯಜಮಾನರ ಮೇಲೆ ಸಿಟ್ಟು ಮಾಡ್ಕೊಂಡು ಬಂದುಬಿಟ್ಟೆ, ಎಲ್ಲಿದ್ದಾರೋ ಏನಿದ್ದಾರೋ, ಏನು ಮಾಡ್ಕೊತಾರೋ, ಏನು ತಿಂತಾರೆಯೋ, ಏನು ಮಾಡ್ತಾರೆಯೋ ವಿಚಾರ ಶುರುವಾಯಿತು. ಏನು ಮಾಡೋದು, ಎಲ್ಲರೂ ಹುಡುಕ್ಬೇಕಲ್ಲ. ಲಕ್ಷ್ಮೀದೇವಿ ಆದರೆ ಹೇಳೋಗಿದ್ಲಂತೆ, ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ. ದೇವರು ಏನು ಹೇಳಿಲ್ಲ ಹೊಂಟಿ ಬಿಟ್ಟಿದ್ದಾನೆ. ದೇವರು ಸರ್ವತ್ರ ವ್ಯಾಪ್ತ. ದೇವರು ಲಕ್ಷ್ಮೀದೇವಿಯು ಅವಳು ಸರ್ವಜ್ಞಳು, ಗೊತ್ತು ಜಗತ್ತನ್ನು ತೋರಿಸೋದಕ್ಕಾಗಿ ತಾನು ಒಂದು ಗೋಪಾಲಕಿಯಾಗಿ ವೇಷವನ್ನು ಧಾರಣೆ ಮಾಡಿದ್ದಾಳೆ. ಬ್ರಹ್ಮದೇವರನ್ನು ಹಸುವನ್ನಾಗಿ ಮಾಡಿಕೊಂಡಿದ್ದಾಳೆ. ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ಆ ಭಗವಂತನನ್ನು ಹುಡುಕ್ತಾ ಬಂದಿದ್ದಾಳೆ. ಚೋಳ ದೇಶಕ್ಕೆ ಬಂದು ಚೋಳ ರಾಜನಿಗೆ ಆ ಹಸು ಕರುಗಳನ್ನು ಮಾರಿ ತಾನು ಹೊರಟು ಬಿಟ್ಟಿದ್ದಾಳೆ. ಆ ಬ್ರಹ್ಮದೇವರು ಗೋವಿನ ರೂಪದಲ್ಲಿರ್ತಕ್ಕಂಥ ಬ್ರಹ್ಮದೇವರ ಕೆಲಸ ಏನು? ಪ್ರತಿನಿತ್ಯ ದೇವರು ಎಲ್ಲಿದ್ದಾನೆ ಅಂತ ಹುಡುಕಬೇಕು. ಅವ್ರದ್ದು ಅದೇ ಕೆಲಸ ಬ್ರಹ್ಮದೇವ್ರದ್ದು. 4 ಮುಖಗಳಿಂದ ನಿರಂತರವಾಗಿ 4 ವೇದಗಳನ್ನು ಹೇಳ್ತಾ ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ದಿವಸ ಆ ಪರ್ವತದಲ್ಲಿ ಸಂಚಾರ ಮಾಡಬೇಕು. ಎಲ್ಲಿದ್ದಾನೆ ದೇವರು? ಒಂದು ದಿವಸ ದೇವರು ಎಲ್ಲಿದ್ದಾನೆ? ಆ ವಲ್ಮೀಕದಲ್ಲಿ ಇದ್ದಾನೆ ಗೊತ್ತಾಯಿತು. ಬಹಳ ಸಂತೋಷ ಆಯಿತು ಬ್ರಹ್ಮದೇವರಿಗೆ. ಆ ವಲ್ಮೀಕದ ಮೇಲೆ ನಿಂತು 4 ಕೆಚ್ಚಲುಗಳಿಂದ ಹಾಲನ್ನು ಸುರಿಸ್ತಾ ದೇವರಿಗೆ ಕ್ಷೀರಸೇಚನವನ್ನು ಮಾಡಿದ್ದ. ಅದಕ್ಕೋಸ್ಕರ ತಿರುಪತಿಯಲ್ಲಿ ಕ್ಷೀರಾಭಿಷೇಕ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. 4 ವೇದಗಳನ್ನು ಪಾರಾಯಣ ಮಾಡ್ತಾ ಬ್ರಹ್ಮದೇವರು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ. ಎಲ್ಲ ಹಾಲನ್ನು ಅಲ್ಲೇ ಸುರಿಸಿಬಿಟ್ರೆ ಮನೆ ಒಳಗೆ ಏನು ಬಂದು ಕೊಡೋದು? ಅರಮನೆ ಒಳಗೆ, ಕೊಟ್ಟಿಗೆ ಒಳಗೆ ಒಂದು ತೊಟ್ಟು ಹಾಲಿಲ್ಲ. ಆ ಗೋಪಾಲಕಿ ಆದರೂ ಕೂಡ ಇದು ಪುಂಗನೂರು ಹಸು, ಬಹಳ ಶ್ರೇಷ್ಠವಾದ ಹಸು, ಭಾರಿ ಚೆನ್ನಾಗಿ ಹಾಲು ಕೊಡ್ತದೆ, ಗಟ್ಟಿಯಾದ ಹಾಲು ಕೊಡ್ತದೆ. ಈ ಹಾಲು ಕುಡಿತು ಅಂದರೆ ಮಕ್ಕಳ ಬುದ್ಧಿ ಬಹಳ ಚುರುಕಾಗ್ತದೆ. ಅದಕ್ಕೋಸ್ಕರ ಈ ಹಸುವನ್ನು ಮಾರ ಹೋಗಿದ್ದಾಳೆ ಹೆಂಡತಿ. ಆ ಚೋಳರಾಜನ ಹೆಂಡತಿ ಪ್ರತಿನಿತ್ಯ ಮಗುಗೆ ಹಾಲು ಕೊಡಬೇಕು ಅಂದರೆ ಹಾಲಿಲ್ಲ. ಏನು ಮಾಡಬೇಕು? ಒಂದ್ಸಲಿ ಆ ಗೋಪಾಲಕನ ಕರೆದು ಚೆನ್ನಾಗಿ ಶಾಸನೆಯನ್ನು ಮಾಡಿ ಬಾರ್ಕೋಲಲ್ಲಿ ಚೆನ್ನಾಗಿ ಹೊಡೆದಿದ್ದಾಳೆ, ಚಾವಟಿಯಲ್ಲಿ ಹೊಡೆದಿದ್ದಾಳೆ. ಅವನಿಗೆ ವೇದನೆ ತಡ್ಕೊಳಕ್ಕಾಗಲಿಲ್ಲ. ಈ ಹಸುನಾದ್ರೆ ಏನು ಮಾಡ್ತದೆ ನೋಡೇ ಬಿಡೋಣ ಅಂತ ಹೇಳಿ ಮಾರನೇ ದಿವಸ ಹೊರಟಿದ್ದಾನೆ. ಯಥಾ ಪ್ರಕಾರ ಹಸು ಬಂತು, ಅಭಿಷೇಕವನ್ನು ಮಾಡಿದೆ. ನೋಡ್ದ ಗೋಪಾಲಕ, ಬಹಳ ಸಿಟ್ಟು ಬಂತು. ಒಂದು ಕೊಡ್ಲಿ ತಗೊಂಡ, ಹಾಕ್ಬಿಡ್ಬೇಕು. ಇದರಿಂದ ತಾನು ನಾನು ಸ್ಟೇಟ್ ತಿಂದೀನಿ. ಅಹಂ ಭಕ್ತ ಪರಾಧೀನ. ಭಗವಂತ ಅಂದ, ನಾನು ಭಕ್ತರ ವಶ. ನನ್ನ ಭಕ್ತವನ್ನು ಇಳಿದು ಆ ಚೋಳರಾಜನ ಮುಂದೆ ಹೋಗಿ ಲುಂಟನವನ್ನು ಮಾಡ್ತಾ ಇದೆ, ಹೊರಳಾಡ್ತಾ ಇದೆ ಅಂತೆ. ಏನೋ ಈ ಆಕಳಿಗೆ ಹಿಂಸೆ ಆಗಿದೆ, ಏನೋ ತೊಂದರೆ ಆಗಿದೆ ಅಂಥೇಳಿ ರಾಜ ಆ ಆಕಳನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ನೋಡ್ತಾನೆ ಗೋಪಾಲಕ ಬಿದ್ದಿದ್ದಾನೆ ಸಪ್ತತಾಲೋಪಾದಿಯಲ್ಲಿ, ತಲೆ ಒಡೆದೋಗಿದೆ, ರಕ್ತ ಬರ್ತಾ ಇದೆ. ಏನು ಮಾಡಬೇಕು ಗೊತ್ತಾಗಿಲ್ಲ.
ಶ್ರೀನಿವಾಸ ಆ ಚೋಳರಾಜನಿಗೆ ಶಾಪವನ್ನು ಕೊಟ್ಟುಬಿಟ್ಟ. ನೀನು ಬ್ರಹ್ಮ ರಾಕ್ಷಸನಾಗು. ರಾಜ ರಾಷ್ಟ್ರಕೃತಂ ಪಾಪಂ ಅಂತಾರೆ. ಪ್ರಜೆಗಳು ಏನಾದ್ರು ಪಾಪ ಮಾಡ್ತು ಅಂದರೆ ಆ ಪಾಪಕ್ಕೆ ಜವಾಬ್ದಾರಿ ಯಾರು ಅಂದ್ರೆ ರಾಜ. ಯಾರು ಪ್ರಜೆಗಳು ತಪ್ಪು ಮಾಡ್ತು ಅಂದ್ರೆ ಇದಕ್ಕೆ ಯಾರು ಕಾರಣ? ಸಿದ್ದರಾಮಯ್ಯನೇ ಕಾರಣ, ಬೇರೆಯವರಲ್ಲ. ಯಾಕಂದ್ರೆ ಅವನೇ ರಾಜ ಅಲ್ಲ. ರಾಜ ರಾಷ್ಟ್ರಕೃತಂ ಪಾಪಂ. ಗೋಪಾಲ್, ನಾನು ತಪ್ಪು ಮಾಡಿಲ್ಲ, ಗೋಪಾಲಕ ಯಾರು? ನಿನ್ನ ರಾಜ್ಯದಲ್ಲಿರೋನು. ನೀನು ರಾಜ ಅಧಾರ್ಮಿಕನಾದರೆ ನಿನ್ನ ಪ್ರಜೆಗಳು ಅಧಾರ್ಮಿಕರಾಗ್ತಾರೆ ಅಂದಮೇಲೆ ನಿಂದೇ ತಪ್ಪು ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದ. ಆಮೇಲೆ ಚೋಳರಾಜ ಕೇಳ್ಕೊಂಡ, ಸ್ವಾಮಿ ನಂದೇನು ತಪ್ಪು ಸ್ವಾಮಿ, ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಾದ್ರೆ ತಪ್ಪು, ನನಗೆ ಗೊತ್ತೇ ಇಲ್ಲದೆ ನಡೆದಿರತಕ್ಕಂಥ ಅಜ್ಞಾತವಾದದ್ದು ದೋಷ. ಜ್ಞಾತಾಜ್ಞಾತ ದೋಷಗಳು ಅಂತ. ತಿಳಿದು ತಪ್ಪು ಮಾಡೋದು ಬೇರೆ, ತಿಳಿದೇ ತಪ್ಪು ಮಾಡೋದು ಬೇರೆ. ನಂಗೆ ತಿಳಿದು ತಪ್ಪಾಗಿಲ್ಲ, ಇದು ನಂಗೆ ತಿಳಿದೇ ತಪ್ಪಾಗಿರೋದು ಸ್ವಾಮಿ. ನಾನೇನು ಮಾಡಲಪ್ಪ, ನನ್ನ ತಲೆ ಬೇರೆ ಒಡೆದು ಹೋಗಿದೆ. ಏನು ಮಾಡಬೇಕು, ಯಾರಿಗೆ ಏನು ಹೇಳಬೇಕು, ಯಾರಿಗೆ ಬೈಬೇಕು, ಯಾರಿಗೆ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಶಾಪ ಕೊಟ್ಟುಬಿಟ್ಟೆ ಅಂತ ದೇವರು. ಬೈ ಮಿಸ್ಸಾಗಿ ಶಾಪ ಕೊಟ್ಬಿಟ್ಟೆ ಅಂತ ದೇವರು. ದೇವ್ರಿಗೆ ಬೈ ಮಿಸ್ ಆಗುತ್ತಾ? ಇಲ್ಲೇ ಇಲ್ಲ. ಆದರೂ ನಿನಗೆ 6 ಘಟಿಕಗಳ ಕಾಲ ಸುಖೋದ್ರೇಕ ಆಗಲಿ ಅಂತ ವರವನ್ನು ಕೊಟ್ಟಿದ್ದ. ನನಗೆ ನಮ್ಮ ಮಾವ ಆಕಾಶ್ ಮಹಾರಾಜ ಒಂದು ಶತಭಾರ, ಒಂದು 100 ಭಾರ, ಒಂದು ಭಾರ ಅಂದರೆ 2,000 ಗ್ರಾಮ್, 2,000 ಗ್ರಾಮಿಗೆ ಒಂದು ಭಾರ ಅಂತ ಕರೀತಾರೆ. ಇಂಥದ್ದು 100 ಭಾರದ ಅಂದರೆ 100 ಅಂದರೆ ಎಷ್ಟಾಯಿತು? 200 kg. 200 ಕಿಲೋ ಭಾರದ ಒಂದು ವಜ್ರ ಕಿರೀಟವನ್ನು ಕೊಡ್ತಾನೆ ವರದಕ್ಷಿಣೆ ರೂಪದಲ್ಲಿ. ಈ ಕಾರು ಆಮೇಲೆ ಅದು ಇದು ಎಲ್ಲ ವರದಕ್ಷಿಣೆ ತಗೊಂತಾರಲ್ಲ, ಹಂಗಿದ್ದಂಗೆ ಕಿರೀಟ ಕೊಡ್ತಾನೆ. ಆ ಕಿರೀಟವನ್ನು ನಾನು ಶುಕ್ರವಾರ ಸಾಯಂಕಾಲ ಹಾಕ್ಕೊಳ್ತೀನಿ. 6 ಘಟಿಕಗಳ ಕಾಲ ಹಾಕ್ಕೊತೀನಿ. ನನಗೇನು ಬರ್ತದೆ? ತಲೆನೋವು ಬರ್ತದೆ. ಅಂಥ ವಜ್ರ ಕಿರೀಟ ಹಾಕ್ಕೊಂಡ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ ಅಂತಾರಲ್ಲ ಗಾಡಿ ಒಳಗೆ, ಬೇಸಿಗೆ ಕಾಲ ಬೇರೆ, ಸುರಿತಾ ಇರ್ತದೆ ಬೆವರು, ಆದರೂ ಹಾಕ್ಕೊಂಡಿರ್ಬೇಕು. ಇಲ್ಲ ಅಂದರೆ ಪೊಲೀಸ್ ಹಾಕ್ತಾನೆ. ನಾನು ಎಷ್ಟು ಹಿಂಸೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವೇ ಇಲ್ಲ. ಹಂಗಿದ್ದಂಗೆ ಅಂಥ ವಜ್ರದ ಕಿರೀಟ ಹಾಕ್ಕೊಂಡಾಗ ತಲೆನೋವು ಬರ್ತದೆ ನನಗೆ. ಆವಾಗ ನನ್ನ ಕಣ್ಣಿಂದ ಆನಂದ ಬಾಷ್ಪ ಸುರಿತದೆ. ಅದನ್ನು ನೀನು ನೋಡ್ತೀಯ, ಆವಾಗ ನಿನಗೆ ಆನಂದ ಆಗ್ತದೆ. 6 ಘಟಿಕಗಳ ಕಾಲ ಆಗ್ತದೆ ಅಂತ ಹೇಳಿ ಅವನಿಗೆ ಹೇಳಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಸರಿ, ದೇವರು ತಲೆ ಒಡೆದು ಹೋಗಿದೆಯಲ್ಲ, ಅದಕ್ಕೇನಾದ್ರು ಒಂದು ಉಪಾಯ ಮಾಡಬೇಕಲ್ಲ. ಬೃಹಸ್ಪತಿ ಆಚಾರ ಬಂದ ತಕ್ಷಣ ಏನು ಮಾಡಬೇಕು? ಏನಿಲ್ಲ, ಔದುಂಬರ, ಹತ್ತಿ ಕಾರ್ಪಾಸ, ಔದುಂಬರ ಕ್ಷೀರ, ಹಾಲು, ಅವನ್ನ ಇದು ಮಾಡಿ ಪಟ್ಟಿ ಹಾಕೋ, ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ. ಸರಿ, ಆ ಔಷಧಿ ಅದನ್ನ ಯಾವಾಗ ಮಾಡಬೇಕು? ಸೂರ್ಯೋದಯ ಆಗೋಕ್ಕಿಂತ ಮುಂಚೆ. ಸರಿ, ಅದಕ್ಕೊಂದು ದಿವಸ ಸರಿ ಔಷಧಿ ತೊಗೊಂಬರ್ಬೇಕು ಅಂತ ಹೇಳಿ ಸೂರ್ಯೋದಯಕ್ಕಿಂತ ಮುಂಚೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾ ಗೋರ ಶಬ್ದ. ಯಾರಪ್ಪ ಅಂತ ನೋಡಿದ್ರೆ ವರಾಹ ರೂಪಿಯಾಗಿರ್ತಕ್ಕಂಥ ಭಗವಂತಂದೇ 2 ರೂಪಗಳು. ಶ್ರೀನಿವಾಸನಾಗಿಯೂ ಇದ್ದಾನೆ, ವರಾಹನೂ ಆಗಿದ್ದಾನೆ. ನಮಸ್ಕಾರವನ್ನು ಮಾಡಿದ. ಯಾರೋ ಇಡೀ ಭೂಮಿಯೆಲ್ಲ ಯಾರ ಹೆಸರಲ್ಲಿರೋದು ರಿಜಿಸ್ಟ್ರೇಷನ್? ವರಾಹದೇವರು. ಯಾರಿದೆ? ನೀ ಯಾರು? ನೀ ಯಾಕೆ ಇಲ್ಲಿ ಬಂದು? ಏನಿಲ್ಲ, ನಾನು ವೈಕುಂಠದಲ್ಲಿದ್ದೆ, ಹಿಂಗೆ ಗಂಡ ಹೆಂಡತಿ ಜಗಳ ಆಯಿತು, ನಾ ಇಲ್ಲಿ ಬಂದೀನಿ, ಒಂಚೂರು ಜಾಗ ಬೇಕಪ್ಪ. ಜಾಗ ಈಗ ಪುಕ್ಕಟ್ಟೆ ಕೊಡೋಕ್ಕಾಗೋದಿಲ್ಲ, ಅಗ್ರಿಮೆಂಟ್ ಆಗಬೇಕು. ಏನು ಅಗ್ರಿಮೆಂಟ್? ಇಷ್ಟು ಜಾಗ ಬೇಕು. ಎಷ್ಟು? 100 ಅಡಿ ಜಾಗ ಕೊಡು ಅಂತ ಅಂದ ಶ್ರೀನಿವಾಸ ದೇವ್. ಆಯಿತು, ಕೊಡ್ತೀನಿ. ಇದು ಕಲಿಯುಗಕ್ಕೆ ಅನುಗುಣವಾಗಿ ವ್ಯವಹಾರ ಆಗಬೇಕು, ಅಗ್ರಿಮೆಂಟ್ ಆಗಬೇಕು. ಏನು ಅಗ್ರಿಮೆಂಟ್? ನನ್ನ ಹತ್ರ ದುಡ್ಡು ಗಿಡ್ಡು ಏನಿಲ್ಲ ಅಂದರೆ ಹೆಂಗೆ ಕೊಡೋದು? ಅದಕ್ಕೆ ಶ್ರೀನಿವಾಸ ದೇವರು ಹೇಳಿದ್ರು, ಏನಿಲ್ಲ, ನನಗೆ ಮುಂದೆ ಪೂಜೆ ಮಾಡಿಸೋರು ಬರ್ತಾರೆ, ಅನೇಕ ಸೇವೆಗಳನ್ನು ಮಾಡಿಸೋರು ಬರ್ತಾರೆ. ಆವಾಗ ನಾ ಏನಂತೀನಿ, ಕ್ಷೀರಸೇಚನ ನಮ್ಮ ದೊಡ್ಡವರಿದ್ದಾರೆ, ದೊಡ್ಡಣ್ಣ, ಅವ್ರಿಗೆ ಮಾಡಿ. ಆಮೇಲೆ ನೈವೇದ್ಯ, ಮೊದಲು ಅವ್ರಿಗೆ ನೈವೇದ್ಯ, ಕ್ಷೀರಸೇಚನ, ದರ್ಶನ, ಈ ಎಲ್ಲವೂ ಕೂಡ ನಿನಗೆ ಮೊದಲಿಗೆ, ಆಮೇಲೆ ನನಗೆ ಅಂಥೇಳಿ ಅಗ್ರಿಮೆಂಟ್ ಆಯ್ತು. 100 ಹೆಜ್ಜೆ ಕೊಟ್ಟು. ಆವತ್ತು 100 ಹೆಜ್ಜೆ ಕೊಟ್ಟಿದ್ದಕ್ಕೆ ಇವತ್ತಿಗೆ ಶಾಸ್ತ್ರದಲ್ಲಿ ಒಂದು ನ್ಯಾಯ ಬರ್ತದೆ. ಒಬ್ಬ ಭಿಕ್ಷುಕ ಸಾಯಂಕಾಲ ಸಮಯದಲ್ಲಿ ಒಂದು ಮನೆಗೆ ಬರ್ತಾನೆ. ಇದೆಲ್ಲ ಭಿಕ್ಷುಕ ಹೇಗೆ ಒಂದು ಪಾದ ಇಟ್ಕೊಂಡು ಇಡೀ ಮನೆಯನ್ನೇ ಆಕ್ರಮಣ ಮಾಡ್ತಾನೆಯೋ ಹಾಗೆ ಶ್ರೀನಿವಾಸ 100 ಹೆಜ್ಜೆ ಭೂಮಿ ಕೊಡು ಅಂತ ಹೇಳಿ ವರಾಹದೇವರ ಹತ್ರ ತೆಗೆದುಕೊಂಡು ಕೊನೆ ಒಳಗೆ ವರಾಹದೇವರಿಗೇನೆ ಸ್ವಾಮಿ ಪುಷ್ಕರಣಿ ಪಕ್ಕದಲ್ಲಿ 20 by 20 ಜಾಗ ಮಾಡಿಕೊಟ್ಟು ಬಿಟ್ಟ. ಮಿಕ್ಕಿದ್ದೆಲ್ಲ ತಾನೇ ತಗೊಂಡ್ಬಿಟ್ಟಿದ್ದಾನೆ.
ಆ ದೇವರು ಅವನ ಜಿಪುಣತನ ಎಷ್ಟಿದೆ ಅಂತ ದಾಸರಾಯರು ಹೇಳ್ತಾರೆ. ತೊಳಸದಕ್ಕಿಯ ತಿಂಬ ಕಿಲುಬು ತಲಿಗೆಯಲ್ಲಿ ಉಂಬ ಇಲ್ಲ ಕಾಸು ಎಂದು ಸುಳ್ಳು ಮಾತನಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳದೊರೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಅಂತ ಅಷ್ಟು ಜಿಪುಣ ಅಂತೆ. ತೊಳಸದಕ್ಕಿಯ ತಿಂಬ, ಅಕ್ಕಿ ತೊಳೆದೇ ತಿನ್ನಬೇಕು, ತೊಳೆದೇ ಬೇಕಾದ್ರೆ ಅಲ್ಲೆಲ್ಲ ಹಾಕೋ. ಯಾರೇ ಸಾವಿರಾರು ಜನಕ್ಕೆ ಅಡಿಗೆ ಮಾಡಬೇಕು, ತೊಳೆದು ಮಾಡಿ ಮೂರು ಸಲ ತೊಳೆದು. ಕೆಲವ್ರ ಮನೇಲಿ ಹೆಂಡಂದ್ರೆ ಹೇಳ್ತಿರ್ತಾನೆ, ನಾ ಎಷ್ಟು ಸಲ ಅಕ್ಕಿ ನೋಡ್ತೀನಿ, ಎಷ್ಟು ಸಲ ತೊಳಿತೀನಿ, ತೊಳೆದೇ ಹಾಕ್ತೀನಿ. ನೀವು ಹಂಗೆ ಹಾಕಬೇಡ್ರಿ. ನಮ್ಮ ಗಂಡಸರಿಗೆ ಹಂಗಿರೋದಿಲ್ಲ, ಒಂದು ಸಲ ತೊಳೆದು ಹಾಕ್ತಾ ಇರೋ ಅಷ್ಟೇ. ನಮ್ಮ ಮದ್ವನು ಹಂಗೆ ಅಡುಗೆ ಮಾಡ್ತಾನೆ, ನಮ್ಮ ವಿದ್ಯಾಪೀಠದಲ್ಲಿ ಅಡುಗೆ ಮಾಡಿ ಅವ್ನು ಚೀಲ ಹಾಕಿಬಿಡ್ತಾನೆ. ಎಲ್ಲ ಚೀಲ ಎಲ್ಲಿ ತೊಳ್ಕೊಂಡು ಕೊಡೋಕ್ಕೆ ಸಾಧ್ಯ? ತೊಳಸದಕ್ಕಿಯ ತಿಂಬ ಕಿಲುಬು ತಲಿಗೆಯಲ್ಲಿ ಉಂಬ. ತಟ್ಟೆ ಅದು ಕಿಲುಬು ಹೋಗಿರುತ್ತೆ, ಅದರಲ್ಲೂ ಪರವಾಗಿಲ್ಲ, ಒಟ್ಟು ದುಡ್ಡು ಮಾಡಬೇಕಷ್ಟೇ. ಆ ವರಾಹದೇವರನ್ನ ಸರಿಸಿಬಿಟ್ಟಿದ್ದಾನೆ. ಸರಿ ಆಯಿತು. ವರಾಹದೇವರಂದ್ರು, ಅಯ್ಯೋ ಪಾಪ ಅನಾಥ ಇದ್ದಂಗಿದೀ, ಹಿಂದೆ ಮುಂದೆ ಯಾರಿಲ್ಲ ನಿನಗೆ, ನನ್ನ ಮನೇಲಿ ಒಬ್ಳು ಸೇವಕಿ ಇದ್ದಾಳೆ, ಬಕುಲ ಮಾಲೀಕಾ ಅಂತ ಅವಳ ಹೆಸರು, ಅವಳನ್ನೇ ನಿನಗೆ ಸೇವಕಿಯನ್ನಾಗಿ ಕೊಡ್ತೀನಿ ಅಂತೇಳಿ ಅದನ್ನು ಕೊಟ್ಟು. ಈ ಮೊಸರು ತೊಗೊಂಡ್ಮೇಲೆ ಒಂದು ಚುಕ್ಕೋಸ್ರ ಹಾಕ್ತೀರಿ ಅಂತ ಅಂತೀವಲ್ಲ, ಹಂಗಿದ್ದಂಗೆ ಭೂಮಿ ತೊಗೊಂಡ ಮೇಲೆ ಸೇವಾ ಮಾಡೋದಕ್ಕೆ ಬಕುಲ ಮಾಲೀಕ ಅವಳು ಯಾರು? ಯಶೋಧ ಹೇಳಿದ್ಲಂತೆ ಕೃಷ್ಣನಿಗೆ, ಕೃಷ್ಣ ನೀನು ಸಾಕಷ್ಟು ಮದುವೆ ಮಾಡ್ಕೊಂಡ್ಯಪ್ಪ, ಆದರೆ ನಾನು ನೋಡೇ ಇಲ್ಲಲ್ಲೋ ನಿನ್ನ ಮದುವೆನ. ಈಗೂ ಏನು ಅಮ್ಮ, ನಂದೆಲ್ಲ ಮುಗಿದೋಗಿದೆ, ಕೋಟ ಎಲ್ಲ ಮುಗಿದೋಗಿದೆ, 16,108 ಜನ ಮುಗಿದೋಗಿದೆ, ಇನ್ನು ಒಂದೂ ಬಾಕಿ ಇಲ್ಲ. ಬೇಕು ಅಂತಂದರೆ ಮುಂದಿನ 28ನೇ ಮಹಾಯುಗ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಅವತಾರ ಮಾಡ್ತೀನಿ, ಆವಾಗ ನಿನ್ನ ಆಸೆಯನ್ನು ಪೂರ್ಣ ಮಾಡ್ತೀನಿ ಅಂತ ಯಾರು ಯಶೋಧೆಗೆ ಹೇಳಿದ್ದ. ಅದೊಂದು ಬಾಕಿ ಇತ್ತು. ಅಷ್ಟೇ ಅಲ್ಲದೆ ತನ್ನ ಹೆಂಡತಿಯಾಗಿರತಕ್ಕಂಥ ರಾಮಾವತಾರದಲ್ಲಿ ಸೀತಾದೇವಿಗೆ ಮಾತು ಕೊಟ್ಟಿದ್ದ. ಆ ಯಾವ ವೇದವತಿ ಅವಳಲ್ಲೇ ಸಾಕ್ಷಾತ್ ಲಕ್ಷ್ಮೀದೇವಿ ಸನ್ನಿಧಾನ, ಅವಳೇ ಪದ್ಮಾವತಿ, ಅವಳೇ ಮದುವೆ ಮಾಡ್ಕೊ ಅಂತ ಹೇಳಿ, ಆವಾಗ ಈ ಜನ್ಮ ಏಕಪತ್ನಿ ವ್ರತಸ್ಥ, ನಾನು ಅದಕ್ಕೋಸ್ಕರನೇ ಅವತಾರ ಮಾಡ್ತೀನಿ ಶ್ರೀನಿವಾಸನಾಗಿ, ಆವಾಗ ಮದುವೆ. ಆ ಎರಡೂ ಮಾತುಗಳನ್ನು ಸತ್ಯವನ್ನು ಮಾಡೋದಕ್ಕಾಗಿ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಸತ್ಯವನ್ನು ಮಾಡೋದಕ್ಕಾಗಿ ಶ್ರೀನಿವಾಸನಾಗಿ ಬಂದಿದ್ದಾನೆ. ಬಕುಲ ಮಾಲಿಕವನ್ನು ಸೇವೆಯನ್ನು ಮಾಡ್ತಾ ಇದ್ದಾಳೆ. ಒಮ್ಮೆ ಭಗವಂತ ತಾನು ಬೇಟೆ ಆಡಬೇಕು ಅಂತ ಹೇಳಿ ತಾನು ಎಲ್ಲ ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ. ಚೆನ್ನಾಗಿ 18 ಮಳೆ ಪಂಚೆಯನ್ನು ಉಟ್ಕೊಂಡಿದ್ದಾನೆ, ತಲೆಯೆಲ್ಲ ಬಾಚಿಕೊಂಡಿದ್ದಾನೆ, ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ್ದಾನೆ, ಮಧ್ಯದಲ್ಲಿ ತಿಲಕವನ್ನು ಇಟ್ಟಿದ್ದಾನೆ, ಆಮೇಲೆ ಕರ್ಣಕುಂಡಲಗಳನ್ನು ಹಾಕಿಕೊಂಡಿದ್ದಾನೆ, ತನ್ನ ಸೊಂಟದಲ್ಲಿ ಆ ಕತ್ತಿಯನ್ನು ಇಟ್ಕೊಂಡಿದ್ದಾನೆ. ವಾಯುದೇವರನ್ನ ಸ್ಮರಣೆ ಮಾಡಿದ ತಕ್ಷಣ ವಾಯುದೇವರು ಬಂದರು. ವಾಯುದೇವರೇ ಕುದುರೆ ಆಗಿದ್ದಾರೆ. ಆ ಕಪ್ಪು ಕುದುರೆ, ಕಾಲು ಮಾತ್ರ ಶುಭ್ರವಾಗಿರತಕ್ಕಂಥದ್ದು, ಅದರ ಮೇಲೆ ಕೂತಿದ್ದಾನೆ. ಆಮೇಲೆ ತಾಂಬೂಲದ ಚೀಲವನ್ನು ಇಟ್ಟುಕೊಂಡಿದ್ದಾನೆ, ಕನ್ನಡಿಯಲ್ಲಿ ನೋಡ್ಕೊಂಡಿದ್ದಾನೆ. ಸಾಕ್ಷಾನ್ ಮನ್ಮಥಃ. ಹೆಣ್ಣು ನೋಡಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕ್ರಿ? ತಲೆ ಎಲ್ಲ ಕೆದರ್ಕೊಂಡು ಒಂಚೂರು ಸೋಪು ಪೌಡ್ರು ಹಾಕ್ಕೊಳ್ಳೋದಲ್ಲಿ ಹೋದರೆ ಮನೆ ಒಳಗೆ ಬರೋಷ್ಟಿಗೆ ಹೆಣ್ಣು ರಿಜೆಕ್ಟ್ ಮಾಡಿಬಿಡ್ತಾಳೆ. ಹೆಣ್ಣು ರಿಜೆಕ್ಟ್ ಮಾಡಬಾರ್ದು ಅಂದರೆ ಚೆನ್ನಾಗಿ ಹೋಗ್ಬೇಕು. ಸರಿ, ಹಾಗೆ ಆ ಪರ್ವತವನ್ನು ಇಳಿದು ಬಂದಿದ್ದಾನೆ. ಸುತ್ತಮುತ್ತಲು ಎಲ್ಲ ಬೇಟೆ ಆಡ್ತಾ ಬರಬೇಕಾ ಒಂದು ಆನೆ, ಆ ಆನೆಯನ್ನು ಅಟ್ಟಿಸ್ಕೊಂಡು ಬಂದಿದ್ದಾನೆ. ಸರಿ, ಅದೇ ಸಂದರ್ಭದಲ್ಲಿ ಆ ಪದ್ಮಾವತಿ ಹಾಗೂ ಅವರ ಸಖಿಯರು ಎಲ್ಲರೂ ಕೂಡ ಪುಷ್ಪಹರಣವನ್ನು ಮಾಡೋದಕ್ಕಾಗಿ ಆ ಅರಣ್ಯಕ್ಕೆ ಬಂದಿದ್ದಾರೆ. ದೊಡ್ಡ ಆನೆ ಬಂತು. ಭಯದಿಂದ ಎಲ್ಲರೂ ಕೂಡ ಆ ಪೊದರೆಗಳಲ್ಲಿ ಆ ವೃಕ್ಷದ ಹಿಂಬದಿಯಲ್ಲಿ ಹೋಗಿದ್ದಾರೆ. ಸರಿ, ಆ ಆನೆ ಶ್ರೀನಿವಾಸನಿಗೆ ಸೊಂಡಲಿನಿಂದ ನಮಸ್ಕಾರವನ್ನು ಮಾಡಿ ಹೊರಟು ಬಿಟ್ಟಿದೆಯಂತೆ. ಅಷ್ಟರೊಳಗೆ ಈ ಎಲ್ಲ ಹೆಣ್ಣುಮಕ್ಕಳು ಆ ಕಿರಾತ ರೂಪದಲ್ಲಿರತಕ್ಕಂತಹ ಶ್ರೀನಿವಾಸನನ್ನು ನೋಡ್ತಾ ಇದ್ದಾರೆ. ಒಳ್ಳೆ ಮನ್ಮಥನ ರೂಪ, ಮನಸ್ಸನ್ನು ಕದಲುವಂತಹ ರೂಪ. ಯಾರು ಕೇಳ್ರಿ ಅಂತ ಹೇಳಿ ಪರಸ್ಪರವಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಶ್ರೀನಿವಾಸ ನೋಡ್ದ, ಶ್ರೀನಿವಾಸ ಬಂದಿದ್ದಾನೆ. ಆ ಎಲ್ಲ ಹೆಣ್ಮಕ್ಕಳನ್ನು ಕೇಳ್ತಾ ಇದ್ದಾನೆ, ಈ ವ್ಯಕ್ತಿ ಯಾರು, ಇವಳ ಹೆಸರು ಏನು ಅಂತ ಹೇಳಿ, ಪದ್ಮಾವತಿ ಹೆಸರು ಏನು ಅಂತ ಕೇಳ್ತಾ ಇರಬೇಕಾದಾಗ ಸರಿ ಎಲ್ಲ ಮತ್ತೆ ಹೇಳಿದ್ದಾರೆ, ಆ ಸಖಿಯರೆಲ್ಲ ಹೇಳಿದ್ದಾರೆ, ಇಲ್ಲಿ ಯಾರು ಪುರುಷರು ಬರೋಕ್ಕೆ ಅವಕಾಶನೇ ಇಲ್ಲ, ನೀ ಯಾರು ಬಂದಿ, ಸುಮ್ಮನೆ ಹೊರಟು ಬಿಡು, ನಮ್ಮ ರಾಜನಿಗೆ ಗೊತ್ತಾದರೆ ನಿನಗೆ ಬಹಳ ತೊಂದರೆ ಇದೆ ಅಂತ ಹೇಳಿ. ಇಲ್ಲ, ಏನು ತೊಂದರೆ ಆಗೋದಿಲ್ಲ, ಇವಳ ಹೆಸರೇನು, ಯಾರು, ಏನು ಎಲ್ಲ ಕೇಳಿದಾಗ
ಸರಿ ಪದ್ಮಾವತಿ ಹೇಳಿದ್ದಾಳೆ, ನನ್ನ ಹೆಸರು ಪದ್ಮಾವತಿ, ನನ್ನ ತಂದೆ ಹೆಸರು ಜನಕವರ, ನನ್ನ ತಂದೆ ಹೆಸರು ಆಕಾಶ ಮಹಾರಾಜ, ನಾನು ಚಂದ್ರವಂಶದಲ್ಲಿ ಹುಟ್ಟಿರ್ತಕ್ಕಂಥವಳು. ಸರಿ ಇಷ್ಟೆಲ್ಲ ನನ್ನ ತಮ್ಮನ ಹೆಸರು ವಸುದಾನ ಎಲ್ಲ ಹೇಳಿದ್ದಾಳೆ. ಆಯ್ತು, ಎಲ್ಲ ಕೇಳಿದೆಯಲ್ಲಪ್ಪ, ಮುಗೀತು, ನೀ ಹೊರಡು. ಯಾಕೆ ಇಷ್ಟು ಸಿಟ್ಟು ಮಾಡ್ತಿ? ಯಾಕೆ ಯಾರು ಏನು ಮಾತಾಡಿಸ್ಲೇಬಾರ್ದ? ಹೆಚ್ಚು ಮಾತಾಡಬೇಡ ತಂದು ಎಲ್ಲ ಕುಲಗೋತ್ರಗಳನ್ನೆಲ್ಲ ಹೇಳಿದ್ದಾನೆ. ಸರಿ ಇಷ್ಟೆಲ್ಲ ಆದಮೇಲೆ ಎಲ್ಲ ಸಿಟ್ಟು ಮಾಡಿಕೊಂಡು ಆ ಎಲ್ಲ ಸ್ತ್ರೀಯರು ಇಂದ ಸಹಿತಳಾಗಿ ಪದ್ಮಾವತಿ ಕಲ್ಲಿಂದ ಹೊಡೆದಿದ್ದಾಳೆ. ಆ ತಕ್ಷಣದಲ್ಲಿ ಆ ಅಶ್ವ ಮೃತವಾಗಿಬಿಟ್ಟಿದೆ. ಶ್ರೀನಿವಾಸನು ಕೂಡ ಉತ್ತರ ಅಭಿಮುಖವಾಗಿ ಹೊರಟು ಬಿಟ್ಟಿದ್ದಾನೆ ಈ ಬರ್ತಾನೆ ಅಂತ ಹೇಳಿ ಅಲ್ಲಿಂದ ನಾರದರು ಹೊರಟು ಬಿಟ್ಟಿದ್ದಾರೆ. ತಾನು ಮನೆಗೆ ಹೋದಲು, ಜ್ವರ ಬಂದುಬಿಡ್ತು ಇತ್ಲ ಕಡೆ ಅವಳಿಗೆ. ಸರಿ ಶ್ರೀನಿವಾಸ ತಾನು ಬೆಟ್ಟದ ಮೇಲೆ ಬಂದಿದ್ದಾನೆ. ಬೆಟ್ಟದ ಮೇಲೆ ಬಂದು ಮುಸ್ಕಾಕೊಂಡು ಮಲ್ಕೊಂಡ್ಬಿಟ್ಟ, ಏಳೇ ಇಲ್ಲ. ಮಧ್ಯಾಹ್ನ ಟೈಮ್ ಆಯಿತು, ಅಡುಗೆ ಎಲ್ಲ ಮಾಡಿದ್ದಾಳೆ, ಶಾಲ್ಯಾನ್ನಗಳನ್ನೆಲ್ಲ ಮಾಡಿ, ಪಕ್ವಾನ್ನಗಳನ್ನೆಲ್ಲ ಪಂಚಭಕ್ಷ ಪಕ್ವಾನ್ನಗಳನ್ನು ಮಾಡಿದ್ದಾಳೆ. ಪ್ರತಿನಿತ್ಯ ಮಾಡುವಂತೆ ಮಾಡಿ ಬಕುಲ ಮಾಲೀಕ ದೇವರ ನೈವೇದ್ಯಕ್ಕಾಗಿ ತಂದು ಇಟ್ಟಿದ್ದಾಳೆ. ಶ್ರೀನಿವಾಸ ಹೇಳಪ್ಪ, ಟೈಮ್ ಆಯಿತು. ಶ್ರೀನಿವಾಸ ಎಲ್ಲಿ ಹೇಳಬೇಕು, ಹೇಳ್ತಾನೆ ಇಲ್ಲ, ಮುಸ್ಕಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಸರಿ ಎಲ್ಲ ಕೇಳಿದ್ದಾಳೆ, ಏನಾಯಿತು, ನೀ ಅಲ್ಲಿ ಅರಣ್ಯಕ್ಕೆ ಹೋಗಿದ್ದೆ, ಅಲ್ಲೇನಾದ್ರು ದುಷ್ಟ ಪ್ರಾಣಿಗಳನ್ನೇನಾದ್ರು ನೋಡಿದ್ಯಾ, ಮೃಗಗಳನ್ನ ನೋಡಿದ್ಯಾ, ಅಥವಾ ರಾಕ್ಷಸರನ್ನೇನಾದ್ರು ನೋಡಿ ಭಯ ಪಟ್ಕೊಂಡ್ಯಾ? ಏನು ಭಯ? ದೇವರಿಗೆ ಎಲ್ರಿ ಭಯ? ದೇವರಿಗೆ ಭಯನೇ ಇಲ್ಲ. ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೈತಿ ಸೂರ್ಯ ಭೀಷಾದಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ದೇವರು ನೋಡಿದ್ರೆ ಎಲ್ಲ ಭಯ ಪಟ್ಕೊಳ್ಬೇಕು. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕಂ. ದೇವರಿಗೆ ಭಯ ಇಲ್ಲ, ದೇವರಿಂದಲೇ ಎಲ್ಲರಿಗೂ ಭಯ. ಎಲ್ಲಿ ಭಯಗಳು? ನಿನ್ನ ಭಕುತರಿಗೆ, ದೇವರ ಭಕ್ತರಿಗೆ ಭಯ ಇಲ್ಲ ಅಂದಮೇಲೆ ಭಗವಂತನಿಗೆ ಭಯ ಇಲ್ಲೇ ಇಲ್ಲ. ಸರಿ, ಏನಾದ್ರು ಯಾವುದಾದ್ರು ಸುಂದರ ಸ್ತ್ರೀಯನ್ನು ನೋಡಿದ್ಯಾ ಅಂತ ಕೇಳಿದಾಗ ಆವಾಗ ಭಗವಂತ ಮಾತಾಡ್ತಾ ಇದ್ದಾನೆ. ಹೌದು, ನಾವು ಒಬ್ಬಳನ್ನು ನೋಡಿದೆ, ಅವಳಿಲ್ಲದಲೇ ನಾನು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ನೀ ಏನಾದರೂ ಮಾಡಿ ಅವಳ ಜೊತೆಗೆ ನನ್ನ ಮದುವೆ ಮಾಡಬೇಕು, ಇಲ್ಲ ಅಂತಂದ್ರೆ ನಾನು ಬದುಕೋದಿಲ್ಲ ಅಂತ ಹೇಳಿದ್ದಾನೆ. ಯಾರು ಏನು ಅಂತ ಹೇಳಿದಾಗ, ಹೀಗೆ ಆಕಾಶ ಮಹಾರಾಜನ ಮಗಳು ಪದ್ಮಾವತಿ ಅಂತ ಹೇಳಿ ಆಕಾಶ ಮಹಾರಾಜನ ಹತ್ರ ಹೋಗಿ, ಧರಣಿ ದೇವಿ ಹತ್ರ ಹೋಗಿ, ನೀನು ಪದ್ಮಾವತಿ ನನ್ನ ಕಲ್ಯಾಣವನ್ನು ನಿಶ್ಚಯ ಮಾಡಿಕೊಂಡು ಬಂದರೆ ನಾನು ಉಳಿತೀನಿ, ಇಲ್ಲ ಅಂದರೆ ಇಲ್ಲ. ಹಾಗಾದರೆ ಹೇಗೆ ಹೋಗಬೇಕು ಮಾಡಬೇಕು ಅಂತ ಕೇಳಿದ್ದಾಳೆ. ಈ ಪರ್ವತವನ್ನು ಇಳಿದ ಕೂಡಲೇ ಅಲ್ಲಿ ಕಪಿಲೇಶ್ವರ, ಕಪಿಲನಾಮಕನಾಗಿರ್ತಕ್ಕಂಥ ಭಗವಂತ ಇದ್ದಾನೆ. ಈಶ್ವರ ರೂಪ, ಲಿಂಗದ ರೂಪದಲ್ಲಿ ಕಪಿಲೇಶ್ವರ. ಅಲ್ಲಿಗೆ ಮಹಾರುದ್ರಾಭಿಷೇಕವನ್ನು ಮಾಡಿಸೋದಕ್ಕಾಗಿ ಪದ್ಮಾವತಿಯ ಕಡೆಯರು, ಅವರ ಸಖಿಯರೆಲ್ಲ ಬಂದಿರ್ತಾರೆ. ಅಲ್ಲಿ ಹೋಗಿ ಅವರ ಜೊತೆಗೆ ನೀನು ಯಾವ ಆಕಾಶ ಮಹಾರಾಜನ ಪಟ್ಟಣಕ್ಕೆ ಹೋಗಿ ಅಲ್ಲೆಲ್ಲ ವ್ಯವಹಾರವನ್ನು ಮುಗಿಸ್ಕೊಂಡು ಹಾಗೆ ಆಗಲಿ ಅಂತ ಹೇಳಿ ಬಂದಿದ್ದಾಳೆ. ಕುದುರೆ ಮೇಲೆ ಬಂದಿದ್ದಾಳೆ. ಇಲ್ಲದ್ರೆ ದೇವ್ರು ವಿಚಾರ ಮಾಡ್ದ, ಹೆಣ್ಣು ಮಕ್ಕಳನ್ನ ಕಳಿಸಿವಿ, ಆ ಕೆಲಸ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ, ಅಲ್ಲಲ್ಲೇ ನಿಂತು ಬಿಡ್ತಾರೆ. ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಂಡು ಬಾ ಅಂತ ಹೆಣ್ಣು ಮಕ್ಕಳನ್ನ ಕಳಿಸಿದ್ರೆ ಏನಾಗ್ತದೆ ಅಂತಂದರೆ, ಅಲ್ಲೊಂದು ಅಂಗಡಿ ಇರ್ತದೆ, ಮ್ಯಾಚಿಂಗ್ ಸೆಂಟರ್ ಇರ್ತದೆ, ಆಮೇಲೆ ಬಳೆಗಳಿದಿರ್ತದೆ, ಅದಿರ್ತದೆ, ಇದಿರ್ತದೆ, ಯಾವ್ಯಾವ ಅಂಗಡಿಗಳಿರ್ತವೆ, ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಕೆಲಸ ಆಗೋದಿಲ್ಲ, ನಿಧಾನಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು? ನಾನೇ ಮಾಡೋದು ಉತ್ತಮ. ಯಾರು ಬೇರೆಯವ್ರಿಗೆ ಹೇಳಿ ಮಾಡಿಸಿದ್ರೆ ಆ ಕೆಲಸ ಆಗೋದಿಲ್ಲ, ತಾನು ಮಾಡೋದು ಉತ್ತಮ. ಬೇರೆಯವ್ರಿಗೆ ಹೇಳಿ ಮಾಡಿಸೋದು ಮಧ್ಯಮ, ಹೇಳಿದ್ರು ಮಾಡದೇ ಇರೋದು ಅಧಮ. ಹೀಗಾಗಿ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಕೊರವಂಜಿ ರೂಪವನ್ನು ಧಾರಣೆ ಮಾಡಿದ್ದಾನೆ. 50 ವರ್ಷದ ಹೆಣ್ಮಗಳಾಗಿದ್ದಾನೆ. ಆ ಕಂಚುಕವನ್ನು ಹಾಕ್ಕೊಂಡಿದ್ದಾನೆ, ಅಲ್ಲಲ್ಲಲ್ಲೇ ತೂತು, ಸೀರೆ ಎಲ್ಲ ಹರಿದೋಗಿದೆ. ಅನೇಕ ನಾನಾ ವಿಧವಾಗಿರ್ತಕ್ಕಂತಹ ಕರಿಮಿಣಿ ಹಾರಗಳನ್ನು ಹಾಕ್ಕೊಂಡಿದ್ದಾನೆ. ಕವಡೆ ಹಾರಗಳು, ಶಂಖದ ಹಾರಗಳು ಎಲ್ಲ ಹಾಕ್ಕೊಂಡಿದ್ದಾನೆ. ಬಾಯಿ ತುಂಬ ತಾಂಬೂಲವನ್ನು ಹಾಕ್ಕೊಂಡಿದ್ದಾನೆ. ತಾಂಬೂಲದ ಚೀಲವನ್ನು ಇಟ್ಕೊಂಡಿದ್ದಾನೆ. ಆಮೇಲೆ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಇಡೀ ಬ್ರಹ್ಮಾಂಡವನ್ನೇ 14 ಲೋಕಾತ್ಮಕವಾದ ಬ್ರಹ್ಮಾಂಡವನ್ನು ಬುಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದು ಬುಟ್ಟಿ, ಬಿದಿರು ಬುಟ್ಟಿ ಬರ್ತದಲ್ಲ, ಅದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನೇ ದಂಡವನ್ನಾಗಿ ಮಾಡಿಕೊಂಡಿದ್ದಾನೆ, ಆ ಮಂತ್ರ ದಂಡವನ್ನಾಗಿ ಮಾಡಿಕೊಂಡಿದ್ದಾನೆ. ಬ್ರಹ್ಮದೇವರನ್ನ ಪಟ್ ಅಂತ ಬಡದ ಮಗುವಾಗಿ ಬಿಡ್ತು. ಅದಕ್ಕೆ ಭಗವಂತನಿಗೆ ಅದ್ಭುತ ಬಾಲಕ ಅಂತ ಕರೀತಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ದೇವರನ್ನ ಬಾಲಕ ಅಂತ ಭಾಗವತ ಕರೀತಾರೆ. ಯಾಕಂದ್ರೆ ಯಸ್ಯ ಬಾಲ ಕಹ. ಕಹ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಕ ಅಂತ ಹೆಸರು. ಬ್ರಹ್ಮದೇವರೇ ಭಗವಂತನಿಗೆ ಬಾಲ, ಮಗ ಆಗ್ಯಾನ.
ಅದಕ್ಕೋಸ್ಕರ ಆ ಬ್ರಹ್ಮದೇವರನ್ನ ಸಣ್ಣ ಪುಟಾಚಿ ಮಗುವನ್ನಾಗಿ ಮಾಡಿಕೊಂಡು, ಇನ್ನು 6 ತಿಂಗಳು ಮಗು, 6 ತಿಂಗಳು ಮಗು ಮಾಡಿಕೊಂಡು ಈ ಜೋಗವ್ವ ಅವರೆಲ್ಲ ಆ ಮಕ್ಕಳನ್ನ ಹೆಂಗೆ ಕಟ್ಕೊಂಡಿರ್ತಾರಲ್ಲ ಬಟ್ಟೆಯಿಂದ, ಹಾಗೆ ಕಟ್ಕೊಂಡು ಈಗ ಮಕ್ಕಳನ್ನ ಕಟ್ಕೊಳ್ಳೋಕೆ ಒಂದು ಚೀಲ ಬಂದಿದೆ, ಚೆನ್ನಾಗಿರ್ತದೆ. ಹಿಂಗೆ ಅದರಲ್ಲಿ ಮಗುನ ಕೂಡಿಸ್ಕೊಂಡ್ಬಿಟ್ಟಿರ್ತಾರೆ. ಆ ಮಗು ಆ ಕಡೆ ಈ ಕಡೆ ಹಿಂಗೆ ಇಷ್ಟೇ ನೋಡ್ಬೇಕು ಅಷ್ಟೇ, ಎಲ್ಲೂ ಕೈ ಕಾಲ ಅಲ್ಲಾಡ್ಸೋಂಗಿರಲ್ಲ. ಹಾಗೆ ಒಂದು ಚೀಲದಲ್ಲಿ ಆ ಮಗುವನ್ನು ಹಾಕ್ಕೊಂಡು ಆ ನಾರಾಯಣಪುರಕ್ಕೆ ಬರ್ತಾ ಇದ್ದಾನೆ. ನಾನು ಬದ್ರಿಕಾಶ್ರಮದಿಂದ ಬರ್ತಾ ಇದ್ದೇನೆ, ಎಲ್ಲ ಕಡೆ ಕಡಿಯನ್ನು ಹೇಳ್ತಾ ಇದ್ದೇನೆ. ಕಣಿ ಕೇಳ್ರಿ ಏನೆಲ್ಲ ಏನು ಬೇಕೋ ಹೇಳ್ತೀನಿ. ಮದುವೆ ಆಗದೆ ಇದ್ದವ್ರಿಗೆ ಮದುವೆ ಆಗುವಂಗೆ ಮಾಡ್ತೀನಿ, ಮಕ್ಕಳಾಗದೆ ಇದ್ದವ್ರು ಮಕ್ಕಳಾಗೋ ಹಾಗೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲರಿಗೂ ಸತ್ಯ ಆಗ್ತಾ ಇದೆ. ಅದನ್ನು ಆ ಆಕಾಶ ಮಹಾರಾಜನ ಪಟ್ಟಣದಲ್ಲಿರತಕ್ಕಂಥ ಸ್ತ್ರೀಯರೆಲ್ಲ ಕೇಳ್ತಾ ಇದ್ದಾರೆ. ಭಾರೀ ಧರ್ಮದೇವತೆ ಬಂದಿದ್ದಾಳೆ. ಆಕಾಶ ಮಹಾರಾಜನ ಹೆಂಡತಿ ಧರಣಿ ದೇವಿಗೆ ಹೋಗಿ ಹೇಳಿದ್ದಾರೆ, ಅಮ್ಮ ನಿನ್ನ ಮಗಳಿಗೆ ಜ್ವರ ಬಂದಿದೆ, ಯಾಕೆ ಬಂದಿದೆ, ಏನಾಗಿದೆ ಅದನ್ನು ಕೇಳಬಹುದು, ಆ ಕೊರವಂಜಿನ ಕರೆಸು. ಸರಿ ಕರ್ಕೊಂಬರ್ರಿ ಅಂತ ಹೇಳಿದ್ದಾಳೆ. ಆ ಎಲ್ಲ ಹೆಣ್ಮಕ್ಳೆಲ್ಲ ಬಂದರು. ಕೊರವಂಜಿ ಹತ್ರ ಬಂದು ಹೇಳ್ತಾರೆ, ನಮ್ಮ ರಾಣಿ ಕರಿತಾ ಇದ್ದಾಳೆ, ಬರಬೇಕು. ಅಯ್ಯೋ ಸರ್ವಥಾ ಬರೋದಿಲ್ಲ, ದೊಡ್ಡವರು ಸಹವಾಸ ಮಾಡಬಾರ್ದು. ದೊಡ್ಡವರು ಸಹವಾಸ ಮಾಡಿದ್ರೆ ಹೇಗಿರ್ತದೆ ಅಂತಂದ್ರೆ ಅದು ಕೆಂಪಿರುವೆ ಗೂಡಲ್ಲಿ ಕೈ ಹಾಕ್ದಂಗಿರ್ತದೆ. ಕೆಂಪಿರುವೆ ಗೂಡಲ್ಲಿ ಸುಮ್ಮನೆ ಅದು ಹೋಗ್ತಾ ಇರ್ತದೆ, ನಮ್ಗೇನು ಕೈ ಹಾಕಿದ್ರೆ ಸುಮ್ಮನೆ ಬಿಡ್ತದೆ, ಕಚ್ಚಿ ಬಿಡ್ತದೆ. ಹಂಗಿದ್ದಾಗ ದೊಡ್ಡವರು ಸಹವಾಸ ಎಂದಿಗೂ ಮಾಡಬಾರ್ದು. ನಾವು ಹೀಗಿದ್ದೀವಿ, ಬರಬೇಕು. ಇಷ್ಟು ಹೇಳಿದಾಗ ಸರಿ ಧರಣೀ ದೇವಿನೇ ಬಂದಿದ್ದಾಳೆ. ಅಮ್ಮ ನೀನು ನನ್ನ ಮನೆಗೆ ಬರಬೇಕು ಅಂತ ಹೇಳಿದಾಗ ಕೊರವಂಜಿ ರೂಪದಲ್ಲಿರ್ತಕ್ಕಂಥ ಶ್ರೀನಿವಾಸ ಮನೆಗೆ ಹೋಗಿದ್ದಾನೆ. ಏನು ನನ್ನ ಮಗಳಿಗೆ ಜ್ವರ ಬಂದಿದೆ, ಯಾಕೆ? ತಕ್ಷಣ ಹೇಳ್ಬಿಡ್ತಾರ, ಊಟಕ್ಕೆ ಹಾಕಿ ಒಳ್ಳೆ ಸುಗ್ರಾಸ ಭೋಜನ, ಆಮೇಲೆ ಹೇಳಮ್ಮ ಈಗ ತಾಂಬೂಲ ಕೊಡೋ, ತಾಂಬೂಲ ಆದ್ಮೇಲೆ ಈಗ ಹೇಳು, ಮರದ ಬಾಗಿಲು ಕೊಡು. ಸುಮ್ಮನೆ ಹೇಳ್ಬಿಡ್ತಾರೆ. ನಾನು ಮುತ್ತು ರತ್ನ ಪಚ್ಚೆ ಹವಳ ತುಂಬಿದ ಬಂಗಾರದ ಶೂರ್ಪದಲ್ಲಿ ಮರದ ಬಾಗಿಲು ತಂದು ಕೊಡು, ಎಲ್ಲ ತಂದು. ಸರಿ ಹೇಳ್ತೀನಿ. ಈಗ ಮಗು ಅಳೋಕೆ ಶುರು ಮಾಡ್ತು. ಹೇಳ್ತೀನಿ ಅಂದಾಗ ಸುಮ್ಮನೆ ಇರಬಾರ್ದು, ಮಗು ಅಳೋಕೆ ಶುರು ಮಾಡ್ತು. ಆ ತಕ್ಷಣ ಹೇಳಲು ಕೊರವಂಜಿ, ಇಲ್ಲ ನನ್ನ ಮಗು ಅಳ್ತಾ ಇದೆ, ಅದಕ್ಕೆ ಹಸಿವಾಗಿರ್ಬೋದು, ಏನಾದ್ರು ತಿನ್ನೋಕೆ ಕೊಡು. ಏನು ಬೇಕಾದ್ರೆ ಕೊಡು. ಏನು ಬೇಕಾದ್ರೆ ಕೊಡೋದಲ್ಲ, ಹಿಂದೆ ಮಾಡಿರ್ಬಾ, ಮುಂದೆ ಮಾಡಬಾ, ಈಗ ತಕ್ಷಣ ಸಿದ್ಧ ಆಗಿರ್ಬೇಕು, ಅದನ್ನು ಕೊಡೋದು. ಯಾರಿಗೂ ಕೊಡೋಕ್ಕೆ ಸಾಧ್ಯ? ತಕ್ಷಣದಲ್ಲಿ ಸಿದ್ಧ ಮಾಡಿ, ಅರಮನೆ ರಾಜನ ಮನೆ, ಅಲ್ಲಿಗೇನು ಕಡಿಮೆ. ಕಾಳುಗಳು ಶಾಲ್ಯಾನ್ನವನ್ನು ತಂದು ಕೊಟ್ಟರು. ಒಳ್ಳೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಒಳ್ಳೆ ಪಕ್ವವಾಗಿರ್ತಕ್ಕಂಥ ಕ್ಷೀರದಲ್ಲೇ ಪಕ್ವವಾಗಿರ್ತಕ್ಕಂಥ ಅನ್ನ, ಅದನ್ನು ತಂದು ಕೊಟ್ಟರೆ ಒಂದು ತುತ್ತು ಮಾಡಿ ಆ ಮಗುಗೆ ತಿನ್ಸೋಕೆ ಹೋದ್ರೆ ತುಮಕ್ಕಂತ ಉಗಿದು ಬಿಡ್ತು. ಆ ಮಗು ಅಳ್ತಾ ಇದೆ, ಮೂಗಲೆಲ್ಲ ಗೊಣ್ಣೆ ಸುರಿತಾ ಇದೆ, ತುಪ್ಪಂತ ಉಗಿದು ಬಿಡ್ತು. ಪಟ್ ಅಂತ ಹೊಡೆದ್ಲು. ತಿನ್ನೋದಿಲ್ಲ, ಬರೀ ಅಳತಿ. ರಾಜರ ಮನೆ ಅನ್ನ ಇದು, ಎಷ್ಟು ಕಿಮ್ಮತ್ತಿರ್ತದೆ, ಇದಕ್ಕೆ ಎಷ್ಟು ಬೆಲೆ ಇರ್ತದೆ ನಿನಗೇನು ಗೊತ್ತಿದೆ? ಗಡ್ಡೆ ಗೆಣಸು, ಋಷಿ ಮುನಿಗಳು ಹೆಂಗೆ ಗೆಡ್ಡೆ ಗೆಣಸ್ತೀನಿ ಅಂಥದ್ದು ಬದುಕೊಂಡಿದ್ದೀನಿ ನೀನು ಅಂಥೇಳಿ ಅಷ್ಟು ತಾನೇ ತಿಂದ್ಬಿಟ್ಟು. ಧರಣಿ ದೇವಿ ಕೇಳೋದು, ಅಲ್ಲಮ್ಮ ಮಗು ತಿಂದು, ನಾನು ತಿಂದರೆ ಮಗುಗೆ ಹೋಗ್ತದೆ ಹಾಲಿನ ರೂಪದಲ್ಲಿ ಅಂಥೇಳಿ ಅದಕ್ಕೆ ಕ್ಷೀರಪಾನವನ್ನು ಮಾಡಿಸಿದ್ದಾಳೆ. ಧರಣಿ ಕೊರವಂಜಿ ರೂಪದಲ್ಲಿ ಇರ್ತಕ್ಕಂಥ ಭಗವಂತ ಬ್ರಹ್ಮದೇವರಿಗೆ ಕ್ಷೀರಪಾನವನ್ನು ಮಾಡಿಸಿ ಮಗು ಸ್ವಲ್ಪ ಶಾಂತ. ಈಗ ನಾ ಹೇಳ್ತೀನಿ. ಇನ್ನೊಂದ್ಸಲಿ ಬಾಯಲ್ಲಿರೋ ತಾಂಬೂಲ ಎಲ್ಲ ಖಾಲಿ ಆಗೋಗಿದೆ, ಇನ್ನೊಂದ್ಸಲಿ ತಗೊಂಡು ಬಾ. ತಾಂಬೂಲವನ್ನು ಮತ್ತೆ ಹಾಕೊಂಡಿದ್ದಾಳೆ. ಹಾಕಿ ಹೇಳ, ನಿನ್ನ ಮಗಳು ಕಾಮ ಪೀಡಿತಳಾಗಿದ್ದಾಳೆ. ಹಿಂದೆ ಬಂದಂತಹ ಕಿರಾತ ಯಾರು ಬೇರೆ ಅಲ್ಲ, ಸಾಕ್ಷಾತ್ ಶ್ರೇಯಪತಿನೇ ಬಂದಿದ್ದಾನೆ. ಅವಳಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ಮಗಳು ಉಳಿತಾಳೆ, ಇಲ್ಲ ಅಂದರೆ ಉಳಿಯೋದಿಲ್ಲ. ನನ್ನ ಮಾತಲ್ಲಿ ಯಾವ ವಿಧವಾದ ಸಂಶಯವನ್ನು ಪಡಬೇಡ. ಇಷ್ಟು ಹೇಳಿದ್ಮೇಲೂ ಕೊರವಂಜಿ ರೂಪದಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಮಾಧಾನ ಆಗಲಿಲ್ಲ. ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಇವರೆಲ್ಲ ಭಾಷೆ ತೊಗೊಂಡ್ಬೋಣ ಅನ್ಸ್ಕೊಂಡ. ನನ್ನ ಕೈ ಮೇಲೆ ಕೈ ಇಡೋ, ಹೇಳೋ, ನಿನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಹೇಳು, ಬದುಕ್ತಾಳೆ. ಇಲ್ಲ ಅಂದರೆ ಇನ್ನು 3 ಕ್ಷಣಕ್ಕೆ ಸತ್ತು ಹೋಗ್ಬಿಡ್ತಾಳೆ. ಭಯ ಆಯಿತು, ಕೈ ಕೊಟ್ಟೇ ಬಿಟ್ಲು. ಆ ಭಾಷೆಯನ್ನು ತೆಗೆದುಕೊಂಡು ಶ್ರೀನಿವಾಸ ಕೊರವಂಜಿ ರೂಪದಲ್ಲಿರತಕ್ಕಂಥ ಭಗವಂತ ಬಂದುಬಿಟ್ಟಿದ್ದಾನೆ ಇತ್ಲ ಕಡೆ. ಸರಿ, ಅತ್ಲ ಕಡೆಯಿಂದ ಬಕುಲ ಮಾಲಿಕ ಬಂದಿದ್ದಾಳೆ. ಅಭಿಷೇಕವನ್ನೆಲ್ಲ ಮುಗಿಸ್ಕೊಂಡು
ಸರಿ, ದೇವರೆಲ್ಲ ಹೇಳೋಗಿದ್ದ ಹೀಗೆ ಬಕುಲ ಮಾಲಿಕ ಬರ್ತಾಳೆ, ಅವಳ ಹತ್ರ ಎಲ್ಲ ಮುಂದಿನ ವ್ಯವಹಾರವನ್ನು ಮಾಡಿರಿ ಅಂತ ಹೇಳಿ ರಾಜನಿಗೆ ಆ ಧರಣಿ ದೇವಿ ಮಾತನ್ನು ತಿಳಿಸಿದ್ದಾಳೆ. ರಾಜನಿಗೂ ಸಂತೋಷ ಆಯಿತು. ಮಗಳ ಮಾತನ್ನು ಒಂದು ಕೇಳಬೇಕಲ್ಲ, ಅಭಿಪ್ರಾಯ ಬೇಕಲ್ಲ. ಹೆಣ್ಣುಮಕ್ಳು ಮದುವೆ ಮಾಡ್ಬೇಕಾದ್ರೆ ಅವ್ರನ್ನೂ ಒಂದು ಮಾತು ಕೇಳಬೇಕು. ಏನು ಕೇಳೋದು, ಎಲ್ಲ ತಂದೆ ತಾಯಿಗಳಿಗೆ ಫಿಕ್ಸ್ ಮಾಡಿಬಿಟ್ಟು ಇವು ಮಕ್ಕಳು ಹಂಗೆಲ್ಲ ಮಗಳನ್ನು ಕೇಳಬೇಕು. ನೀವು ಹೆಂಗೆ ಹೇಳ್ತೀವೋ ಹಾಗೆ ಅಮ್ಮನ ಮುಂದೆ ಎಲ್ಲವನ್ನು ಹೇಳಿದ್ದೇನೆ ಅಂತ ಹೇಳಿದ್ದಾಳೆ ಪದ್ಮಾವತಿ. ಸರಿ, ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕು ಅನ್ನೋ ನಿಶ್ಚಯವಾಗಿದೆ. ಸರಿ, ಇಟ್ಲ ಕಡೆ ಎಲ್ಲ ನಿಶ್ಚಯ ಆದಮೇಲೆ ಬಕುಲ ಮಾಲಿಕ ತಾನು ವೆಂಕಟಾಚಲವನ್ನು ಏರಿ ಹೋಗಿದ್ದಾಳೆ. ಶ್ರೀನಿವಾಸನಿಗೆ ಎಲ್ಲ ವಿಚಾರವನ್ನು ಮುಟ್ಟಿಸಿದ್ದಾಳೆ. ಆಮೇಲೆ ಇಟ್ಲ ಕಡೆ ಶ್ರೀನಿವಾಸನ ಬಗ್ಗೆ ಏನೂ ಗೊತ್ತೇ ಇಲ್ಲ. ಆಕಾಶ ಮಹಾರಾಜನಿಗೆ ಏನು ಮಾಡಬೇಕು, ಅದಕ್ಕೋಸ್ಕರ ಬೃಹಸ್ಪತಿ ಆಚಾರ್ಯರಲ್ಲಿ ಸ್ಮರಣೆ ಮಾಡಿದಾಗ ಬೃಹಸ್ಪತಿ ಆಚಾರ್ಯ ಬಂದಿದ್ದಾರೆ. ನನಗೂ ಶ್ರೀನಿವಾಸನ ಬಗ್ಗೆ ಏನು ಗೊತ್ತಿಲ್ಲಪ್ಪ, ಇಲ್ಲೇ ಪದ್ಮ ಸರೋವರದಲ್ಲಿ ಶುಕಾಚಾರ್ಯ ಇದ್ದಾರೆ, ಶುಕಾಚಾರ್ಯರಿಗೆ ಶ್ರೀನಿವಾಸನ ಬಗ್ಗೆ ಎಲ್ಲ ಗೊತ್ತು, ಅವನು ಕೇಳಿ ನೋಡ್ರಿ, ಮದುವೆ ಮಾಡ್ಬೇಕಾದ್ರೆ ಎಷ್ಟು ಜವಾಬ್ದಾರಿ ಇರ್ತದೆ ಅಂದ್ರೆ 4 ಜನ ಕೇಳಿ ಮಾಡಿ ಕುಲ ಗೋತ್ರ ಎಲ್ಲವನ್ನೂ ತಿಳ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ಯಾರ್ಯಾರಿಗೋ ಮಾಡ್ಕೊಡೋಕೆ ಬರಲ್ಲ, ಫಾರಿನಲ್ಲಿದ್ದಾನೆ ಒಳ್ಳೆ ಸಂಬಳ ಬರೋದು ಮಾಡ್ಕೊಟ್ಬಿಡೋದು ಅದಲ್ಲ, ಕುಲ ಗೋತ್ರ ಎಲ್ಲ ಕೇಳಬೇಕು. ಸರಿ, ಆ ಶ್ರೀನಿವಾಸನ ಬಗ್ಗೆ ಗೊತ್ತಿದೆ ಅಂತಂದಾಗ ಸರಿ ತೊಂಡಮಾನನ್ನು ಕಳಿಸಿ ಆ ಶುಕಾಚಾರ್ಯನ ಕರೆಸಿದ್ದಾರೆ. ಶುಕಾಚಾರ್ಯ ಬಂದಿದ ತಕ್ಷಣ ಹೇಳಿದ್ರು, ನೀವೇನು ವಿಚಾರ ಮಾಡಬೇಡ್ರಪ್ಪ, ಮೊದಲಿಗೆ ಶ್ರೀನಿವಾಸನಿಗೆ ಕೊಟ್ಟು ವಿವಾಹವನ್ನು ಮಾಡು. ಆಯಿತು. ಅಷ್ಟೆಲ್ಲ ಆದಮೇಲೆ ಆಕಾಶ ಮಹಾರಾಜ ಮದುವೆ ಮಾಡಿಕೊಡೋದು ಅಂತ ವಿಚಾರ ಮಾಡ್ದ. ದೇವರಿಗೆ ಒಂದು ಪತ್ರ ಬರಿಬೇಕಲ್ಲ, ಮೊದಲು ಪತ್ರವನ್ನು ಬರೀರಿ ಅಂತ ಪತ್ರವನ್ನು ಬರೆಸ್ತಾ ಇದ್ದಾರೆ. ವಿಲಿಖ್ಯ ಪತ್ರಿಕಾಮ್ರಾಜನ್ ಶ್ರೀನಿವಾಸಾಯ ವಿಷ್ಣವೇ ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯಾಗಮನ ಕಾರಣ. ಒಂದು ಪತ್ರವನ್ನು ಬರೆದು ಬ್ರಾಹ್ಮಣನ ಮೂಲಕವಾಗಿ ಆ ಶ್ರೀನಿವಾಸನಿಗೆ ಕಳಿಸಿದ್ದಾರೆ. ಕಿಂ ಲೇಖ್ಯಂ ಪ್ರಾಕೃತೈರ್ವಿದ್ವಾನ್ ಅಪ್ರಾಕೃತ ಶರೀರಿಣಃ ತಥಾಪಿ ಲೇಖನೀಯಂ ಯತ್ತದ್ ಬ್ರೂಹಿ ಗುರುಸತ್ತಮ. ಏನು ಬರಿಬೇಕು? ಬೃಹಸ್ಪತ್ಯಾಚಾರ್ಯನ ಕೇಳ್ತಾ ಇದ್ದಾನೆ ಆಕಾಶ ಮಹಾರಾಜ. ನಾನು ಮನುಷ್ಯ, ನಾನು ಒಬ್ಬ ರಾಜ, ಅವನು ಸರ್ವರ್ ಹೋಗಿ ನೀ ಕ್ಷೇಮನ ಪತ್ರ ಬರಿಬೇಕಾದ್ರೆ ಕ್ಷೇಮ ಸಮಾಚಾರಕ್ಕೆ ಬರೀತಿರ್ತಾರೆ, ನೀನು ಕ್ಷೇಮನ ಅಂತ ಯಾರು ಕೇಳಬೇಕು? ದೇವ್ರು ಕೇಳಕ್ಕೆ ಬರಲ್ಲ. ಅಪ್ರಾಕೃತ ಶರೀರಿಣಃ ಆದರೂ ಲೇಖನವನ್ನು ಬರಿಬೇಕು. ಏನು ಬರಿಬೇಕು ನೀವೇ ಹೇಳ್ರಿ ಅಂತಂದಾಗ ಆಕಾಶರಾಜ ವಾಚನಂ ಶ್ರುತ್ವ ಗೀಷ್ಪತಿರಾದರಾತ್ ಲೇಖ್ಯತಾಂ ಬೋಧಯಾಮಾಸ ರಾಜ್ಞಸ್ತಸ್ಯ ಮಹಾತ್ಮನ ಅಪ್ರಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಅಂಥೇಳಿ ಎಲ್ಲ ಪತ್ರವನ್ನು ಟು ಅಡ್ರೆಸ್ ಮಾಡಿ, ಏನಂತ ಟು ಅಡ್ರೆಸ್? ಅಪ್ರಾಕೃತಾಯ ನಿತ್ಯಾಯ, ಪ್ರಾಕೃತ ದೇಹರಹಿತನಾಗಿರ್ತಕ್ಕಂಥ ನಿತ್ಯನಾಗಿರ್ತಕ್ಕಂಥ, ನಿತ್ಯದಲ್ಲಿಯೂ ಜ್ಞಾನಾನಂದಾದಿ ಸ್ವರೂಪನಾಗಿರ್ತಕ್ಕಂಥ ಭಗವಂತ ನಿನಗೆ ಆಕಾಶ ಮಹಾರಾಜ ಮಾಡುವಂತಹ ಆಶೀರ್ವಾದಗಳು. ಯಾಕೆಂದರೆ ಈ ಜನ್ಮದಲ್ಲಿ ನಾನು ನಿನಗೆ ಮಾವನಾಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ಆಶೀರ್ವಾದ ಅಷ್ಟೇ, ನಿನಗೆ ಸಾಷ್ಟಾಂಗ ನಮಸ್ಕಾರನೇ. ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ಯಾವತ್ತು ಪತ್ರ ಬರೆದ ಅಂದರೆ ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಪತ್ರವನ್ನು ಬರಿತಾ ಇದ್ದಾನೆ. ಕನ್ಯಾಂ ಪದ್ಮಾವತಿಂ ತುಭ್ಯಂ ದಾಸ್ಯಾಮಿ. ಈ ಯಾವ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನಪ್ಪ. ಯಾವತ್ತೋ ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ ಬಂಧುವಿಸ್ಸಹ ಸಂಪ್ರಾಪ್ಯ ಮಾಮುದ್ದಿಶ್ಯ ಗಣೈಸ್ಸಹ. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ದಿವಸ ಭೃಗುವಾಸರ ಆವತ್ತು ನೀನು ಬಂದು ನನ್ನ ಮಗಳ ಪಾಣಿಗ್ರಹಣವನ್ನು ಮಾಡಬೇಕು ಅಂತ ಪತ್ರದಲ್ಲಿ ಬರೆದಿದ್ದಾನೆ. ಸರಿ, ಅದು ಬ್ರಾಹ್ಮಣನ ಕೈಯಿಂದ ಶ್ರೀನಿವಾಸನ ತಲುಪ್ತು. ಶ್ರೀನಿವಾಸ ದೇವರು ಬ್ರಾಹ್ಮಣನ ಕಡೆಯಿಂದ ಓದಿಸಿದ್ದಾರೆ. ಆಮೇಲೆ ತಾನೂ ಒಂದು ಪತ್ರ ಬರೀಬೇಕಲ್ಲ, ತಾನೂ ಕೂಡ ಪತ್ರವನ್ನು ಬರೆದಿದ್ದಾನಂತೆ. ಕಾರ್ಯಂ ತವ ಕೃಪಾ ಸಿಂಧೋ ಪಕ್ಷಮೇವನ ಸಂಶಯ ತುಭ್ಯಂ ವಾಕ್ಯಮಿತಿ ಶ್ರುತ್ವ ದಂಡವತ್ ಪ್ರಣಿಪತ್ಯತಂ. ತಾನು ರಾಜರಾಜೇನ ಲಿಖಿತ ಪತ್ರಿಕಾ ಪುರುಷೋತ್ತಮ ಪ್ರೋಕ್ತಂತೆ ಚ ಮಹಾಭಾಗ ಪೂರ್ವಮೇವಾಸ್ಯ ಕಾರಣಂ ಪತ್ರಿಕಾಂ ಶಿರಸಾ ದದೌ ಕುಶಲೀ ವರ್ತತೆ ರಾಜ. ಅವನು ಬರಿತಾ ಇದ್ದಾನೆ, ಯೋಗಕ್ಷೇಮ ವಿಚಾರವನ್ನು ಮಾಡಿದಿ, ನಾನು ಕುಶಲವಾಗಿದ್ದೇನೆ, ನಾನು ಆರಾಮಿದ್ದೇನೆ. ಭ್ರಾತಾ ತಸ್ಯ ಮಹಾಭಾಗಂ ಪುತ್ರಸ್ತಸ್ಯ ವಿಷಾಂಪತೆ. ರಾಜ, ನೀ ಹೇಗಿದ್ದೀ, ನಿನ್ನ ಹೆಂಡತಿ ಹೇಗಿದ್ದಾಳೆ, ನಿನ್ನ ತಮ್ಮಂದರೆಲ್ಲ ಹೇಗಿದ್ದಾರೆ ಅಂಥೇಳಿ ಕ್ಷೇಮ ಸಮಾಚಾರವನ್ನು ಬರೆದು ಪತ್ರಿಕಾ ಲಿಖ್ಯತೆ ವಿಪ್ರ ಮಯ ಆಕಾಶ ನೃಪಾಯ ಚ. ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ ಶ್ರೀನಿವಾಸೇನ ಬಾಲೇನ ವಿಜ್ಞಪ್ತಿ ಕ್ರಿಯತೆ ತ್ವಯಂ ರಾಜಾದಿರಾಜ ಪೂಜ್ಯಾಯ. ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡ್ರಿ. ರಾಜಾದಿರಾಜ ಪೂಜ್ಯಾಯ, ರಾಜರಿಗೂ ರಾಜರಾಗಿರ್ತಕ್ಕಂಥ ಚಕ್ರವರ್ತಿಗಳಿಂದ ಪೂಜ್ಯನಾಗಿರ್ತಕ್ಕಂಥ ನಿನಗೆ ನಿನ್ನ ಅಳಿಯನಾಗುವಂತಹ ಶ್ರೀನಿವಾಸನ ನಮಸ್ಕಾರಗಳು ಅಂತ ಹೇಳಿ
ನೀ ಹೇಳಿದ ಹಾಗೆ ನಾವು ವೈಶಾಖ ಶುಕ್ಲ ದಶಮಿ ಭೃಗುವಾರದಲ್ಲಿ ಬಂದು ವಿವಾಹವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಎರಡು ಕಡೆ ಲಗ್ನಪತ್ರಿಕೆ ಆಯಿತು, ಎಲ್ಲ ಆಯಿತು. ಇನ್ನು ಆ ಸಮಯ ಬಂತು. ಅಷ್ಟರೊಳಗೆ ದೇವರು ವಿಚಾರ ಮಾಡಿದ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಕೂತ. ಬಕುಲ ಮಾಲೀಕ ಹೇಳಿದ್ರು, ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿ ಮಾಡಿ ಮುದುಕಿ ಬೇರೆ, ನಾನು ಈ ಪರ್ವತವನ್ನು ಇಳಿದು ಹತ್ತಿ ಎಷ್ಟೆಲ್ಲ ಮಾಡ್ಕೊಂಡು ಕಾರ್ಯ ಮಾಡ್ಕೊಂಡು ಈಗ ಮದುವೆ ಮಾಡ್ಕೊಳ್ಳಲ್ಲ. ಹೌದಮ್ಮ, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ನಮಗೂ ಅವ್ರಿಗೂ ಸಮಾನ ಬೇಕಲ್ಲ. ನಮಗೆ ಬಂಧು ಬಾಂಧವರು ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ, ದುಡ್ಡಿಲ್ಲ ದುಗಿ ಇಲ್ಲ. ಅವ್ರಿಗಾದ್ರೆ ದೊಡ್ಡ ಚಕ್ರವರ್ತಿ ಬಂಧು ಬಾಂಧವರೆಲ್ಲ ಇದ್ದಾರೆ, ಹೆಂಗೆ ಮದುವೆ ಮಾಡ್ಕೊ. ಅದಕ್ಕೆ ಬಕುಲ ಮಾಲೀಕ, ಸ್ವಾಮಿ ಇಡೀ ವಿಶ್ವ ಬಂಧು ನೀನು, ಜಗತ್ತೇ ನಿನ್ನ ಬಂಧು, ಬ್ರಹ್ಮಾದಿ ದೇವತೆಗಳೆಲ್ಲ ಇದ್ದಾರೆ, ನಿನ್ನ ಮಗ ಬ್ರಹ್ಮದೇವರು, ನಿನ್ನ ಮೊಮ್ಮಗ ರುದ್ರದೇವರು, ಇಡೀ ಜಗತ್ತೇ ನಿನ್ನ ಕುಟುಂಬ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕ. ಎಲ್ಲರೂ ಸ್ಮರಣೆ ಮಾಡಿ, ಎಲ್ಲರೂ ಬರ್ತಾರೆ, ಮುಕ್ಕೋಟಿ ದೇವತೆಗಳು ಬರ್ತಾರೆ. ಸರಿ, ಬ್ರಹ್ಮದೇವರು ಕರೆಸಬೇಕು, ರುದ್ರದೇವರು ಕರೆಸಬೇಕು. ಶೇಷದೇವರನ್ನ ಗರುಡದೇವರನ್ನ ಸ್ಮರಣೆ ಮಾಡಿದ್ದಾನೆ ಭಗವಂತ. ಶೇಷ ಗರುಡರು ಬಂದರು, ಇಬ್ಬರು ಗರುಡನ ಕಳಿಸ್ರು. ಬ್ರಹ್ಮದೇವ್ರ ಹತ್ರ ಹೋಗಿ ಬ್ರಹ್ಮದೇವರಿಗೆ ಹೇಳು, ನಿಮ್ಮ ಅಪ್ಪ ಮದುವೆ ಮಾಡ್ಕೊತಾ ಇದ್ದಾನೆ ಅಂತ ಹೇಳಿ. ಸರಿ ಶೇಷ, ನೀವು ಹೋಗಿ ರುದ್ರದೇವರಿಗೆ ಹೇಳು, ನಿಮ್ಮ ಅಜ್ಜ ಮದುವೆ ಮಾಡ್ಕೊತಾ ಇದ್ದಾನೆ, ಎಲ್ಲರೂ ಬರಬೇಕಂತ. ಸರಿ, ಇಬ್ರು ಕೂಡ ಹೋಗಿದ್ದಾರೆ. ಬ್ರಹ್ಮದೇವರು ಈಗ ಬರ್ತಾರೆ, ಆಗ ಬರ್ತಾರೆ. ಬ್ರಹ್ಮದೇವರು ಇನ್ನೂ ಬಂದಿಲ್ಲ, ವಿಚಾರ ಮಾಡಿ, ಇನ್ನೂ ಮಗ ಬಂದಿಲ್ಲ ಅಂತೇಳಿ ಬ್ರಹ್ಮದೇವರು ಬಂದರು. ಅಷ್ಟರೊಳಗೆ ನಮಸ್ಕಾರವನ್ನು ಮಾಡಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾನೆ ಭಗವಂತ. ಸರಿ, ಬ್ರಹ್ಮದೇವರು ಬಂದರು. ಆಮೇಲೆ ರುದ್ರದೇವರು ಅವರು ಬರಬೇಕು. ಅಷ್ಟರ ಮಧ್ಯದಲ್ಲಿ ಮತ್ತೆ ರುದ್ರದೇವರು ಕೂಡ ಬಂದರು. ಕರೆಕ್ಟ್, ರುದ್ರದೇವರು ಬಂದರು. ರುದ್ರದೇವರು ಬಂದ ಮೇಲೆ ಪಕ್ಕದಲ್ಲೇ ಇಟ್ಕೊ, ನೀನು ನನ್ನ ಮೊಮ್ಮಗ ಇದೆಯೋ, ಅಲ್ಲಿ ಇಲ್ಲಿ ಹೋಗಬೇಡ, ಮೊಮ್ಮಗ ಯಾವಾಗೂ ಅಜ್ಜನಿಗೆ ಬಹಳ ಪ್ರೀತಿ, ನನ್ನ ಹತ್ರನೇ ಇರೋ, ಗೊತ್ತಾಯ್ತಾ ಅಂತ ಹೇಳಿದಾನೆ. ಆಯಿತು ಅಂತ ಹೇಳಿ ಎಲ್ಲ ಆಯಿತು, ಎಲ್ಲ ದೇವತೆಗಳು ಬಂದಿದ್ದಾರೆ. ಆಮೇಲೆ ಸ್ವಾಮಿ ಇನ್ನಾದರೂ ಕೂಡ ಮದುವೆಗೆ ಹೋಗೋದಲ್ಲ ಅಂತ ಅಂದಾಗ, ಇಲ್ಲ ಅಂತ ಅಳ್ತಾ ಕೂತ. ಮತ್ತೆ ತಿರ್ಗ, ಅಯ್ಯಯ್ಯೋ ಯಾಕೆ ಸ್ವಾಮಿ, ಎಲ್ಲರೂ ಬಂದ್ರಲ್ಲ. ಎಲ್ಲರೂ ಬಂದ್ರೇನು, ಹೆಂಡತಿನೇ ಬಂದಿಲ್ಲಲ್ಲ, ಲಕ್ಷ್ಮೀನೇ ಇಲ್ಲ. ಲಕ್ಷ್ಮೀ ಇಲ್ಲದೆ ಇರೋ ಮದುವೆ ತೊಗೊಂಡು ಏನು ಮಾಡಲಿ, ನಾ ಮದುವೆ ಮಾಡ್ಕೊಳ್ಳಲ್ಲ. ಹೇಗೆ ಏನು ಮಾಡಬೇಕು? ಲಕ್ಷ್ಮೀ ದೇವಿ ಎಲ್ಲಿದ್ದಾಳೆ? ಕೊಲ್ಲಾಪುರ. ಅವಳನ್ನ ಹೆಂಗೆ ಕರೆಸ್ಬೇಕು? ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ ಬೇರೆ. ಅದಕ್ಕೋಸ್ಕರ ಸೂರ್ಯನ ಕರೆದು, ಸೂರ್ಯ ನೀವು ಹೋಗಿ ಕರ್ಕೊಂಬ. ನಾ ಹೆಂಗೆ ಕರ್ಕೊಂಬರ್ಲಿ ಸ್ವಾಮಿ? ಏನಿಲ್ಲ, ನಿಮ್ಮ ಯಜಮಾನರು ಬೇಕೋ ಬೇಡ ಅಂತ ಕೇಳೋದು. ಭಾಳ ಅವರು ಅಶಕ್ತರಾಗಿದ್ದಾರೆ, ನಿಶಕ್ತರಾಗಿದ್ದಾರೆ, ಭಾರಿ ರೋಗ ಬಂದುಬಿಟ್ಟಿದೆ, ಇನ್ನೇನು ಸತ್ತು ಹೋಗಿಬಿಡ್ತಾನೆ ಬರಲಿಲ್ಲ ಅಂದರೆ ಅಂಥೇಳಿ. ನಾ ಏನೋ ಹೇಳ್ತೀನಿ ಸ್ವಾಮಿ, ನಂಬೋರು ಬೇಕಲ್ಲ. ಅವಳು ನಂಬ್ತಾಳ? ನಿನಗೇನೂ ಆಗೋದಿಲ್ಲ ಅನ್ನೋದು ಗೊತ್ತಿಲ್ವ ಅವಳಿಗೆ? ಸರ್ವಜ್ಞಳಿಲ್ವಾ ಅಂತಂದರೆ ದೇವರಿಂದ ನನ್ನ ಮಾಯೆಯನ್ನು ಅವಳೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮಮ ಮಾಯ ದುರತ್ಯಯ. ನೀ ಹೇಳೋ ಮುಂದೆ ನಾನು ನೋಡ್ಕೊತೀನಿ. ಸರಿ ಹೋದ, ಕೊಲ್ಲಾಪುರಕ್ಕೆ ಹೋದ ಸೂರ್ಯ. ಒಳಗೆ ಹೋಗಲಿಲ್ಲಂತೆ. ಆ ಕೊಲ್ಲಾಪುರ ಲಕ್ಷ್ಮೀದೇವಿ ದೇವಸ್ಥಾನ ಏನಿದೆಯಲ್ಲ, ಅದು ಹೊರಗಡೆನೇ ಬಾಗಿಲಲ್ಲೇ ನಿಂತ್ಕೊಂಡಿದ್ದ. ಲಕ್ಷ್ಮಿ ನೋಡಿದ್ಲು. ಏನೋ ಸೂರ್ಯ, ಯಾವಾಗ ಬಂದೆ ಅಂತ ಕೇಳು. ಇಲ್ಲಮ್ಮ ಈಗ. ಏನೋ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರಿಗೆ ಈಗಲೋ ಆಗಲೋ ಅಂತಿದ್ದಾರೆ, ಸತ್ತು ಹೋಗ್ಬಿಡ್ತಾರೆ. ಹೌದಾ ಅಂತೇಳಿ, ನಡಿ 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 ಅಂತೇಳಿ ಓಡಿ ಬಂದ್ಲು. ಬರಬೇಕಾದಾಗ ಒಂದಿಷ್ಟು ಕಮಲ ಪುಷ್ಪಗಳನ್ನು ಕೈಯಲ್ಲಿ ಹಿಡಿದು ಬಂದಿದ್ದಾಳೆ. ಇನ್ನೇನು ಸ್ವಲ್ಪ ದೂರದಲ್ಲಿದ್ದಾಳೆ, ಅದನ್ನು ಶ್ರೀನಿವಾಸ ನೋಡ್ದ. ಬ್ರಹ್ಮ ಬಾಯಿಲಿ, ರುದ್ರ ಬಾಯಿಲಿ ಅಂತೇಳಿ ಹೆಗಲ ಮೇಲೆ ಕೈ ಹಾಕಿ 4 ಏಕಾದಶಿ ಮಾಡಿದವ್ರು ಹೆಂಗೆ ಒದ್ದಾಡಬೇಕು ಹಾಗೆ ನಿರ್ವಿಣ್ಣನಾಗಿದ್ದಾನೆ. ಉಶ್ಯಪ್ಪ ಅಂದ್ಕೊಂಡು ನಟನೆಯನ್ನು ಮಾಡ್ತಾ ಇದ್ದ. ನೋಡಿದ ತಕ್ಷಣ ಲಕ್ಷ್ಮೀದೇವಿಗೆ, ಅಯ್ಯೋ ನಮ್ಮ ಯಜಮಾನಿಗೆ ಏನೋ ಆಗೋಗ್ಬಿಟ್ಟಿದ್ರಿ, ಬಹಳ ಸೀರಿಯಸ್ ಆಗಿಬಿಟ್ಟಿದೆ ಅಂತ ಬಂದು ಕಾಲ ಮೇಲೆ ಪುಷ್ಪಗಳನ್ನು ಹಾಕಿ ಆ ಭಗವಂತನನ್ನ ಒಂದು ಸರಿ ಹತ್ಕೊಂಡಿದ್ದಾಳೆ. ದೇವರು ಐ ಆಮ್ ರೆಡಿ ಅಂದ. ನಾ ಮದುವೆ ಮಾಡ್ಕೊಂಡು ಸಿದ್ಧ ಅಲ್ಲ ಸ್ವಾಮಿ. ಏನೋ ಶ್ರಮ ಆಗಿತ್ತು. ಎಲ್ಲಿ ಶ್ರಮ? ಸುಮ್ಮನೆ ನಾಟಕ ಮಾಡಿದೆ. ಮಮ ಮಾಯ ದುರತೆ. ಸ್ವಾಮಿ ನೀನು ನನಗೂ ಮೋಹವನ್ನು ಹಾಕಿಬಿಟ್ಟಿಯಲ್ಲ ಸ್ವಾಮಿ. ಆವಾಗ ಎಲ್ಲ ಹೇಳಿದ್ದಾನೆ. ನೀನೇ ಹೇಳಿದ್ದಿ ನೋಡು, ರಾಮಾವತಾರದಲ್ಲಿ ಪದ್ಮಾವತಿಯನ್ನು ಮದುವೆ ಮಾಡ್ಕೊಂತೇಳಿ, ಆ ಟೈಮ್ ಈಗ ಬಂದಿದೆ, ಈಗ ಮಾಡ್ಕೊತಾ ಇದ್ದೀನಿ, ಮಾಡ್ಕೊಳ್ಳೋ ಬೇಡೋ ಸ್ವಾಮಿ? ಮಾಡ್ಕೋ ಸ್ವಾಮಿ ಅಂತ ಹೇಳಿದ್ದಾಳೆ. ಸರಿ ಆಯಿತು, ದಿಬ್ಬಣ ಹೊರಟಿದೆ.
ನಾರಾಯಣಪುರದ ಕಡೆಗೆ ಹೊರಟಿದೆ. ಮಧ್ಯದಲ್ಲಿ ಶುಕಾಚಾರ್ಯರ ಆಶ್ರಮ. ಪರ್ವತವನ್ನು ಇಳಿದಿದ್ದ ತಕ್ಷಣ ಶುಕಾಚಾರ್ಯ ಆಶ್ರಮ. ಮುಕ್ಕೋಟಿ ದೇವತೆಗಳು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು ಎಲ್ಲರೂ ಹೋಗ್ತಾ ಇದ್ದಾರೆ. ಅಲ್ಲಿ ಶುಕಾಚಾರ್ಯ ಆಶ್ರಮಕ್ಕೆ ಬಂದಿದ ತಕ್ಷಣ ಶುಕಾಚಾರ್ಯ ಹೇಳಿದ್ರು, ಸ್ವಾಮಿ ನನ್ನ ಮನೇಲಿ ಭಿಕ್ಷಾಕ್ ಬಂದ್ಬಿಡು. ಸ್ವಾಮಿಗಳು ಬಂದಾರಲ್ಲ, ನಮ್ಮ ಮನೆಗೆ ಬಂದು ಹೋಗಿಬಿಡ್ರಿ. ಎಷ್ಟು ಬ್ಯುಸಿ ಇದ್ದಾರ್ರಿ ಸ್ವಾಮಿಗಳು, ಬಂದು ಹೋಗ್ಬಿಡ್ರಿ ಅಂದ್ರೆ ಬರೋಕ್ಕಾಗತ್ತಾ? ಇಲ್ಲಪ್ಪ ಇನ್ನೊಂದ್ಸಲಿ ಬರ್ತೀನಿ ಅಂತಾರಲ್ಲ. ಹಾಗಿದ್ದಾಗೆ ದೇವರಂದ ಶ್ರೀನಿವಾಸ ದೇವರು ಶುಕಾಚಾರ್ಯಗೆ, ಇಲ್ಲ ಇನ್ನೊಮ್ಮೆ ಬರ್ತೀನಿ, ಅರ್ಜೆಂಟ್ ಇದೆ, ಮದುವೆ ಮಾಡ್ಕೊಂಡು ಸ್ವಾಮಿ ದಯವಿಟ್ಟು ಬರಬೇಕು. ಆವಾಗ ಬಕುಲ ಮಾಲೀಕ ಹೇಳಿದ್ರು, ಸ್ವಾಮಿ ನಿನ್ನ ಮದುವೆ ಆಗ್ಬೇಕಾದ್ರೆ ಇವ್ರು ಬಹಳ ಶ್ರಮ ಪಟ್ಟಿದ್ದಾರೆ, ವಿಶೇಷ ಸೇವೆ ಮಾಡಿಸಿದ್ದಾರೆ, ಇವ್ರ ಮನೆಗೆ ಹೋಗದೇ ಇದ್ರೆ ಹೇಗೆ, ಹೋಗಲೇಬೇಕು ಅಂತಂದ. ಆಯಿತು ಅಂತ ಹೇಳಿ ಏನು ಮಾಡ್ಬೇಕು, ಆವಾಗ ಸ್ನಾನಕ್ಕೆ ಹೊರಡ್ತಾರೆ ಅವರು. ಸ್ನಾನಕ್ಕೆ ಹೋಗಿ ಅಲ್ಲಿ ತಿಂತ್ರಿಣಿ ವೃಕ್ಷವನ್ನು, ತಿಂತ್ರಿಣಿ ಇದನ್ನು ಹಣ್ಣನ್ನು ತಗೊಂಡು ಬಂದು, ಆಮೇಲೆ ಈ ಅಕ್ಕಿ ಅಂದರೆ ಅಕ್ಕಿ ಅಲ್ಲ, ಅದು ಒಂದು ಬೀಜ, ಆ ಬೀಜಗಳನ್ನು ತಗೊಂಡು, ಅಮೃತ ಬೀಜಗಳು, ಆ ಅಮೃತ ಬೀಜಗಳನ್ನು ತೊಗೊಂಬಂದು ಅನ್ನ ಮಾಡಿ, ಗೊಜ್ಜು ಮಾಡಿ, ಇದೆಲ್ಲ ಮಾಡಿ. ಎಷ್ಟು ಜನಕ್ಕೆ ಊಟ? ಚಿಕ್ಕ ಅಡಿಗೆ, ಚಿಕ್ಕ ನೈವೇದ್ಯ 5 ಜನಕ್ಕೆ. ಒಂದು ಭಗವಂತ, ಲಕ್ಷ್ಮೀದೇವಿ, ವಾಯುದೇವರು, ಬ್ರಹ್ಮದೇವರು, ವಾಯುದೇವರು, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಲಕ್ಷ್ಮೀದೇವಿ, ಭಗವಂತ, ವಾಯುದೇವರು, ಆಮೇಲೆ ಇವರು ಯಾರು ಬಕುಲ ಮಾಲೀಕ. 5 ಜನಕ್ಕೆ ಊಟ ಒಳಗೆ ಹಾಕಿ ಕೃಷ್ಣಾರ್ಪಣ. ಇನ್ನು ಮಿದ್ದವರೆಲ್ಲ ಏನ್ರಿ ಮಾಡಬೇಕು? ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು ದೇವ್ರ ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ, ಊಟಕ್ಕೆ ಕೊಡಬೇಕು ಅಂತೇಳಿ. ಊಟ ಇಲ್ಲ. ಸಿಟ್ಟು ಬಂದ್ಬಿಟ್ಟಿದೆ, ಕೈಯಲ್ಲೆಲ್ಲ ನೀರು ಹಿಡ್ಕೊಂಡ್ರು. ಬಂದಿದ್ದ ತಕ್ಷಣ ಶುಕಾಚಾರ್ಯ ಶಾಪ ಕೊಟ್ಬಿಡೋಣ. ದೇವರು ಹೊರಗೆ ಬಂದು ಒಂದ್ಸಲಿ ಪೂತ್ಕಾರವನ್ನು ಮಾಡಿದ. ಎಲ್ಲರೂ ಹೊಟ್ಟೆ ತುಂಬೋಯ್ತು. ನೀರು ಇಟ್ಕೊಂಡಿದ್ದು ಏನು ಮಾಡಬೇಕು? ಕುಡಿಯೋಣ ಅಂತಂದ್ರೆ ಹೊಟ್ಟೆ ಒಳಗೆ ಅವಕಾಶ ಇಲ್ಲ. ಸರಿ, ಆಮೇಲೆ ಎಲ್ಲ ನಾರಾಯಣಪುರಕ್ಕೆ ಹೋಗ್ತಾ ಇದ್ದಾರೆ. ಸರಿ, ಆಕಾಶ ಮಹಾರಾಜನಿಗೆ ಬರೋ ವಿಚಾರ ಗೊತ್ತಾಯಿತು. ದೂರದಲ್ಲಿ ಭಗವಂತ ಬರ್ತಾ ಇದ್ದಾನೆ. ಇಟ್ಲ ಕಡೆಯಿಂದ ಆಕಾಶ ಮಹಾರಾಜ ತನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿ ಏನಿದ್ದಾಳೆ, ಆ ಪದ್ಮಾವತಿಗೆ ಗಂಡು ಆನೆ ಮೇಲೆ ಪದ್ಮಾವತಿಯನ್ನು ಕೂರಿಸಿಕೊಂಡು ಆಕಾಶ ಮಹಾರಾಜ ಇಟ್ಲ ಕಡೆಯಿಂದ ಬರ್ತಾ ಇದ್ದಾನೆ. ಶ್ರೀನಿವಾಸ ಗರುಡಾರೂಢನಾಗಿ ಬರ್ತಾ ಇದ್ದಾನೆ. ಸರಿ, ಇಟ್ಲ ಕಡೆ ನಾರದರು ಆ ಆಕಾಶ ಮಹಾರಾಜನಿಗೆ ತೋರಿಸಿದ್ರಂತೆ, ನಿನ್ನ ಅಳಿಯ ನೋಡ ಅಲ್ಲಿ ಬರ್ತಾ ಇದ್ದಾನ, ಗರುಡನ ಮೇಲೆ ಬರ್ತಾ ಇದ್ದಾನಲ್ಲ ಅವನೇ ನಿನ್ನ ಅಳಿಯ. ಏನು ಸ್ಫುರದ್ರೂಪಿ ಭಗವಂತನು. RD ಕಾರಲ್ಲಿ ಬಂದು ಇಳಿದ್ರೆ ಹೆಂಗಿರ್ಬೇಕು ಗಂಡು? ಇದೆಲ್ಲ RD ಕಾರಲ್ಲಿ, ವಿಮಾನದಲ್ಲಿ ಬಂದು ಇಳಿತಾ ಇದ್ದಾನೆ ದೇವರು ಸ್ವಾಮಿ. ನೋಡಿದ್ದಾನೆ. ಈ ಕಡೆ ಇಂದ್ರದೇವರು ಆ ಭಗವಂತನಿಗೆ ಮಾವನನ್ನು ತೋರಿಸ್ತಾರೆ. ಅಲ್ಲಿ ನೋಡು ನಿಮ್ಮ ಮಾವ ಇದ್ದಾನೆ, ಮೀಸೆ ಒಳ್ಳೆ ಗಿರ್ಜಿ ಮೀಸೆ ಬಿಟ್ಟಿದ್ದಾನಲ್ಲ, ಬೆಳ್ಳೆ ಮೀಸೆ, ಅವನೇ ನಿನ್ನ ಮಾವ ಆಕಾಶ ಮಹಾರಾಜ. ಸರಿಯಾಗಿದೆ. ಇಬ್ಬರಿಗೂ ಕೂಡ ವಧುವರರಿಗೆ ನಿರೀಕ್ಷಣೆ ಆಗಿದೆ. ಆಮೇಲೆ ಗ್ರಾಮ ಪ್ರದಕ್ಷಿಣೆ ಅನ್ನೋದಾಗಿದೆ. ಇಷ್ಟೆಲ್ಲ ಆದಮೇಲೆ ಹೆಣ್ಣು ಮಕ್ಕಳ ಕ್ಷತ್ರಿಯರಲ್ಲಿ ಆ ಗ್ರಾಮ ದೇವತಾ ಪೂಜೆಯನ್ನು ಮಾಡ್ಕೊಂಡು ಬರಬೇಕು. ಪೂಜಾದಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮಾರನೇ ದಿವಸ ದೇವರಂದ ನಾಳೆ ಬೇಗನೆ ಇವತ್ತು ರಾತ್ರಿ ಅಡುಗೆ ಮಾಡಿಸ್ಬಿಡಪ್ಪ, ಎಲ್ಲ ಮಾಡಿಸಾಯ್ತು. ಆಮೇಲೆ ಗುರುವಾರ ಎಲ್ಲ ಮುಗಿದಿದೆ. ಶುಕ್ರವಾರದ ದಿವಸ ತಾನು ಬೆಳಗ್ಗೆ ಎಲ್ಲ ಸ್ನಾನ ಗೀನ ಎಲ್ಲ ಮಾಡಿದ್ದಾನೆ. ಆವತ್ತು ಮುಹೂರ್ತ ಆಗಬೇಕು. ಭಗವಂತ ಹೇಳ್ದ, ನಮ್ಮ ಕಡೆ 5 ಜನ ಪಂಚಾನ್ನ ವರ್ಜಿತಾಹ. ನಾವು 5 ಜನ ಊಟ ಮಾಡೋಂಗಿಲ್ಲ, ನಿಮ್ಮಲ್ಲಿ 5 ಜನ ಊಟ ಮಾಡೋ ಹಾಗಿಲ್ಲ. ನಾನು, ಲಕ್ಷ್ಮೀದೇವಿ, ಆಮೇಲೆ ಬಕುಲ ಮಾಲೀಕ, ಬ್ರಹ್ಮದೇವರು ಹಾಗೂ ಪುರೋಹಿತ, ಇಷ್ಟು 5 ಜನ ಮಾಡೋ ಹಾಗಿಲ್ಲ. ನಿಮ್ಮ ಕಡೆ 5 ಜನ ಮಾಡೋ ಹಾಗಿಲ್ಲ. ಸರಿ, ಸಾಯಂಕಾಲ ಮುಹೂರ್ತ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಣರಿಗೆಲ್ಲ ಊಟ ಆಗೋಗ್ಬೇಕು. ಎಲ್ಲರಿಗೂ ಕೂಡ ಭೋಜನ ಆಗೋಗಿದೆ. ಸಾಯಂಕಾಲ ವಿವಾಹ ಅನ್ನತಕ್ಕಂಥದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ರತ್ನ ಮಂಟಪ ಭಾರೀ ಮೊದಲಿಗೆ ವಿಶ್ವಕರ್ಮನನ್ನು ಕಳಿಸಿ ದೊಡ್ಡ ಸಾವಿರ ಜನರು ಕೂತಿದ್ರು ಕೂಡ ನೇರವಾಗಿ ಭಗವಂತ ಮತ್ತು ಪದ್ಮಾವತಿಯ, ಶ್ರೀನಿವಾಸ ಪದ್ಮಾವತಿಯ ಮದುವೆ ಎಲ್ಲರಿಗೂ ಕಾಣಿಸ್ಬೇಕು. ಹಾಗೆ ದೊಡ್ಡ ದಿವ್ಯ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಸರಿ, ಆಕಾಶ ಮಹಾರಾಜ ಆ ಶ್ರೀನಿವಾಸನನ್ನು ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾನೆ ಕಲ್ಯಾಣ ಮಂಟಪಕ್ಕೆ. ಸರಿ, ಅವನನ್ನು ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಪದ್ಮಾವತಿಯು ಕೂಡ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಮಧ್ಯದಲ್ಲಿ ಅಂತರ್ಪಟ ಅದನ್ನು ಹಿಡಿದಿದ್ದಾರೆ. ಬ್ರಾಹ್ಮಣರೆಲ್ಲರೂ ಕೂಡ ಆ ಸ್ವಸ್ತಿ ವಾಚನವನ್ನು ಮಾಡ್ತಾ ಇದ್ದಾರೆ. ತತಸ್ತು ಘಟಿಕಾ ಘೋಷಂ ಕೃತವಾನ್ ದೈವಚಿಂತಕಃ ಸುಮುಹೂರ್ತೋ ಯಮಿತ್ಯೇವ ಮಂಗಲಾಷ್ಟಕಮಬ್ರವೀತ್ ಸುಲಗ್ನೇ ಸಾವಧಾನ
ಶುಭಮೂರ್ತೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ. ಹೀಗೆ ಮಂಗಲ ವಾಚನವನ್ನು ಮಾಡಿದ್ದಾರೆ, ಅಂತರ್ಪಟವನ್ನು ತೆಗೆದಿದ್ದಾರೆ. ಎಲ್ಲರೂ ಕೂಡ ಮಂತ್ರಾಕ್ಷತ ರತ್ನ ಮುತ್ತು ಹವಳಗಳಿಂದ ಕೂಡಿರತಕ್ಕಂಥ ಮಂತ್ರಾಕ್ಷತವನ್ನು ವಧುವರರ ಮೇಲೆ ಹಾಕಿದ್ದಾರೆ. ಆಮೇಲೆ ಕಂಕಣ ಬಂಧಾದಿಗಳೆಲ್ಲ ಆಗಿರತಕ್ಕಂಥದ್ದು. ಅಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ಆ ಮಾಂಗಲ್ಯ ಬಂಧನವನ್ನು ಭಗವಂತ ಪದ್ಮಾವತಿಗೆ ಮಾಡ್ತಾ ಇದ್ದಾನೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ಚಿರಂಜೀವಿ ಮಯಾ ಸಹ ಮಂತ್ರೇಣಾನೇನ ಗೋವಿಂದ ಕಂಠೆ ತಸ್ಯ ಭವಂದ ಚ. ಭಗವಂತ ಆ ಪದ್ಮಾವತಿಗೆ ಶ್ರೀನಿವಾಸ ಪದ್ಮಾವತಿಯ ಕೊರಳಲ್ಲಿ ಮಾಂಗಲ್ಯ ಬಂಧನವನ್ನು ಮಾಡಿದ್ದಾನೆ. ಮಾಂಗಲ್ಯ ಬಂಧನವನ್ನು ಮಾಡಿ ಎಲ್ಲರಿಗೂ ಕೂಡ ಜನರಿಗೆಲ್ಲ ಆನಂದ. ಆ ಸಂದರ್ಭದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ದಾನ ಧರ್ಮಾದಿಗಳನ್ನು ಆಕಾಶ ಮಹಾರಾಜ ಮಾಡಿದ್ದಾನೆ. ಭುಕ್ಷ್ವಾನ್ನಂ ರಸಸಂಯುಕ್ತ ಪತಿಪುತ್ರ ಸಮನ್ವಿತ ತಥಾ ಪ್ರಭಾತೆ ರಾಜೇಂದ್ರ ಸುವಾಸಿನ್ಯ ಸುರೇಶಿತು ಮಜ್ಜನಂ ಕಾರಯಾಮಾಸು ಗಂಧತೈಲಿ. ಆ ಸಾಯಂಕಾಲದಲ್ಲಿ ಭೂಮ ಮಾಡಿಸ್ತಾರಲ್ಲ, ಎಲೆ ಹಾಕಿ ಊಟಕ್ಕೆ ಹಾಕ್ತಕ್ಕಂಥದ್ದು. ಆ ರೀತಿಯಾಗಿ ವೈಭವೋಪೇತವಾಗಿ ಭೂಮ ಇತ್ಯಾದಿಗಳೆಲ್ಲ ಆಗಿದೆ. ಮಾರನೇ ದಿವಸ ಬೀಗ್ರೌತ್ನ ಅಂತ ಹೇಳಿ ಅದನ್ನೆಲ್ಲ ಮಾಡಿದ್ದಾರೆ. ಬೆಳಗ್ಗೆ ಎಣ್ಣೆ ಸ್ನಾನವನ್ನು ಮಾಡಿಸಿದ್ದಾರೆ. ಒಳ್ಳೆ ಸುಗಂಧಭರಿತವಾಗಿರ್ತಕ್ಕಂತಹ ಸ್ನಾನವನ್ನು ಮಾಡಿಸಿ ಆಮೇಲೆ ಮತ್ತೆ ಭೋಜನಾದಿಗಳನ್ನೆಲ್ಲ ಮಾಡಿದ್ದಾರೆ. ಈ ರೀತಿಯಾಗಿ ಎಷ್ಟು ದಿವಸ ನಡೆದಿದೆ? 15 ದಿವಸ ಮದುವೆ ನಡೆದಿತ್ತು. ಹಿಂದೆ 15 ದಿವಸ ನಡೀತಿತ್ತು. ಆಮೇಲೆ ಒಂದು ವಾರಕ್ಕೆ ಬಂತು, ಆಮೇಲೆ 3 ದಿವಸಕ್ಕೆ ಬಂತು, ಆಮೇಲೆ 1 ದಿವಸಕ್ಕೆ ಬಂತು. ನಮ್ಮ ಗಾಂಧಿ ಬಜಾರಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಒಂದು ಅಲ್ಲಿ ಹನುಮಂತೇವ್ರ ಗುಡಿ ಇದೆ, ಅಲ್ಲಿ ಮ್ಯಾಟ್ರಿಮೋನಿನೋ ಏನೋ ಒಂದಿದೆ. ಅಲ್ಲಿ ಬುಕ್ಕಿಂಗು ಕಾಂಟ್ರಾಕ್ಟ್ ತೊಗೊಳೋದು ಮದುವೆದು ಹೆಂಗಿದೆ ಅಂತಂದ್ರೆ 3 ದಿವಸಕ್ಕೆ 12 ಲಕ್ಷ, 2 ದಿವಸಕ್ಕೆ 7 ಲಕ್ಷ, 1 ದಿವಸಕ್ಕೆ 2 ಲಕ್ಷ. ಒಟ್ಟು ಕಾಂಟ್ರಾಕ್ಟ್ ಅರ್ಧ ತಾಸಿಗೆ ಎಷ್ಟು ಅಂತ. ಈಗೆಲ್ಲ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬರೋದು ಅರ್ಧ ತಾಸಲ್ಲಿ ಮುಗಿಸ್ಬಿಡ್ತಾರೆ. ಹಂಗೆಲ್ಲ ಅಲ್ಲ. ಆವಾಗ 15 ದಿವಸಗಟ್ಟಲೆ ತಿಂಗಳಗಟ್ಟಲೆ ಮದುವೆ ನಡೀತಿತ್ತು. ಎಲ್ಲ ಮದುವೆ ಆಗಿ ಎಲ್ಲ ತಾನು ಒಡವೆ ವಸ್ತ್ರ ಇವೆಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಅನೇಕ ದಾಸಿಯರನ್ನೆಲ್ಲ ಕೊಟ್ಟಿದ್ದಾನೆ. ಆ ದಾಸದಾಸಿಯರು ಸಾವಿರಾರು ಜನ ದಾಸದಾಸಿಯರು, ಸಾವಿರಾರು ಬಂಡಿಗಳಲ್ಲಿ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೂಡ ಕೊಟ್ಟಿದ್ದಾನೆ. ಸರಿ, ತಾನು ಶ್ರೀನಿವಾಸ ಹೇಳ್ದ, ಸ್ವಾಮಿ ನಾವು ಧರಣಿ ದೇವಿ ಮತ್ತು ಆಕಾಶ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ, ಇನ್ನು ನಾವು ಹೊರಡ್ತೀವಿ ಅಂತ ಹೇಳಿ. ಬೆಟ್ಟಕ್ಕೆ ಹೋಗೋ ಆಗಿಲ್ಲ, ಮದುವೆಗೆ 6 ತಿಂಗಳು ಬೆಟ್ಟ ಹತ್ತೋದಿರೋದಿಲ್ಲ. ಹೀಗಾಗಿ ನಾವು ಬೆಟ್ಟದ ಕೆಳಗಡೆನೇ ಇರ್ತೀವಿ, ಶುಕಾಚಾರ್ಯರ ಆಶ್ರಮದಲ್ಲಿ ಇದ್ದು ಅಲ್ಲಿಂದ ಮುಂದೆ ಆಮೇಲೆ ಹೋಗ್ತೀವಿ, ಅದಕ್ಕೆ ನಾವು ಹೊರಡ್ತೀವಿ ಅಂತ ಹೇಳಿ. ಅದಕ್ಕೆ ಧರಣಿ ದೇವಿ, ಇನ್ನೊಂದು ತಿಂಗಳು ಇಲ್ಲೇ ಇರ್ಬೋದಲ್ಲ, ಆರಾಮಾಗಿದ್ದು ಮಾವನ ಮನೆ ಊಟ ಮಾಡ್ಕೊಂಡು ಆರಾಮ ಇರ್ಬೋದಲ್ಲ. ಇಲ್ಲ ಬಹಳ ಕೆಲಸ ಇದೆ, ಹೊರಡಬೇಕು ಅಂಥೇಳಿ. ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಮ್ ಅಂತ ಒಂದು ಗಾದೆ ಇದೆ. ಮಾವನ ಮನೆಯಲ್ಲಿ ಅಂದರೆ ಹೊಸದಾದ ಅಳಿಯಂಗೆ, ಹಳೆ ಅಳಿಯಂಗಲ್ಲ, ಹೊಸದಾದ ಅಳಿಯಂಗೆ. ಆ ಮಾವನ ಮನೆ ಹೇಗಪ್ಪ ಅಂದರೆ ಸ್ವರ್ಗ ಇದ್ದಂಗಂತೆ. ಹಳೆ ಅಳಿಯಂಗೆ ಆ ಮಾವನ ಮನೆ ಹೇಗೆ ನರಕ ಇದ್ದಂಗಂತೆ. ಹಿಂಗೆ ಗಾದೆ ಇದೆ. ಇರ್ಬೋದಾಯ್ತಲ್ಲ ಅಂತ. ಇಲ್ಲ, ಬಹಳ ಕೆಲಸ ಇದೆ ಅಂಥೇಳಿ ದೇವರು ಪದ್ಮಾವತಿ ಸಮೇತನಾಗಿ ಒಳ್ಳೆ ಬಂಗಾರದ ರಥದಲ್ಲಿ ತಾನು ಹೊರಟಿದ್ದಾನೆ. ಹಿಂದಿಂದೆ ಆಕಾಶ ಮಹಾರಾಜ ಬರ್ತಾ ಇದ್ದಾನೆ. ಎಷ್ಟೋ ದೂರ ಹೋದರೆ ಆಕಾಶ ಮಹಾರಾಜ ಬಂದ. ವಸುದಾನ, ಧರಣಿದೇವಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆಕಾಶ ಮಹಾರಾಜಂಗೆ ಹೇಳ್ದ ಶ್ರೀನಿವಾಸ, ಇಲ್ಲ ಪಾಪ ಬಹಳ ವಯಸ್ಸಾಗಿದೆ, ಇಷ್ಟು ದೂರ ಬಂತು ಅಂದರೆ ಮತ್ತೆ ವಾಕಿಂಗು ಹೋಗೋಕ್ಕಾಗೋದಿಲ್ಲ, ಮತ್ತೆ ಬಹಳ ಕಷ್ಟ ಆಗ್ತದೆ, ನೀವು ಹೊರಡ್ರಿ ಅಂತ ಹೇಳಿ ಕಳಿಸಿದ್ದಾನೆ. ಮತ್ತೆ ತಿರುಗಿ ವಸುದಾನ ಬರ್ತಾ ಇದ್ದ. ಆವಾಗ ಪದ್ಮಾವತಿ, ನನ್ನ ತಮ್ಮ, ಹೌದು ನಿನ್ನ ತಮ್ಮ ಏನು ಶೇಷವಸ್ತ್ರ ಕೊಡು ಸ್ವಾಮಿ. ತನ್ನ ಮೇಲೆ ಹೊತ್ಕೊಂಡಿರತಕ್ಕಂಥ ಶೇಷವಸ್ತ್ರವನ್ನೇ ವಸುದಾನನಿಗೆ ಕೊಟ್ಟಿದ್ದಾನೆ. ಆವತ್ತಿನಿಂದ ಶ್ರೀನಿವಾಸ ದೇವರ ಶೇಷವಸ್ತ್ರ, ವಿಶೇಷ ಸೇವೆ ಮಾಡಿದವರಿಗೆ ಶೇಷವಸ್ತ್ರ ಕೊಡ್ತಾರೆ. ಶ್ರೀನಿವಾಸ ತಾನು ಆ ವೆಂಕಟಾಚಲದ ತೊಪ್ಪಲಲ್ಲೇ ತಾನು ವಾಸವನ್ನು ಮಾಡ್ತಾ ಇದ್ದಾನೆ. ಅನಂತರದಲ್ಲಿ ಪರ್ವತವನ್ನು ಆರೋಹಣವನ್ನು ಮಾಡಿದ್ದಾನೆ ಅಂತ ಹೇಳಿ ಶ್ರುತಾಚಾರ್ಯರು ಶವನಕಾದಿಗಳಿಗೆ ಶ್ರೀನಿವಾಸನ ಕಲ್ಯಾಣ ಕಥಾವನ್ನು ನಿರೂಪಣೆ ಮಾಡಿದ್ದಾರೆ. ಇತಿತೇ ಕಥಿತಂ ರಾಜನ್ ವಿವಾಹ ಚರಿತಂ ಹರೇಃ ಶೃಣಯಾಚ್ಛ್ರಾವಯೇದ್ವಾಪಿ ಸರ್ವಾಭಿಷ್ಟಮವಾಪ್ನುಯಾತ್ ಶುಭದಂ ಶೃಣ್ವತಾಂಚೈವ ಸರ್ವೇಷಾಂ ಮಂಗಲಪ್ರದಂ. ಯಾರು ಈ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ತಾರೆಯೋ ಕೇಳ್ತಾರೆಯೋ ಅವರಿಗೆಲ್ಲರಿಗೂ ಕೂಡ ಎಲ್ಲ ವಿಧವಾದ
ಮಂಗಲವೂ ಕೂಡ ಆಗ್ತದೆ ಅಂತ ಹೇಳಿ ಸುತಾಚಾರ್ಯರು ಶವನಕಾದಿಗಳಿಗೆ ಈ ಭವಿಷ್ಯೋತ್ತರ ಪುರಾಣಾಂತರ್ಗತ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿದ್ದಾರೆ. ಅದರ ಅನುವಾದವನ್ನು ಯಥಾಮತಿಯಾಗಿ ಅಸ್ಮದ್ ಗುರುವಂತರ್ಗ ಭಾರತೀಯ ಪುರಾಣಾಂತರ್ಗತ ಶ್ರೀ ಸೀತಾಪತಿ ಶ್ರೀ ಮೂಲರಾಮಚಂದ್ರಾಭಿನ್ನ ಪದ್ಮಾವತಿ ಶ್ರೀನಿವಾಸ ಭಿನ್ನ ಅಸ್ಮತ್ ಕುಲದೇವತಾ ಶ್ರೀ ಲಕ್ಷ್ಮೀ ನರಸಿಂಹನಲ್ಲಿ ಸಮರ್ಪಣೆ ಮಾಡಿ. ಹರೇ ನಮಃ ಕೃಷ್ಣ. ಇದು ನೈವೇದ್ಯ ಇಡ್ರಿ. ತಟ್ಟೆದೇ ಇಟ್ಕೊಳ್ಳಿ. ತಟ್ಟಲೆ ಚಿಕ್ಕ ತಟ್ಟಲೆ ಶ್ರೀ